ಇವತ್ತಿನ ಮುಂದಿನ ಜ್ಞಾನ ಹಂಚಿಕೆಯ ಮುಂದಿನ ಭಾಗದಲ್ಲಿ ಭಿನ್ನವಾಗಿ ಆಲೋಚಿಸಿ ಎಂಬ ವಿಷಯದಲ್ಲಿ 13ನೇ ಭಾಗವನ್ನು ನಮಗೆ ತಿಳಿಸಿಕೊಡಲು ಗುರುಗಳಾದ ಶ್ರೀಮತಿ ಸುರನಾಗಾಂಬಿಕಾ ಮೇಡಮ್ ಉಪಸ್ಥಿತರಿದ್ದಾರೆ. ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸೋಣ. ವೆಲ್ಕಮ್ ಮೇಡಮ್. ಶುಭೋದಯ ಮತ್ತು ಶಿಕ್ಷಕರ ದಿನಾಚರಣೆಯ ಶುಭಾಶಯವನ್ನು ಎಲ್ಲರ ಪರವಾಗಿ ಕೋರ್ತಾ ಇದ್ದೇವೆ ಮೇಡಮ್. ನಿಮ್ಮ ಕಾರ್ಯಕ್ರಮ ಪ್ರಾರಂಭ ಮಾಡ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಶುಭೋದಯ ಮೇಡಮ್. ಶುಭೋದಯ ಮೇಡಮ್. ಥ್ಯಾಂಕ್ ಯು ರಂಗನಾಥ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ದಿನ ಶಿಕ್ಷಕರ ದಿವಸ ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ದಿನ ಹೌದು ಮಾಸ್ಟರ್ಸ್ ಎಲ್ಲರಿಗೂ ಈ ಶಿಕ್ಷಕ ದಿವಸ ಶುಭಾಶಯಗಳು ತಿಳಿಸ್ತಾ ಇದೀವಿ. ಎಸ್, ನೋಡಿ, ಶಿಕ್ಷಕರ ದಿನಾಚರಣೆ ಬಗ್ಗೆ ಒಂದೆರಡು ಮೂರು ಸಾಲ್ ಹೇಳ್ಬಿಟ್ಟು ಮತ್ತೆ ವಿಷಯಕ್ಕೆ ನಾವು ಎಂಟರ್ ಆಗೋಣ. ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಮೊದಲಿಗೆ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಮತ್ತು ಗುರುಮಾತೆ ಸ್ವರ್ಣಮಾಲಾ ಪತ್ರಿಯಮ್ಮನವರಿಗೆ ಅನಂತ ಆತ್ಮಪೂರ್ವಕ ಪ್ರಣಾಮಗಳನ್ನ ಅರ್ಪಿಸುತ್ತಾ ಈ ದಿನದ ಈ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಮಾಸ್ಟರ್ಸ್, ಈ ದಿನ ತುಂಬಾ ಅದ್ಭುತವಾಗಿರ್ತಕ್ಕಂಥ ದಿನ. ಯಾಕೆಂದ್ರೆ ಇವತ್ತಿನ ದಿನ ನಾವು ಶಿಕ್ಷಕರ ದಿನಾಚರಣೆ ಅಂತ ನಾವು ಈ ದಿನವನ್ನ ಆಚರಿಸ್ತಾ ಇದೀವಿ. ನೋಡ್ರಿ, ಈ ಭೂಮಿ ಮೇಲೆ ಅನೇಕ ಜನ ನಾವೆಲ್ಲರೂ ಕೂಡ ಹುಟ್ಟಿ ಸಾಯೋದು ಅನ್ನೋದು ನಡೀತಾ ಇತ್ತು. ಹುಟ್ಟು ಸಾವು ಅನ್ನುವಂಥದ್ದು ನಡೀತಾ ಇರುತ್ತೆ ನಮ್ಮೆಲ್ಲರ ಜೀವನದಲ್ಲಿ. ಈ ರೀತಿಯಾಗಿ ಅನೇಕ ಜನ ಹುಟ್ತಾ ಇದ್ದಾರೆ, ಅನೇಕ ಜನ ಸಾಯ್ತಾ ಇದ್ದಾರೆ. ಆ ಹುಟ್ಟಿ ಸಾಯ್ತಾ ಇರ್ತಕ್ಕಂಥ ಜನರಲ್ಲಿ ಕೆಲವರನ್ನು ಮಾತ್ರನೇ ನಾವು ನೆನ್ಸ್ಕೊಳ್ತಾ ಇದೀವಿ. ಆ ರೀತಿಯಾಗಿ ನೆನ್ಸ್ಕೊಳ್ಳುವಂತ ಒಂದು ಪರಮ ದಿವ್ಯ ಚೈತನ್ಯ ಶ್ರೀ ರಾಧಾಕೃಷ್ಣನವರ ಜನ್ಮ ದಿನವನ್ನ ನಾವು ಶಿಕ್ಷಕರ ದಿನವಾಗಿ ನಾವು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಈ ದಿನ ಅವರ ಜನ್ಮ ದಿನವನ್ನ ಶಿಕ್ಷಕರ ದಿನವಾಗಿ ಆಚರಣೆ ಮಾಡ್ತಾ ಇರೋದ್ರಿಂದ ಆ ರಾಧಾಕೃಷ್ಣನವರ ಜನ್ಮ ದಿನದ ಶುಭಾಶಯಗಳನ್ನ ಎಲ್ಲರಿಗೂ ತಿಳಿಸ್ತಾ, ಈ ಸೃಷ್ಟಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ರು ಕೂಡ ಟೀಚರ್ಸೇ ಆಗಿದ್ದಾರೆ ಅನ್ನುವಂತ ಪರಮ ಸತ್ಯದ ವಿಚಾರವನ್ನ ಎಲ್ಲರಿಗೂ ತಿಳಿಸ್ತಾ, ಸೊ ಟೀಚರ್ಸ್ ಎಲ್ಲರಿಗೂ ಕೂಡ ಈ ಟೀಚರ್ಸ್ ಡೇ ದಿನದ ಶುಭಾಶಯಗಳು, ಆತ್ಮಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಎಲ್ಲರಿಗೂ ಕೂಡ. ಎಸ್ ಮಾಸ್ಟರ್ಸ್, ಪ್ರತಿಯೊಬ್ರು ಕೂಡ ಟೀಚರ್ಸೇ ಆಗಿರ್ತಾರೆ. ಯಾಕೆ ಅಂತಂದ್ರೆ ಈಗ ನೋಡಿ, ಪ್ರತಿಯೊಬ್ಬರಿಂದ ಏನಾದ್ರೂ ಒಂದು ಕಲಿಯೋದಕ್ಕೆ ನಮ್ಗೆ ಸಿಗ್ತಾನೆ ಇರುತ್ತೆ. ಅದು ಯಾವುದೋ ಒಂದು ರೂಪದಲ್ಲಿ ಅದು ನಮ್ಗೆ ಕಲಿಕೆಯನ್ನ ಉಂಟು ಮಾಡ್ತಾ ಇರ್ತಾರೆ. ಹಾಗಾಗಿ ಪ್ರತಿಯೊಬ್ರು ಕೂಡ ಪ್ರತಿಯೊಂದು ಕೂಡ ನಮ್ಗೆ ಟೀಚರ್ ಆಗಿರ್ತಾರೆ. ಆ ಟೀಚರ್ ತತ್ವವನ್ನ ನಾವಲ್ಲಿ ಹೆಕ್ಕಿ ತೆಗೆದು ಅರ್ಥ ಮಾಡ್ಕೋಬೇಕಾಗಿದೆ. ಇದು ಮಾಸ್ಟರ್ಸ್, ಥ್ಯಾಂಕ್ ಯು. ನನಗೆ ಈ ಒಂದು ದಿನದಲ್ಲಿ ಈ ವಿಚಾರವನ್ನ ತಿಳಿಸೋದಕ್ಕೆ ನನಗೆ ತುಂಬಾ ಆನಂದ ಆಗ್ತಾ ಇದೆ. ನೆಕ್ಸ್ಟ್, ಇನ್ನು ನಮ್ಮ ವಿಷಯಕ್ಕೆ ಬರೋಣ. ಮಹೋತ್ತಾರ್ ಫೌಂಡೇಶನ್ ಇದರ ಝೂಮ್ ವೇದಿಕೆಯಲ್ಲಿ ನಿರಂತರವಾಗಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಅನ್ನುವಂಥದ್ದು ನಡೀತಾ ಬರ್ತಾ ಇದೆ. ಪ್ರಸ್ತುತ ಈ ವೇದಿಕೆಯಲ್ಲಿ ಸ್ವಾಧ್ಯಾಯ ನಡೀತಾ ಇದ್ದು, ಸ್ವಾಧ್ಯಾಯಕ್ಕಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪುಸ್ತಕದ ಹೆಸರು ಭಿನ್ನವಾಗಿ ಆಲೋಚಿಸು. ಮಾಸ್ಟರ್ಸ್, ಮೂಲತಃ ಈ ಪುಸ್ತಕವನ್ನ ತೆಲುಗು ಭಾಷೆಯಲ್ಲಿ ಶ್ರೀ ಪ್ರಕೃತಿ ಉಮಾ ಮಹೇಶ್ ಅವರು ಬರೆದಿರ್ತಕ್ಕಂಥದ್ದು. ಈ ಪುಸ್ತಕವನ್ನ ಕನ್ನಡ ಭಾಷೆಗೆ ಭಾವಾನುವಾದ ಮಾಡುವಂತ ಅವಕಾಶ ನನಗೆ ಸಿಕ್ಕಿರ್ತಕ್ಕಂಥದ್ದು. ಮಾಸ್ಟರ್ಸ್, ಈ ಪುಸ್ತಕದ ಮುಖ್ಯ ಸಂದೇಶ ಏನು ಅಂತಂದ್ರೆ, ಎಲ್ಲಿಯಾದರೂ ಯಾವಾಗಲಾದರೂ ಆನಂದವಾಗಿ ಇರುವುದಕ್ಕೆ ಸರಿಯಾದ ಆಲೋಚನಾ ವಿಧಾನಗಳು ಅನ್ನುವಂಥದ್ದು ಈ ಪುಸ್ತಕದ ಒಂದು ಸಂದೇಶ. ಮಾಸ್ಟರ್ಸ್, ಇದುವರೆಗೂ ಈ ಪುಸ್ತಕದಲ್ಲಿ ನಾವು 9 ಚಾಪ್ಟರ್ಗಳನ್ನ ನಾವು ಗಮನಿಸಿದೀವಿ. ಮಾಸ್ಟರ್ಸ್, ಇವತ್ತಿಂದ ನಾವು 10ನೇ ಚಾಪ್ಟರ್ ಅನ್ನ ಗಮನಿಸೋಣ. 10ನೇ ಚಾಪ್ಟರ್ಗೆ ಇರ್ತಕ್ಕಂಥ ಹೆಸರು ಶಾಂತಿ ಭ್ರಾಂತಿ. ಎಸ್ ಮಾಸ್ಟರ್ಸ್, ಶಾಂತಿ ಅನ್ನೋದು ಏನು, ಭ್ರಾಂತಿ ಅನ್ನೋದು ಏನು, ಬಹಳ ಚೆನ್ನಾಗಿ ಹಲವಾರು ಕೋನಗಳಲ್ಲಿ ನಮ್ಗೆ ಅರ್ಥ ಆಗ್ತಾ ಬರುತ್ತೆ. ಇವಾಗ ಇದ್ರಲ್ಲಿ ಮೊದಲನೇ ಕೊಟೇಶನ್, ನಗುವೇ ಇಲ್ಲದ ಕಡೆ ಶಾಂತಿಗೆ ಸ್ಥಾನವೇ ಇಲ್ಲ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ನಗು ಅನ್ನುವಂತ ಒಂದೇ ಒಂದು ಅಂಶದ ಮೇಲೆ ಎಷ್ಟೆಲ್ಲ ವಿಚಾರಗಳನ್ನ ನಾವು ಅಪ್ಲೈ ಮಾಡ್ಕೊಂಡು ನಾವು ಅರ್ಥ ಮಾಡ್ಕೋಬಹುದು. ನಗು ಇದ್ರೇನೆ ಅಲ್ಲಿ ಸ್ನೇಹ ಇರಕ್ ಸಾಧ್ಯ ಇರುತ್ತೆ. ನಗು ಇದ್ರೇನೆ ಅಲ್ಲೊಂದು ವಿಶ್ವಾಸ ಇರೋದಿಕ್ಕೆ ಸಾಧ್ಯ ಇರುತ್ತೆ. ನಗು ಇದ್ರೇನೆ ನಮ್ಗೆ ಸ್ನೇಹಿತರು ಅನ್ನೋರು ಇರೋದಿಕ್ಕೆ ಸಾಧ್ಯ ಆಗುತ್ತೆ. ನಗು ಅನ್ನೋದಿದ್ರೇನೆ ಅಲ್ಲಿ ಶಾಂತಿ ಇರೋದಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಇಲ್ಲ ಅನ್ನುವಂಥದ್ದು ಇಲ್ಲಿ ನಾವು ಇದುವರೆಗೂ ನೋಡಿರ್ತಕ್ಕಂಥ ಚಾಪ್ಟರ್ ಗಳಲ್ಲಿ ಇರುವಂತಹ ವಿಷಯಗಳನ್ನ ಗಮನಿಸ್ಕೊಂಡು ಈ ಒಂದು ಕೊಟೇಶನ್ ಅನ್ನ ನಾವು ಗಮನಿಸ್ಕೊಂಡಾಗ ನಮ್ಗೆ ಅರ್ಥ ಆಗೋದು. ಅಂದ್ರೆ ನಗುನೇ ಇಲ್ದೇ ಇರುವಂತ ಕಡೆ ಶಾಂತಿಗೆ ಸ್ಥಾನನೇ ಇರೋದಿಲ್ಲ ಅನ್ನುವಂಥದ್ದು ನಿಜ ಅಲ್ವಾ ಮಾಸ್ಟರ್ಸ್? ನಾವ್ ಇದನ್ನ ವಿಶ್ಲೇಷಣೆ ಮಾಡುವಂತ ಅವಶ್ಯಕತೆನೇ ಇರೋದಿಲ್ಲ. ನಾವು ಯಾರಾದ್ರೂ ಒಬ್ಬ ವ್ಯಕ್ತಿ ಎದುರುಗಡೆ ಸಿಕ್ಕಿದಾಗ ನಾವು
ಕನಿಷ್ಠ ನಮ್ಮ ಮುಖದಲ್ಲಿ ನಗು ಬರ್ಲಿಲ್ಲ ಅಂತಂದ್ರೆ ಅವರು ನಮ್ಮನ್ನ ನೋಡಿದಾಗ ಅವ್ರು ನಗ್ಬೇಕು, ಸ್ನೇಹದಿಂದ ಮಾತಾಡ್ಬೇಕು ಅಂತ ಅನ್ಸಿದ್ರು ನಾವು ಆ ರೀತಿಯಾಗಿ ಕನಿಷ್ಠ ನಗು ಕೂಡ ನಮ್ಮ ಮುಖದಲ್ಲಿ ತೋರ್ಸ್ಲಿಲ್ಲ, ನಮ್ಮ ಪಾಡಿಗೆ ನಾವೇನೋ ಅವ್ರ ನೆಗ್ಲೆಕ್ಟ್ ಮಾಡೋಂಗೆ ಅಂತ ಅದೇನು ಬುಂಗಮೂತಿ ಬುಡ್ರಮೂತಿ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ನಮ್ಮ ಮೂತಿನ ಇಟ್ಕೊಂಡು ನಾವು ಹೋಗ್ತಾ ಇದ್ರೆ ಮತ್ತೆ ಅವ್ರಿಗೂ ಕೂಡ ನಮ್ಮ ಹತ್ರ ಏನ್ ಹಿಂಗೆ ಯಮನ್ ಮಾತಾಡ್ಸಿದ್ರೆ ಏನ್ ಹೋಗ ಅಂತ ಅಂದ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ. ಈ ರೀತಿಯಾಗಿ ಸ್ನೇಹಿತರನ್ನೋರು ಇರೋದಿಲ್ಲ, ಬಂಧುಗಳು ಇರೋದಿಲ್ಲ. ಮತ್ತೆ ಅಲ್ಲಿವರೆಗೂ ಯಾಕೆ ನಮ್ಮ ಕುಟುಂಬದಲ್ಲಿರೋರೇ ನಮ್ ಜೊತೆ ನಮ್ಗೆ ಹತ್ತಿರವಾಗಿರೋದಿಕ್ಕೆ ಇಷ್ಟ ಪಡೋದಿಲ್ಲ. ನೀನ್ ಸಿಡುಕ್ ಮೂತಿಗೆ ಯಾರ್ ನಿನ್ ಜೊತೆ ಮಾತಾಡ್ತಾರೆ, ಹೋಗ್ ನಿನ್ ಹತ್ರ ಮಾತಾಡಿ ನಾನ್ ತಲೆನ್ ಕೆರ್ಕೊಂಡ್ ನನ್ ತಲೆನ್ ಹಾಳ್ ಮಾಡ್ಕೋಬೇಕು, ನೀನ್ ಸಹವಾಸನೇ ಬೇಡ, ನಿನ್ ಜೊತೆಲಿ ಇರ್ಬೇಕು, ನನ್ ಕರ್ಮ ಇರ್ತೀನಿ, ನೀನ್ ಪಾಡಿಗೆ ನೀನಿರು, ನನ್ ಪಾಡಿಗೆ ನಾನ್ ಇರ್ತೀನಿ, ನನ್ಗೆ ಏನ್ ಬೇಕೋ ನಂದೇನೋ ನಾನ್ ನೋಡ್ಕೊಂಡು ಹೋಗ್ತಾ ಇರ್ತೀನಿ ಅಂತ ಅಂದ್ಬಿಟ್ಟು ಒಂದೇ ಮನೆಯಲ್ಲಿ ಇದ್ರು ಕೂಡನು ಅಲ್ಲಿ ಜಗಳ ಅಂತ ಮಾಡ್ಕೋಬಾರ್ದು ಅಂತಿದ್ರು ಕೂಡನು ಈ ರೀತಿಯಾಗಿರ್ತಕ್ಕಂಥ ಮನಸ್ತತ್ವಗಳು ಕೂಡ ಅಲ್ಲಿ ಕ್ರಿಯೇಟ್ ಆಗೋದಿಕ್ಕೆ ಅವಕಾಶ ಇರುತ್ತೆ ಮಾಸ್ಟರ್ಸ್. ಹಾಗಾಗಿ ಮುಖದಲ್ಲಿ ನಗು ಅನ್ನೋದು ಇದ್ರೇನೆ ಅಲ್ಲಿ ಸ್ನೇಹ ಅನ್ನುವಂಥದ್ದು, ಬಾಂಧವ್ಯ ಅನ್ನುವಂಥದ್ದು ಇರೋದು. ಅದೇ ರೀತಿಯಾಗಿ ಶಾಂತಿ ಅನ್ನುವಂಥದ್ದು ಕೂಡ ಇರೋದು. ಆ ನಗು ಇಲ್ಲ ಅಂತಂದ್ರೆ ನಮ್ ಜೊತೆ ಯಾರು ಇರೋದಿಲ್ಲ, ನಮ್ಗೆ ಯಾರು ಆ ಒಂದು ಪ್ರೀತಿ ವಾತ್ಸಲ್ಯ ಯಾರಿಂದನೂ ನಮ್ಗೆ ಸಿಗೋದಿಲ್ಲ. ಅಲ್ಲಿ ಅವರು ಕೂಡ ಯಾಂತ್ರಿಕವಾಗಿರುವಂತದ್ದು, ಯಾಂತ್ರಿಕವಾಗಿ ಮಾತಾಡುವಂಥದ್ದು ಈ ತರದ್ದೇ ಅಲ್ಲೂ ಕೂಡ ಇರುತ್ತೆ. ಆ ರೀತಿಯಾಗಿದ್ದಾಗ ಶಾಂತಿ ಅನ್ನೋದು ಇರೋಕೆ ಸಾಧ್ಯನೇ ಇಲ್ಲ. ಮನುಷ್ಯನ ಸ್ವಭಾವ ಸ್ನೇಹದಿಂದ ಇರ್ತಕ್ಕಂಥದ್ದು, ಮನುಷ್ಯನ ಸಹಜ ಸ್ವಭಾವ ದೈವಿ ಗುಣಗಳಿಂದ ಕಂಗೊಳಿಸುವಂತದ್ದಾಗಿದೆ. ಈ ರೀತಿಯಾಗಿರ್ತಕ್ಕಂಥ ಸಹಜ ಸ್ವಭಾವಕ್ಕೆ ವ್ಯತಿರಿಕ್ತವಾಗಿ ಅಂತ ಮೂತಿ ಮುಂದಕ್ಕೆ ಇಟ್ಕೊಂಡು ಸಿಡುಕ್ ಮೋರೆಯಲ್ಲಿ ನಾವ್ ಯಾವಾಗ್ಲೂ ಇರ್ತೀವಿ ಅಂತಂದ್ರೆ ಮಾಸ್ಟರ್ಸ್ ಅಷ್ಟೇ, ಯಾರು ಕೂಡ ನಮ್ ಜೊತೆ ಇರೋದಿಲ್ಲ. ಮತ್ತೆ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಸ್ಥಿತಿಗಳು ಇದ್ದಾಗ ಅಲ್ಲಿ ಆ ಒಂದು ಶಾಂತಿ ಅನ್ನೋದು ಇರೋದಿಕ್ಕೂ ಕೂಡ ಸಾಧ್ಯ ಇಲ್ಲ. ಇದು ಮಾಸ್ಟರ್ಸ್. ನೆಕ್ಸ್ಟ್ 2ನೇ ಕೊಟೇಶನ್. ಮನಃಶಾಂತಿ ಎನ್ನುವುದು ಪ್ರತ್ಯೇಕವಾಗಿ ಇಲ್ಲ. ನಮ್ಮ ವಾದೋಪವಾದಗಳು, ಅಪನಂಬಿಕೆಗಳು, ಅನುಮಾನಗಳು ಇಂತಹವು ಇಲ್ಲವಾದಾಗ ಉಳಿಯುವುದೇ ಮನಃಶಾಂತಿ. ಅಷ್ಟೇ ಅಲ್ವಾ ಮಾಸ್ಟರ್ಸ್? ಇವಾಗ ನಮ್ ಡಿಸ್ಟರ್ಬೆನ್ಸ್ ಅನ್ನೋದು ಯಾಕೆ ಕ್ರಿಯೇಟ್ ಆಗ್ತಾ ಇದೆ? ನಾನ್ ಹೇಳೋದ್ ಕರೆಕ್ಟು ಅಂತ ಒಬ್ರಿಗೊಬ್ರು ವಾದ ಮಾಡ್ಕೊಳ್ಳೋದ್ರಿಂದ, ಆ ವಾದೋಪವಾದಗಳಿಂದ ಆ ಒಂದು ವಾಗ್ಯುದ್ಧ ಅನ್ನೋದ್ರಿಂದ ಆ ಒಂದು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗ್ತಾ ಇದೆ. ಅಪನಂಬಿಕೆಗಳು, ನಂಬಿಕೆನೇ ಇಲ್ಲ ಒಬ್ಬರ ಬಗ್ಗೆ ಒಬ್ಬರಿಗೆ, ಅದರಿಂದ ಆ ಒಂದು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗತ್ತೆ. ಅನುಮಾನ, ಈಗ ಇಲ್ಲಿ ಹಿಂಗ್ ಹೇಳ್ತಾ ಇದ್ದಾನೆ, ಒಳಗಡೆ ಇನ್ನೇನೋ ಮಾಡ್ತಾನೆ, ಒಳಗಡೆ ಇನ್ನೇನೋ ಇದ್ಕೊಂಡು ಒಳಗಡೆ ವಿಷ ಇಟ್ಕೊಂಡು ಹೊರಗಡೆ ನೈಸಾಗಿ ಮಾತಾಡ್ತಾ ಇದ್ದಾನೆ, ಇವನು ಗೋಮುಖ ವ್ಯಾಘ್ರ, ಈ ತರದ ಒಂದು ಅನುಮಾನಗಳು ಇದ್ದಾಗ್ಲೂ ಕೂಡ ಅಲ್ಲಿ ಮನಃಶಾಂತಿ ಅನ್ನೋದು ಇರೋದಿಲ್ಲ ಮಾಸ್ಟರ್ಸ್. ಯಾವಾಗ ಇವೆಲ್ಲ ಇಲ್ದಂಗೆ ಮಾಯ ಆಗುತ್ತೋ ಆವಾಗ ಅಲ್ಲಿ ಉಳಿಯೋದೇ ಮನಃಶಾಂತಿ. ಇದು ಮಾಸ್ಟರ್ಸ್. ನೆಕ್ಸ್ಟ್ 3ನೇ ಕೊಟೇಶನ್. ನಮ್ಮ ಕೈಗಳಲ್ಲಿರುವ ಸಾಧನೆಯನ್ನು, ನಮ್ಮ ಕೈಗಳಲ್ಲಿರುವ ಕೆಲಸವನ್ನು ನಿರಂತರವಾಗಿ ಮಾಡುತ್ತಾ ಇರುವುದೇ ಅನಂತವಾದ ಶಾಂತಿಗೆ ನಿಜವಾದ ಸೋಪಾನ. ಅಷ್ಟೇ ಅಲ್ವಾ ಮಾಸ್ಟರ್ಸ್? ಕೈಗಳಲ್ಲಿ ಇರುವಂತ ಕೆಲಸವನ್ನ, ಕೈಗಳಲ್ಲಿ ಇರ್ತಕ್ಕಂಥ ಸಾಧನೆಯನ್ನ ನಿರಂತರವಾಗಿ ನಾವು ಮಾಡ್ತಾ ಇರ್ಬೇಕು. ಆಗ್ಲೇನೆ ನಾವು ನೆಮ್ಮದಿಯಾಗಿರೋದಿಕ್ಕೆ ಸಾಧ್ಯ ಆಗೋದು, ಎಲ್ಲಾನು ಅಚ್ಚುಕಟ್ಟಾಗಿ ಮುಂದಕ್ಕೆ ಹೋಗುವಂಥದ್ದು. ಉದಾಹರಣೆಗೆ ಈಗ ನಾನು ಮನೆಯಲ್ಲಿ ಈ ಉದಾಹರಣೆನ ಇದಕ್ ಮೊದ್ಲು ಗಮನಿಸಿದ್ವಿ ಅನ್ಸುತ್ತೆ, ಆದ್ರೆ ಎಷ್ಟ್ ಸರ್ತಿ ಗಮನಿಸಿದ್ರು ಕೂಡ ಅದನ್ನ ಗಮನಿಸೋಂಗೆ ಆಗ್ತಾ ಇರುತ್ತೆ ಬಿಡಿ. ನಾನು ನನ್ನ ಮನೆಯಲ್ಲಿ ಇವಾಗ ನಾನು ಅಡಿಗೆ ಮಾಡ್ಬೇಕು, ನಾನು ಎಲ್ಲಾ ಕೆಲ್ಸಗಳನ್ನ ಮಾಡ್ಬೇಕು. ಆದ್ರೆ ಅಡಿಗೆ ಮಾಡ್ಬೇಕಾಗಿರೋ ಸಮಯದಲ್ಲಿ ನಾನು ಅಡಿಗೆ ಮಾಡ್ಲಿಲ್ಲ, ಅಲ್ಲಿ ಮಾಡ್ಬೇಕಾಗಿರುವಂತ ವ್ಯವಸ್ಥೆಗಳನ್ನ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ನಾನ್ ಮಾಡ್ಲಿಲ್ಲ ಅಂತಂದಾಗ ಅಲ್ಲಿ ಏನಾಗತ್ತೆ, ಅಲ್ಲಿ ಸಹಜವಾಗಿನೇ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗತ್ತೆ. ಯಜಮಾನ್ರು ಮಕ್ಕಳು ಹಶ್ವು ಅಂತ ಮನೆಗ್ ಬಂದಾಗ, ಅಯ್ಯೋ ನಾನು ಇವತ್ತು ಅಡಿಗೆನೇ ಮಾಡಿಲ್ಲ, ಧ್ಯಾನ ಮಾಡ್ತಾ ಕೂತ್ಕೊಂಡ್ಬಿಟ್ಟಿದ್ದೆ, ಅಯ್ಯೋ ಇವತ್ ನಾನು ಅಡಿಗೆನೇ ಮಾಡಿಲ್ಲ, ಸತ್ಸಂಗ ಮಾಡ್ಕೊಂಡು ಕೂತ್ಕೊಂಡಿದ್ದೆ, ಅಯ್ಯೋ ನಾನು ಇವತ್ತು ಅಡಿಗೆ ಮಾಡಿದ್ರೆ ಮರ್ತೋಗ್ಬಿಟ್ಟು ಬೇರೆ ಏನೋ ಮಾಡ್ಕೊಂಡು ಕೂತಿದ್ದೆ ಅಂತಂದ್ರೆ ಒಪ್ತಾರಾ? ಅದ್ ನಡೆಯುವಂತ ಕೆಲ್ಸನೇನಾ? ಇಲ್ಲ ಅಲ್ವಾ ಮಾಸ್ಟರ್ಸ್? ಅಲ್ಲಿ ಸಹಜವಾಗಿನೇ ಡಿಸ್ಟರ್ಬೆನ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಅಲ್ವಾ? ಹಾಗಾಗಿ ನಾವು ಶಾಂತಿಯಿಂದ ಇರ್ಬೇಕು. ಅನಂತವಾಗಿರ್ತಕ್ಕಂಥ ಶಾಂತಿಗೆ ನಿಜವಾದ ಸೋಪಾನ ಏನು ಅಂತಂದ್ರೆ, ನಮ್ಮ ಕೈಗಳಲ್ಲಿ ಇರ್ತಕ್ಕಂಥ ಆ ಕ್ಷಣದಲ್ಲಿ ಏನ್ ಕೆಲ್ಸ ಇರುತ್ತೆ ಅದನ್ನ ಅಚ್ಚುಕಟ್ಟಾಗಿ ಮಾಡೋದ್ರಿಂದ, ಆ ಕ್ಷಣದಲ್ಲಿ ಆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನಮ್ ಕೈಯಲ್ಲಿ ಸಾಧನೆ ಮಾಡ್ಬೇಕಾಗಿರುವಂತದ್ದು ಏನಿರುತ್ತೆ ಅದಕ್ಕೋಸ್ಕರ ನಾವು ಕೆಲಸ ಮಾಡ್ದಾಗ್ಲೇನೆ ನಮ್ಗೆ ನಿಜವಾದ ಅನಂತವಾದ ಶಾಂತಿ ಅನ್ನೋದು ನಮ್ಮಲ್ಲಿ ಇರೋದು. ಇಲ್ಲ ಅಂತಂದ್ರೆ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗ್ತಾನೆ ಇರುತ್ತೆ ಮಾಸ್ಟರ್ಸ್. ನೆಕ್ಸ್ಟ್ 4ನೇ ಕೊಟೇಶನ್. ಕ್ಷಮಿಸುವುದು, ಕ್ಷಮಿಸಿ ಎಂದು ಕೇಳುವುದು ಆತ್ಮಶಾಂತಿಗೆ ಇರುವ ಒಂದಾನೊಂದು ಮಾರ್ಗ. 100% ಸತ್ಯ ಮಾಸ್ಟರ್ಸ್. ಕ್ಷಮಿಸು ಅಂತ ಕೇಳ್ಬೇಕು ಅಂತಂದ್ರೆ ತುಂಬಾ
ನಿರಹಂಕಾರ ಸ್ಥಿತಿ ಇರ್ಬೇಕಾಗತ್ತೆ, ತುಂಬಾ ಧೈರ್ಯನೂ ಇರ್ಬೇಕಾಗತ್ತೆ. ಧೈರ್ಯ ಇರೋಂತವ್ರು ಮಾತ್ರನೇ ಕ್ಷಮಿಸಿ ಅಂತ ಕೇಳೋದಿಕ್ಕೆ ಸಾಧ್ಯ. ಅಟ್ ದ ಸೇಮ್ ಟೈಮ್ ಕ್ಷಮಿಸೋದಿಕ್ಕೂ ಸಾಧ್ಯ. ಯಾರಾದ್ರೂ ನಮ್ ವಿಷಯದಲ್ಲಿ ಏನಾದ್ರು ತಪ್ಪು ಮಾಡಿರ್ತಾರೆ, ನಮ್ಗೆ ತೊಂದರೆ ಕೊಟ್ಟಿರ್ತಾರೆ, ಅಂತವ್ರನ್ನ ನಾವು ಕ್ಷಮಿಸ್ಬೇಕು ಅಂದ್ರೂ ಕೂಡ ಧೈರ್ಯ ಬೇಕು. ಕ್ಷಮಿಸಿ ಅಂತ ಕೇಳ್ಬೇಕು ಅಂತಂದ್ರೂ ಕೂಡ ಧೈರ್ಯ ಇರ್ಬೇಕು. ಆ ಒಂದು ಧೈರ್ಯ, ಅಂತಹ ಒಂದು ಸ್ಥಿತಿ ಗತಿ, ಆತ್ಮ ಸಾಮರ್ಥ್ಯ ಯಾರಿಗಿರುತ್ತೋ ಅಂತವ್ರಿಗೆ ಮಾತ್ರನೇ ಕ್ಷಮಿಸಿ ಅಂತ ಕೇಳೋದಿಕ್ಕೂ ಮತ್ತೆ ಕ್ಷಮಿಸೋದಿಕ್ಕೂ ಎರಡಕ್ಕೂ ಕೂಡ ತಾಕತ್ತಿರುವಂತದ್ದು. ಎಲ್ಲಾರ್ಗು ಕ್ಷಮಿಸೋದಿಕ್ಕೂ ಆಗಲ್ಲ, ಕ್ಷಮಿಸಿ ಅಂತ ಕೇಳೋದಿಕ್ಕೂ ಆಗಲ್ಲ. ಅಲ್ಲಿ ಕ್ಷಮಿಸಿ ಅಂತ ಕೇಳೋದಿಕ್ಕೆ ಅಹಂಕಾರ ಅಡ್ಡ ಬರ್ಬೋದು, ಕ್ಷಮಿಸಿದೀನಿ ಅಂತ ಹೇಳೋದಿಕ್ಕೂ ಕೂಡ ಅಲ್ಲಿ ಅಹಂಕಾರ ಅಡ್ಡ ಬರ್ಬೋದು, ಅಜ್ಞಾನ ಅವಿವೇಕ ಅನ್ನುವಂಥದ್ದು ಅಡ್ಡ ಬರ್ಬೋದು. ಹಾಗಾಗಿ ಇವೆಲ್ಲವನ್ನು ಮೆಟ್ಟಿ ನಿಂತಾಗ ಅವಾಗಲ್ಲಿ ನಮ್ಗೆ ತುಂಬಾ ಎಕ್ಸ್ಟ್ರಾರ್ಡಿನರಿ ಪವರ್ ಇರುತ್ತೆ ಮಾಸ್ಟರ್ಸ್. ಆ ಒಂದು ಅಹಂಕಾರವನ್ನ ಮೆಟ್ಟಿ ನಿಂತಾಗ ಸುನಾಮಿ ಬಂದು ನಮ್ಗೆ ಎದುರಾಗತ್ತೆ ಅಂತಂದ್ರೂ ಕೂಡ ನಾವು ಜಗ್ಗೋದಿಲ್ಲ ಮಾಸ್ಟರ್ಸ್. ಅಷ್ಟು ಪವರ್ಫುಲ್ ಆಗಿರ್ತೀವಿ ನಾವು. ಎಸ್ ಮಾಸ್ಟರ್ಸ್, ಇದು ಜೀವನದ ಪ್ರವಾಹದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಎದುರೇಟುಗಳನ್ನ ತಿಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಅನುಭವ ಗೊತ್ತಿರ್ತಕ್ಕಂಥದ್ದೇ, ಈ ವಿಚಾರ ಅರ್ಥ ಆಗಿರ್ತಕ್ಕಂಥದ್ದೇ. ಹಾಗಾಗಿ ಆ ಒಂದು ಆತ್ಮವಿಶ್ವಾಸ ಅನ್ನೋದು ಯಾರಿಗಿರುತ್ತೆ, ಆತ್ಮಸ್ಥೈರ್ಯ ಧೈರ್ಯ ಮನೋಬಲ ಯಾರಿಗಿರುತ್ತೆ ಅವ್ರಿಗೆ ಮಾತ್ರನೇ ಕ್ಷಮಿಸೋದಿಕ್ಕೂ ಸಾಧ್ಯ ಆಗೋದು, ಕ್ಷಮಿಸಿ ಅಂತ ಕೇಳೋದಿಕ್ಕೂ ಸಾಧ್ಯ ಆಗೋದು. ಆ ರೀತಿಯಾಗಿ ಕೇಳೋಂತ ಅವ್ರಿಗೆ ಖಂಡಿತವಾಗಿಯೂ ಆತ್ಮಶಾಂತಿ ಅನ್ನುವಂಥದ್ದಲ್ಲಿ ಸಿಗುತ್ತೆ. ಇದು ನಮ್ಗೆ ಅರ್ಥ ಮಾಡಿಸೋದಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ 5ನೇ ಕೊಟೇಶನ್ ಅನ್ನ ಗಮನಿಸೋಣ. ಆಂತರ್ಯದಲ್ಲಿ ಶಾಂತಿ ಬೇಕು ಎಂದುಕೊಂಡರೆ ಈ ಕ್ಷಣದಲ್ಲಿ ಇರುವುದನ್ನು ಇರುವ ಹಾಗೆ ಸಂಪೂರ್ಣವಾಗಿ ಆನಂದವಾಗಿ ಸ್ವೀಕರಿಸುವುದೊಂದೇ ಇರುವ ಏಕೈಕ ಮಾರ್ಗ. ತದನಂತರವೇ ಉಳಿದೆಲ್ಲ ಪ್ರಯತ್ನಗಳು ಅಷ್ಟೇ. ಎಸ್, ಆಂತರ್ಯದಲ್ಲಿ ನನಗೆ ಶಾಂತಿ ಬೇಕು ಅಂತಂದಾಗ ಇರೋದನ್ನ ಇರೋ ಹಾಗೆ ಸಂಪೂರ್ಣವಾಗಿ ಆನಂದವಾಗಿ ಸ್ವೀಕಾರ ಮಾಡ್ಬೇಕು. ಅಕ್ಸೆಪ್ಟೆನ್ಸ್ ಅನ್ನೋದು ಅಲ್ಲಿ ಇರ್ಲೇಬೇಕು. ಅದು ಇದ್ದಾಗ ಆ ಸ್ವೀಕೃತಿ ಮನೋಭಾವ ಇದ್ದಾಗ ಮಾತ್ರನೇ ನಮ್ಮ ಆಂತರ್ಯದಲ್ಲಿ ಶಾಂತಿ ಉಳ್ಕೊಳ್ಳೋದಿಕ್ಕೆ ಸಾಧ್ಯ. ನನಗಿವಾಗ ಇಂಥ ಮಕ್ಕಳು ಇಂಥ ಗುಣ ಸ್ವಭಾವಗಳನ್ನ, ಇಂಥ ವಿಕೃತವಾಗಿರ್ತಕ್ಕಂಥ, ಇಂಥ ಕ್ರೂರವಾಗಿರ್ತಕ್ಕಂಥ, ಇಂಥ ನಿಕೃಷ್ಟವಾಗಿರ್ತಕ್ಕಂಥ ಗುಣಗಳನ್ನ ಹೊಂದಿರ್ತಕ್ಕಂಥವ್ರು ಮಕ್ಕಳಾಗಿ ಬಂದಿದ್ದಾರೆ, ಗಂಡನಾಗಿ ಬಂದಿದ್ದಾರೆ, ಅಥವಾ ಹೆಂಡತಿಯಾಗಿ ಬಂದಿದ್ದಾಳೆ, ಅಥವಾ ಅತ್ತೆ ಮಾವಾಗಿ ಬಂದಿದ್ದಾರೆ, ಅಥವಾ ನನ್ನ ಸಹೋದ್ಯೋಗಿಗಳಾಗಿ ಬಂದಿದ್ದಾರೆ, ಅಕ್ಕಪಕ್ಕದವರು ಆಗಿ ಇದ್ದಾರೆ ಅಂತಂದಾಗ ನಾವು ಏನ್ ಮಾಡ್ತೀವಿ? ನನಗಿಂತ ಗಂಡ ಬೇಡ, ನನಗಿಂತ ಮಕ್ಕಳು ಬೇಡ, ನನಗಿಂತ ಸಹೋದ್ಯೋಗಿಗಳು ಬೇಡ, ನಾನು ಟ್ರಾನ್ಸ್ಫರ್ ತಗೊಂಡು ಹೊಟ್ಟೋಗ್ತೀನಿ, ಅಥವಾ ನಾನು ಇಂಥ ಗಂಡನ ಬಿಟ್ಟು ನಾನು ಹೊಟ್ಟೋಗ್ತಾ ಇರ್ತೀನಿ, ನನಗಿಂತ ಮಕ್ಕಳು ಬೇಡವೇ ಬೇಡ ಅಂತ ಅಂದ್ಬಿಟ್ಟು ಮಕ್ಕಳಿಂದ ಈ ತರ ಪ್ರತಿಯೊಂದ್ರಿಂದ ತಪ್ಪಿಸ್ಕೊಂಡು ಹೋಗೋದಿಕ್ಕೆ ಬಹಳಷ್ಟು ಜನ ಪ್ರಯತ್ನ ಮಾಡುವಂತದ್ದು ನಡೀತಾ ಇರುತ್ತೆ ಮಾಸ್ಟರ್ಸ್. ಆದ್ರೆ ತಪ್ಪಿಸ್ಕೊಂಡು ಹೋಗೋದ್ರಿಂದ ಸಮಸ್ಯೆ ಪರಿಹಾರ ಆಗೋದಿಲ್ಲ ಅನ್ನುವಂಥದ್ದು ನಾವ್ ಅರ್ಥ ಮಾಡ್ಕೋಬೇಕಾಗ್ತದೆ. ಅಲ್ಲಿ ಆ ಸಮಸ್ಯೆ ಪರಿಹಾರ ಆಗ್ಬೇಕು ಅಂತಂದ್ರೆ ಅಲ್ಲಿ ನಾವು ಅದನ್ನ ನೋಡುವಂತ ರೀತಿ ನೀತಿ ಅರ್ಥ ಆಗ್ಬೇಕಾಗಿದೆ, ನೋಡುವಂತ ದೃಷ್ಟಿಕೋನ ಬದಲಾಗಬೇಕಾಗಿದೆ, ಅದನ್ನ ಹ್ಯಾಂಡಲ್ ಮಾಡುವಂತ ವಿಧಾನವನ್ನ ನಾವು ತಿಳ್ಕೊಬೇಕಾಗಿದೆ. ಅದರಿಂದ ತಪ್ಪಿಸ್ಕೊಂಡು ಹೋಗೋದ್ರಿಂದ ಸಮಸ್ಯೆ ಪರಿಹಾರ ಆಗಲ್ಲ. ಅದು ಮತ್ತೊಂದು ರೀತಿಯಲ್ಲಿ ಆ ಒಂದು ಸಮಸ್ಯೆ ಪುನಃ ನಮ್ಮ ಜೀವನದೊಳಕ್ಕೆ ಬರ್ತಾನೆ ಇರುತ್ತೆ. ಹಾಗಾಗಿ ಇಲ್ಲಿ ಅಕ್ಸೆಪ್ಟೆನ್ಸ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತಪ್ಪಿಸ್ಕೊಂಡು ಹೋಗೋದ್ರಿಂದ ಆ ಒಂದು ಸಮಸ್ಯೆ ಪರಿಹಾರ ಆಗಲ್ಲ. ಸ್ವೀಕಾರ ಮಾಡೋದ್ರಿಂದ ಪರಿಹಾರಕ್ಕೆ ದಾರಿಗಳು ಕಾಣಿಸುತ್ತೆ. ಇಂಥ ಗಂಡ, ಇಂಥ ಮಕ್ಕಳು, ಇಂಥ ಅತ್ತೆ ಮಾವ, ಇಂಥ ಪರಿಸ್ಥಿತಿ, ಇಂಥದ್ದು ಅಂತ ನಾವ್ ಏನ್ ಹೇಳ್ತಾ ಇರ್ತೀವಿ, ಇರೋದನ್ನ ಇರೋ ಹಾಗೆ ನಾವು ಒಪ್ಕೋಬೇಕು. ನನ್ ಗಂಡ ಇಂಥವ್ರ, ಹೌದು ನನ್ ಗಂಡ ಇಂಥವ್ರು, ಮಕ್ಳು ಇಂಥವ್ರ, ಹೌದು ನನ್ ಮಕ್ಳು ಇಂಥವ್ರು, ನನ್ ಹೆಂಡತಿ ಇಂಥವಳ, ಹೌದು ನನ್ ಹೆಂಡತಿ ಇಂಥವಳು. ಒಪ್ಕೋಬೇಕು ಫಸ್ಟ್. ಒಪ್ಕೊಂಡು ಓಕೆ ಮಕ್ಳು ಇಂಥವ್ರಿದ್ದಾರೆ, ಇಂಥವ್ರ ಜೊತೆ ನಾನ್ ಹೇಗಿರ್ಬೇಕು, ನನ್ ಹೆಂಡತಿ ಇಂಥವಳಾಗಿದ್ದಾಳೆ, ನನ್ ಇಂಥ ಹೆಂಡತಿ ಜೊತೆ ನಾನ್ ಹೇಗಿರ್ಬೇಕು. ಒಪ್ಕೊಂಡಿದೀವಿ ಅಂತಂದ್ರೆ ಅವ್ರು ಮಾಡೋ ಎಲ್ಲಾ ಕೆಲ್ಸಗಳನ್ನೂ ಕೂಡ ಸಮರ್ಥನೆ ಮಾಡ್ತಾ ಇದೀವಿ ಅಂತ ಅಲ್ಲ. ಅವ್ರು ಮೋಸ ಮಾಡ್ತಾ ಇದ್ದಾರೆ, ತಲೆ ಹೊಡಿತಾ ಇದ್ದಾರೆ, ಎಲ್ಲಾರ್ಗು ಹಿಂಸೆ ಕೊಡ್ತಾ ಇದ್ದಾರೆ, ರೌಡಿಸಮ್ ಮಾಡ್ತಾ ಇದ್ದಾರೆ, ಟೆರರಿಸಮ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರನ್ನ ಇರೋದನ್ನ ಇರೋ ಹಾಗೆ ಒಪ್ಕೊಂಡಿದೀವಿ ಅಂದ್ರೆ ಅಲ್ಲಿ ಅವ್ರು ಮಾಡೋ ಎಲ್ಲಾ ಕೆಲ್ಸಗಳನ್ನ ಸಮರ್ಥನೆ ಮಾಡ್ತಾ ಇದೀವಿ ಅಂತ ಅಲ್ಲ. ಇದನ್ನ ಪುನಃ ಹೇಳ್ತಾ ಇದ್ದೀನಿ. ಅಲ್ಲಿ ಇರೋದನ್ನ ಇರೋ ಹಾಗೆ ಒಪ್ಕೊಂಡಿದೀವಿ ಅಂತಂದ್ರೆ ಅವರನ್ನ ಅವರಾಗಿ ಇರೋದನ್ನ ನಾವು ಸಾಕ್ಷಿ ಭಾವದಿಂದ ನೋಡ್ತಾ ನಾವೇನಾಗಿದ್ದೀವಿ ಅದು ಆಗಿ ಅದ್ರಲ್ಲಿ ಆ ರೀತಿಯಾಗಿ ನಮ್ಮ ಜೀವನದಲ್ಲಿ ನಮ್ಮ ಹೆಜ್ಜೆಗಳನ್ನ ನಾವು ಹಾಕ್ತಾ ಹೋಗ್ಬೇಕಾಗಿರುತ್ತೆ ಅಂತ ಅರ್ಥ ಮಾಸ್ಟರ್ಸ್.
ಅಂತ ಗಂಡ ಇದ್ದಾನೆ ಅಥವಾ ಅಂತ ಹೆಂಡತಿ ಇದ್ದಾಳೆ ಅಥವಾ ಅಂತ ಮಕ್ಕಳಿದ್ದಾರೆ, ಅಂತ ಸಹೋದ್ಯೋಗಿಗಳಿದ್ದಾರೆ, ಅಂತ ಕುಟುಂಬ ಇದೆ ಅಂತಂದಾಗ ಆ ಕುಟುಂಬದಲ್ಲಿ ನಾನ್ ಯಾವ ರೀತಿಯಾಗಿ ತಯಾರಾಗ್ಬೇಕು? ಆ ಮುಳ್ಳುಗಳು ನನ್ನನ್ನ, ಅಲ್ಲಿ ಮುಳ್ಳುಗಳಿದೆ ಅಂತಂದಾಗ ಮುಳ್ಳನ್ನ ಮುಳ್ಳಾಗೆ ತಗೋಬೇಕಾಗತ್ತೆ. ಮುಳ್ಳನ್ನ ನಾನು ಹೂವಾಗಿ ನೋಡಿದ್ರೆ ಅದು ಭ್ರಮೆ ಆಗತ್ತೆ, ಭ್ರಾಂತಿ ಆಗತ್ತೆ. ಮುಳ್ಳನ್ನ ನಾನು ಹೂವಾಗಿ ನೋಡ್ತೀನಿ ಅಂತಂದ್ರೆ, ಮುಳ್ಳು ಬಂದು ಚುಚ್ಚುತ್ತಾ ಇದ್ರೆ ಹೂವಿನಷ್ಟು ಮೃದುವಾಗಿ ನನಗೆ ಹಿತವಾದ ಅನುಭವ ಕೊಡ್ತಾ ಇದೆ ಅಂತ ಅನ್ಕೊಂಡ್ರೆ ಅಲ್ಲಿಗೆ ನಾವು ನಮ್ಮ ಮಾನಸಿಕ ಆರೋಗ್ಯವನ್ನ ನಾವೇ ಹಾಳು ಮಾಡ್ಕೊಂಡಂಗಾಗತ್ತೆ. ಇರೋದನ್ನ ಇರೋ ಹಾಗೆ ನೋಡೋದನ್ನ ಕಲಿಯೋದೇ ನಿಜವಾದ ಸಾಧನೆ ಆಗಿರುತ್ತೆ ಮಾಸ್ಟರ್ಸ್, ಪ್ರಸ್ತುತ ನಮ್ಮ ಈ ಸ್ಥಿತಿಗತಿಗಳಲ್ಲಿ. ಈ ಸಾಧನೆ ನಾವು ಮಾಡಿದಾಗ ನಿಜವಾಗ್ಲೂ ಅದ್ಭುತವಾಗಿ ನಮ್ಮ ಸ್ಥಿತಿಗತಿಗಳು ಉನ್ನತ ಮಟ್ಟಕ್ಕೆ ಹೋಗ್ತಾ ಇರತ್ತೆ. ಹಾಗಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು? ಮುಳ್ಳನ್ನ ಮುಳ್ಳು ಹಾಗೇನು, ಮುಳ್ಳು ಅಂತಾನೆ ನಾವು ನೋಡ್ಬೇಕು, ಹೂವನ್ನ ಹೂವು ಅಂತಾನೆ ನೋಡ್ಬೇಕು, ಕಲ್ಲನ್ನ ಕಲ್ಲು ಅಂತಾನೆ ನೋಡ್ಬೇಕು. ಆ ಮುಳ್ಳು ನಮ್ಮ ಹತ್ರಕ್ ಬಂದಾಗ ಅದ್ರ ಬಗ್ಗೆ ಜಡ್ಜ್ಮೆಂಟ್ ಬೇಕಿಲ್ಲ, ಕಾಮೆಂಟ್ ಬೇಕಿಲ್ಲ, ಕಂಪ್ಲೇಂಟ್ ಬೇಕಿಲ್ಲ. ಅದು ಮುಳ್ಳು, ಅದಷ್ಟೇ ಚುಚ್ಚುತ್ತೆ. ಇದು ಹೂವು, ಅದಷ್ಟೇ, ಅದು ಮೃದುವಾಗಿರುತ್ತೆ, ಸುಂದರವಾಗಿರುತ್ತೆ, ಸುವಾಸನೆ ಬೀರುತ್ತೆ. ಇದು ಕಲ್ಲು, ಇದು ಹೀಗೆ ಇರುತ್ತೆ. ಆ ರೀತಿಯಾಗಿ ಆ ಒಂದು ಕ್ಲಾರಿಟಿ ನಮ್ಗೆ ಅರ್ಥ ಆದಾಗ ಮುಳ್ಳು ನನಗೆ ಚುಚ್ಬಿಡ್ತು ಅಂತ ಕಂಪ್ಲೇಂಟ್ ಹೇಳುವಂತದ್ದು ಇರೋದಿಲ್ಲ. ಅಲ್ಲಿ ಜಡ್ಜ್ಮೆಂಟ್ ಮಾಡುವಂತದ್ದು ಇರೋದಿಲ್ಲ. ಅದ್ರ ಬಗ್ಗೆ ನಾವು ಅದ್ರ ಬಗ್ಗೆ ನಾವು ಅದ್ರ ಬಗ್ಗೆನೆ ಮಾತಾಡ್ತಾ ಇರುವಂತದ್ದು ಇರೋದಿಲ್ಲ. ಇದು ಮಾಸ್ಟರ್ಸ್. ಹಾಗಾಗಿ ಅಕ್ಸೆಪ್ಟೆನ್ಸ್, ಸ್ವೀಕರಿಸುವಂತಹ ಸ್ವೀಕೃತಿ ಮನೋಭಾವ ಅನ್ನುವಂಥದ್ದೇನಿದೆ, ಆ ಸ್ವೀಕೃತಿ ಮನೋಭಾವ ಅನ್ನುವಂಥದ್ದು ನಮ್ಮಲ್ಲಿ ಜಾಗೃತ ಆಯ್ತು ಅಂತಂದ್ರೆ ನಮ್ಮ ಆಂತರ್ಯದಲ್ಲಿ ಶಾಂತಿ ಅದಷ್ಟಕ್ಕದೇ ನೆಲೆಸೋದಿಕ್ಕೆ ಪ್ರಾರಂಭ ಆಗುತ್ತೆ. ಅಲ್ಲಿ ಗಂಡ ಕುಡಿದ್ ಬಂದ್ರು ಏನ್ ಅನ್ಸಲ್ಲ, ಮತ್ತೊಂದ್ ಮಗದೊಂದ್ ಏನೇ ಮಾಡಿದ್ರು ಕೂಡ ಏನ್ ಅನ್ಸೋದಿಲ್ಲ, ಮಕ್ಳು ಹೆಂಗೆ ನಡ್ಕೊಂಡ್ರು ಕೂಡ ಏನ್ ಅನ್ಸಲ್ಲ. ಇದಿಷ್ಟೇ ಕಲ್ಲು, ಇದಿಷ್ಟೇ ಮುಳ್ಳು, ಇದಿಷ್ಟೇ ಹೂವು, ಇದಿಷ್ಟೇ ಅಂತ ಹೋಗ್ತಾ ಇರ್ತೀವಿ ಮಾಸ್ಟರ್ಸ್. ಸೊ ಈ ರೀತಿಯಾಗಿ ಒಪ್ಕೊಂಡ್ಮೇಲೆ ನಾನ್ ಹೇಗಿರ್ಬೇಕು, ನಾನ್ ಹೇಗ್ ನಡಿಬೇಕು ಅನ್ನುವಂಥದ್ದು ಸಹಜವಾಗೇನೆ ಗೊತ್ತಾಗ್ತಾ ಇರುತ್ತೆ. ಇದು 5ನೇ ಕೊಟೇಶನ್. ಆದ್ರೆ ಇನ್ನು 6ನೇ ಕೊಟೇಶನ್, ಇತರರನ್ನು ನೋಡಿ ತೀರ್ಪುಗಳನ್ನು ಕೊಡುತ್ತಾ ಕೂರುವವರಿಗೆ ಎಂದಿಗೂ ಮನಃಶಾಂತಿ ನೆಲೆಯೂರಲು ಅವಕಾಶವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬೇರೆಯವ್ರ ಬಗ್ಗೆ ಜಡ್ಜ್ಮೆಂಟ್ಗಳು ಕೊಟ್ಕೊಂಡು ಬೇರೆಯವ್ರನ್ನ ಕಾಮೆಂಟ್ ಮಾಡ್ಕೊಂಡು ಕೂತ್ಕೊಳ್ಳೋರ್ಗೆ ಮನಃಶಾಂತಿ ಎಲ್ಲಿಂದ ಬರುತ್ತೆ? ಉದಾಹರಣೆಗೆ ಯಾರೋ ನಮ್ ಬಗ್ಗೆ ಏನೋ ತುಂಬಾ ತೊಂದರೆ ಕೊಟ್ರು ಅಂತ ಅನ್ಕೊಳ್ರಿ. ತೊಂದರೆ ಕೊಟ್ಟಿರೋರ್ ಬಗ್ಗೆ ನಾವು ಅದೇ ಆ ಒಂದು ತೊಂದರೆ ಉಂಟಾದಾಗ ಯಾವ ರೀತಿಯಾಗಿರ್ತಕ್ಕಂಥ ಮನೋಭಾವ ಸ್ಥಿತಿ ನಮ್ಮಲ್ಲಿ ಉಂಟಾಗಿರುತ್ತೆ, ಅದೇ ಸ್ಥಿತಿಯಿಂದ, ಅದೇ ಬೇಸರ, ಅದೇ ದುಃಖ, ಅದೇ ಕೋಪ, ಅದೇ ದ್ವೇಷದಿಂದ ಆ ವ್ಯಕ್ತಿಗಳ ಬಗ್ಗೆ ನಾನು ಯಾವಾಗ್ಲೂ ಕೂಡ ತೀರ್ಪುಗಳನ್ನ ಕೊಡ್ತಾ ಇರ್ತೀನಿ ಅಂತಂದ್ರೆ, ಅದೇ ಕೋಪ, ಅದೇ ದ್ವೇಷ, ಅದೇ ಅಸಹ್ಯ, ಅದೇ ಅಸೂಯೆ ನನ್ನಲ್ಲಿ ತುಂಬಿಕೊಂಡೇ ಇರುತ್ತೆ. ಅದೇ ಸ್ಥಿತಿಯಲ್ಲಿ ನಾನು ಮಾತಾಡ್ತಾನೆ ಇರ್ತೀನಿ ಅಂತಂದ್ರೆ ಅದರಿಂದ ನಮ್ಗೆ ಏನ್ ಅರ್ಥ ಆಗತ್ತೆ? ಆ ರೀತಿಯಾಗಿ ನನ್ನ ಒಳಗಡೆ ಡಿಸ್ಟರ್ಬೆನ್ಸ್ ಅನ್ನ ತುಂಬಿಕೊಂಡು ಜಡ್ಜ್ಮೆಂಟ್ ಗಳನ್ನ ಕೊಡ್ತಾ, ಆ ಒಂದು ರೀತಿಯಾಗಿ ಕಾಮೆಂಟ್ ಅನ್ನ ಮಾಡ್ತಾ, ಕಂಪ್ಲೇಂಟ್ ಅನ್ನ ಹೇಳ್ತಾ ಇದ್ದಾಗ ಆ ಮನಃಶಾಂತಿ ಅನ್ನೋದು ನನ್ನಲ್ಲೇ ಇಲ್ದಂಗ ಆಗುತ್ತೆ ಮಾಸ್ಟರ್ಸ್. ಇದು ಇಲ್ಲಿರ್ತಕ್ಕಂಥ ಸೂಕ್ಷ್ಮತೆ. ಹಾಗಾಗಿ ಇತರರನ್ನ ನೋಡಿ ತೀರ್ಪುಗಳನ್ನ ಕೊಡ್ತಾ ಕೂತ್ಕೊಳ್ಳೋರ್ಗೆ ಯಾವತ್ತಿಗೂ ಕೂಡ ಮನಃಶಾಂತಿ ಅನ್ನೋದು ನೆಲೆಯೂರೋದಕ್ಕೆ ಅವಕಾಶ ಇಲ್ಲ ಅನ್ನುವಂತ ಕೊಟೇಶನ್ ನಮ್ಗೆ ಅರ್ಥ ಮಾಡ್ಸಕ್ ಪ್ರಯತ್ನ ಮಾಡಿರೋದು. ಎಸ್, ನೆಕ್ಸ್ಟ್ 7ನೇ ಕೊಟೇಶನ್ ಅನ್ನ ಗಮನಿಸೋಣ. ಭ್ರಾಂತಿ ಇರುವ ಕಡೆ ಶಾಂತಿ ಇರುವುದಿಲ್ಲ, ನೆನಪಿಟ್ಟುಕೊಳ್ಳಿ. ಭ್ರಾಂತಿ ಅಂದ್ರೆ ಏನು? ಹಗ್ಗವನ್ನ ಹಾವಾಗಿ ಭಾವಿಸೋದು, ಇಲಿಯನ್ನ ಹುಲಿಯಾಗಿ ಭಾವಿಸೋದು, ಇದೆಲ್ಲ ಕೂಡ ಭ್ರಾಂತಿ ಅಲ್ವಾ ಮಾಸ್ಟರ್ಸ್? ಈ ರೀತಿಯಾಗಿರ್ತಕ್ಕಂಥ ಭ್ರಾಂತಿ ಇದ್ದಾಗ ಶಾಂತಿ ಎಲ್ಲಿಂದ ಬರುತ್ತೆ? ಅಂದ್ರೆ ಇದು ಜಸ್ಟ್ ಉದಾಹರಣೆಯಾಗಿ ಹೇಳಿರ್ತಕ್ಕಂಥದ್ದು. ಭ್ರಾಂತಿ ಅನ್ನುವಂಥದ್ದನ್ನ ಊಹೆಯಿಂದ ಉಂಟಾಗುವಂಥದ್ದಾಗಿದೆ. ಭ್ರಾಂತಿ ಅನ್ನೋದು ಊಹೆಗಳಿಂದ ಉಂಟಾಗುವಂಥದ್ದಾಗಿದೆ. ವಾಸ್ತವದಲ್ಲಿ ಸಮಸ್ಯೆ ಇದೆ ಅನ್ನೋದನ್ನ ಸಮಸ್ಯೆಯಾಗಿ ನೋಡಿ ಆ ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ಳೋದು ತುಂಬಾ ಸುಲಭ. ಆದ್ರೆ ಊಹೆಗಳಲ್ಲಿ ಇರ್ತಾರಲ್ಲ, ಊಹೆಗಳಲ್ಲಿ ಸಮಸ್ಯೆಗಳನ್ನ ಊಹಿಸ್ಕೊಳ್ತಾ ಇರ್ತಾರಲ್ಲ, ಅಂತಹ ಸಮಸ್ಯೆಗಳಿಗೆ ಪರಿಹಾರನೇ ಇಲ್ಲ. ಅಂತಹ ಆ ಒಂದು ಆಲೋಚನೆಯ ಸ್ಥಿತಿಗತಿಗಳು ಬದಲಾಗುವವರೆಗೂ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳ ಪರಿಹಾರ ಆಗಲ್ಲ. ಒಂದು ವೇಳೆ ಪರಿಹಾರ ಆಯ್ತು ಅಂದ್ರೆ ಇಮ್ಮಿಡಿಯೇಟ್ ಆಗಿ ಬರ್ತಾ ಇರುತ್ತೆ. ಹೇಗೆ ಅಂತಂದ್ರೆ, ಮನೋರೋಗ ಇರುವಂತವ್ರಿಗೆ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟ್ರು ಏನೇನೋ ಚಿಕಿತ್ಸೆಯನ್ನ ಕೊಡ್ತಾ ಇರ್ತಾರೆ, ಏನೇನೋ ಔಷಧೋಪಚಾರಗಳನ್ನ ಮಾಡ್ತಾ ಇರ್ತಾರೆ. ಆದ್ರೆ ಆ ಔಷಧಿ ಅಲ್ಲಿ ಕೆಲಸ ಮಾಡ್ತಾ ಇರುತ್ತೆ, ಕೆಲಸ ಮಾಡ್ತಾ ಅಲ್ಲಿರುವಂತ ಸಮಸ್ಯೆ ಕ್ಲಿಯರ್ ಆಗ್ತಾ ಇರುತ್ತೆ, ಮತ್ತೆ ಅದಂಗೇನೆ ರಿಪೀಟ್ ಆಗ್ತಾ ಇರುತ್ತೆ.
ಆಗ ರಿಪೀಟೆಡ್ ಆಗಿ ಅದೇ ರೋಗ, ಅದೇ ಚಿಕಿತ್ಸೆ, ಅದೇ ರೀತಿಯಾಗಿ ನೋಡಿ ನೋಡಿ ಡಾಕ್ಟರ್ಗೆ ಅರ್ಥ ಆಗ್ಬಿಡುತ್ತೆ. ಇವ್ರಿಗೆ ಮನೋರೋಗ ಇದೆ, ಇವ್ರ ಮನಸ್ಸಿನ ಸ್ಥಿತಿಯಿಂದಾಗಿ ಈ ರೋಗ ಇದೇ ರೀತಿಯಾಗಿ ಬರ್ತಾ ಇದೆ, ಇದು ಬದಲಾಗೋವರೆಗೂ ಅವರಲ್ಲಿ ಬದಲಾವಣೆ ಬರೋದಿಲ್ಲ ಅಂತ ಅಂದಾಗ ಅವ್ರು ಹೇಳ್ತಾರೆ, ನೀವು ತುಂಬಾ ಯೋಚನೆ ಮಾಡ್ತಾ ಇದ್ರಿ, ಸ್ವಲ್ಪ ಯೋಚನೆ ಮಾಡೋದು ಕಡಿಮೆ ಮಾಡ್ರಿ, ನೀವಿರೋ ವಾತಾವರಣವನ್ನ ಬದಲಾಯಿಸ್ರಿ, ಎಲ್ಲಾದ್ರೂ ಒಂದಷ್ಟು ದಿನ ಹೊರಗಡೆ ಆರಾಮಾಗಿ ಇದ್ಕೊಂಡು ಸುತ್ತಾಡ್ಕೊಂಡು ಮನಃಶಾಂತಿಯಿಂದ ಇದ್ಬಿಟ್ಟು ಬನ್ನಿ, ನಿಮ್ಗೆ ವಾತಾವರಣ ಬದಲಾಗ್ಬೇಕು ಅಂತ ಕೂಡ ಹೇಳೋಂಥದ್ದು ನಡೆಯುತ್ತೆ. ಯಾಕ ಮಾತ್ ಹೇಳ್ತಾರೆ ಅಂತಂದ್ರೆ ಆ ಒಂದು ಊಹೆಗಳು, ಆ ಒಂದು ಆಲೋಚನೆಯ ಸ್ಥಿತಿಗತಿಗಳು, ಆ ಎಲ್ಲವೂ ಕೂಡ ಭ್ರಾಂತಿ ಅನ್ನುವಂಥದ್ದು ಏನಿರುತ್ತೆ, ಆ ಎಲ್ಲದ್ರಿಂದ ಅವರು ಹೊರಗ್ ಬರ್ಬೇಕು ಅನ್ನುವಂಥದ್ದಾಗಿರುತ್ತೆ. ಎಲ್ಲದಕ್ಕೂ ಆಧಾರ ಆ ಭ್ರಾಂತಿಯಿಂದ ಹೊರಕ್ ಬರೋದಾಗಿರುತ್ತೆ. ಆ ಭ್ರಾಂತಿಯಿಂದ ಹೊರಕ್ ಬಂದಿದೀವಿ ಅಂತಂದಾಗ್ಲೇ ಶಾಂತಿ ಸಿಗೋದು. ಆ ಶಾಂತಿ ಸಿಕ್ಕಾಗ್ಲೇನೆ ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಎಲ್ಲಾ ರೀತಿಯ ಆರೋಗ್ಯಗಳು ಕೂಡ ಅಲ್ಲಿ ಉಂಟಾಗ. ಹಾಗಾಗಿ ಮಾಸ್ಟರ್ಸ್, ಭ್ರಾಂತಿ ಅನ್ನೋದು ಇಲ್ದೆ ಇದ್ದಾಗ್ಲೇ ಶಾಂತಿ ಅನ್ನೋದು ನಮ್ಗೆ ಬರೋದಿಕ್ಕೆ ಸಾಧ್ಯ. ನೆಕ್ಸ್ಟ್ 8ನೇ ಕೊಟೇಶನ್ ಅನ್ನ ಗಮನಿಸೋಣ. ಈ ಪ್ರಪಂಚದಲ್ಲಿ ಮನಃಶಾಂತಿಗಿಂತಲೂ ಬೆಲೆಯುಳ್ಳದ್ದು ಯಾವುದೂ ಇಲ್ಲ. ಮನಃಶಾಂತಿಯನ್ನ ಡಿಸ್ಟರ್ಬ್ ಮಾಡ್ಕೊಳ್ತೀವಿ ನಾವು, ಮನಃಶಾಂತಿನ ಹಾಳು ಮಾಡ್ಕೊಂಡು ಕೆಲಸ ಮಾಡ್ತೀವಿ ನಾವು ಅಂತಂದ್ರೆ ಅದರಷ್ಟು ಮೂರ್ಖತ್ವನು ಇಲ್ಲ ಅಂತಾನೆ ಹೇಳ್ಬೇಕಾಗತ್ತೆ ಮಾಸ್ಟರ್ಸ್. ಅಂದ್ರೆ ಇದು ಒಂದು ಸ್ಟೇಜ್ ವರ್ಗು ಮಾತ್ರ. ಆದ್ರೆ ಮನಃಶಾಂತಿ ಅನ್ನುವಂಥದ್ದು ಹೊರಗಡೆ ಎಲ್ಲೋ ಸಿಗಲ್ಲ, ಅದು ನಮ್ಮ ಒಳಗಡೆ ಇರ್ತಕ್ಕಂಥದ್ದು. ಅದನ್ನ ಡಿಸ್ಟರ್ಬ್ ಮಾಡ್ಕೊಳ್ದಂಗೆ ಅವ್ರ ಜೊತೆ ಆದ್ರೂ ಸರಿ, ಎಂತ ಕೆಲ್ಸ ಮಾಡ್ತಾ ಇರೋರ್ ಮಧ್ಯದಲ್ಲಾದ್ರೂ ಸರಿ ಇದ್ರೂ ಕೂಡ ನಾವು ಡಿಸ್ಟರ್ಬ್ ಆಗ್ದಂಗೆ ನಮ್ಮ ಮನಃಶಾಂತಿಯನ್ನ ನಾವು ಉಳಿಸ್ಕೋಬಲ್ಲವ್ರು ಕೂಡ ಆಗಿರ್ತೀವಿ ಮಾಸ್ಟರ್ಸ್. ಹಾಗಾಗಿ ಮನಃಶಾಂತಿಗಿಂತಲೂ ಬೆಲೆಯುಳ್ಳದ್ದು ಈ ಪ್ರಪಂಚದಲ್ಲಿ ಯಾವುದು ಇಲ್ಲ. ಆ ಮನಃಶಾಂತಿಯನ್ನ ಹಾಳು ಮಾಡ್ಕೊಳ್ಳುವಂತ ಕೆಲಸ ಮಾಡೋ ಅವಶ್ಯಕತೆನೂ ಇಲ್ಲ. ಆದ್ರೆ ಒಂದೊಂದ್ಸತಿ ಮನಃಶಾಂತಿ ಡಿಸ್ಟರ್ಬ್ ಆಗುವಂತ ಕೆಲಸ ನಾವ್ ಮಾಡ್ಬೇಕಾಗತ್ತೆ, ಅಂತ ವ್ಯಕ್ತಿಗಳ ಜೊತೆ ನಾವ್ ಇರ್ಬೇಕಾಗತ್ತೆ, ಪ್ರಾಕ್ಟಿಕಾಲಿಟಿಯಲ್ಲೇ ನಾವು ಮಾತಾಡ್ಬೇಕಾಗತ್ತೆ. ಆ ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ಈ ವಿಚಾರಗಳು ನಮ್ಗೆ ಅಪ್ಲೈ ಮಾಡ್ಕೊಳಕ್ಕೆ ಕೆಲ್ಸಕ್ ಬರ್ಲಿಲ್ಲ ಅಂತಂದ್ರೆ ಇವೆಲ್ಲ ಜಸ್ಟ್ ಬುಕಿಶ್ ಆಗಿರುತ್ತೆ ಅಷ್ಟೇ, ಪ್ರಯೋಜನ ಇಲ್ಲ. ಈ ವಿಚಾರವನ್ನ ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ಅಪ್ಲೈ ಮಾಡ್ಕೊಂಡಾಗ ನನ್ನ ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ಹೇಗಿರುತ್ತೆ, ಇದು ಕೊಟೇಶನ್ ಹೇಗಿದೆ ಅನ್ನೋದನ್ನ ನಾವ್ ಅರ್ಥ ಮಾಡ್ಕೊಂಡಾಗ ಅಷ್ಟೇ ಆ ಕೊಟೇಶನ್ಗೆ ಬೆಲೆ. ಇಲ್ಲ ಅಂತಂದ್ರೆ ಇಲ್ಲ. ಎಸ್, ಮನಃಶಾಂತಿಯನ್ನ ಡಿಸ್ಟರ್ಬ್ ಮಾಡುವಂತ ವ್ಯಕ್ತಿಗಳು ಇರ್ತಾರೆ, ಬೇಡ ಅಂತ ಅನ್ಕೊಂಡ್ರು ಕೂಡ ಅವ್ರ ಜೊತೆ ನಾವು ಬದುಕು ಮಾಡ್ಬೇಕಾಗಿರುತ್ತೆ, ಅಂತವ್ರ ಜೊತೆ ನಾವು ನಮ್ಮ ಜೀವನವನ್ನ ನಡೆಸ್ಬೇಕಾಗಿರುತ್ತೆ, ಕೆಲಸದಲ್ಲಿ ತೊಡಗ್ಬೇಕಾಗತ್ತೆ, ಮತ್ತೊಂದು ಮಗದೊಂದು ಎಲ್ಲದ್ರಲ್ಲೂ ನಾವು ತೊಡಗಿರ್ಬೇಕಾಗತ್ತೆ. ಸೊ ಹಾಗಾಗಿ ಅಂತವ್ರ ಜೊತೆ ಇದ್ರೂ ಕೂಡ ಮನಃಶಾಂತಿಯಿಂದ ಬದುಕೋದು ಹೇಗೆ ಅನ್ನೋದು ನಾನು ಕಲ್ತ್ಕೋಬೇಕಾಗತ್ತೆ ಅಷ್ಟೇ. ಅದೊಂದೇ ದಾರಿ, ಬೇರೆ ಏನು ದಾರಿ ಇಲ್ಲ. ಅದನ್ನ ಕಲ್ತ್ಕೊಳ್ಳೋದಿಕ್ಕೆ ಇರೋ ಆಧಾರ ಏನು ಅಂತಂದ್ರೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಂಗತಿ. ಅದು ಬಿಟ್ರೆ ಬೇರೆ ಏನು ಸಹಾಯ ಮಾಡಲ್ಲ ಮಾಸ್ಟರ್ಸ್. ಭಗವಂತ ನಮ್ಗೆ ಸದಾಕಾಲ ಸಹಾಯ ಮಾಡೋದಿಕ್ಕೆ ಸಂಸಿದ್ಧನಾಗಿ ಕಾಯ್ತಾ ಇರ್ತಾನೆ. ಆದ್ರೆ ಭಗವಂತ ಕೊಡುವಂತ ಆ ಸಹಾಯವನ್ನ ಸ್ವೀಕಾರ ಮಾಡೋದಿಕ್ಕೂ ಕೂಡ ನಾವು ತಯಾರಿಲ್ಲ ಅಂತಂದ್ರೆ ಅವನೇನು ಮಾಡೋದಿಕ್ಕೆ ಆಗೋದಿಲ್ಲ. ಹಾಗಾಗಿ ಯಾವಾಗ ಈ ಸಹಾಯದ ಹಸ್ತವನ್ನ ಹಿಡ್ಕೋಬೇಕು ಅಂತ ನಿನ್ಗೆ ಅನ್ಸುತ್ತೋ, ಪೆಟ್ಟುಗಳನ್ನ ತಿಂದು 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 ಅವಾಗ ನೀನೇ ನನಗಿದು ಬೇಡ, ನೀನ್ ಬೇಕಪ್ಪ ಅಂತ ಭಗವಂತನ ಕೈಯನ್ನ ನಾವು ಹಿಡ್ಕೊಳ್ತೀವಿ. ಆವಾಗ ಅವನ ಮನಃಶಾಂತಿ ಅನ್ನೋದು ಅಥವಾ ಏನ್ ನಮ್ಗೆ ಬೇಕು ಅದನ್ನೆಲ್ಲವನ್ನು ಕೂಡ ಅವ್ನು ಕೊಡೋದಿಕ್ಕೆ ಅಲ್ಲಿ ಬರ್ತಾನೆ. ಹಾಗಾಗಿ ನಮ್ಗೆ ಮನಃಶಾಂತಿ ಅನ್ನುವಂಥದ್ದು ಅಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು ಆಗಿದೆ. ಹಾಗಾಗಿ ಪ್ರಪಂಚದಲ್ಲಿ ಮನಃಶಾಂತಿಗಿಂತಲೂ ಬೆಲೆಯುಳ್ಳದ್ದು ಯಾವುದು ಇಲ್ಲ. ಮನಃಶಾಂತಿಯನ್ನ ಉಳಿಸ್ಕೊಳ್ಳೋದು, ಅದೇ ರೀತಿಯಾಗಿ ಅದರಲ್ಲೇ ಮುಂದುವರಿಯೋದು ನಮ್ಮದೇ ಜವಾಬ್ದಾರಿ ಆಗಿರುತ್ತೆ. 9ನೇ ಕೊಟೇಶನ್. ನಿಮ್ಮ ಮನಸ್ಸು ಪ್ರಶಾಂತವಾಗಿದ್ದಾಗ ಪ್ರಪಂಚವೆಲ್ಲವೂ ಪ್ರಶಾಂತವಾಗಿ ಕಾಣಿಸುತ್ತದೆ, ಅನಿಸುತ್ತದೆ. ಅಷ್ಟು 100% ಸತ್ಯ. ನಮ್ಮ ಮನಸ್ಸು ಕೂಲ್ ಆಗಿದೆ, ಹ್ಯಾಪಿ ಆಗಿದೆ ಅಂತಂದ್ರೆ ಪ್ರತಿಯೊಂದ್ರಲ್ಲೂ ಕೂಡ ಆ ಕೂಲ್ನೆಸ್, ಆ ಹ್ಯಾಪಿನೆಸ್ ನಮ್ಗೆ ಕಾಣಿಸ್ತಾ ಇರುತ್ತೆ ಮಾಸ್ಟರ್ಸ್. ಅದನ್ನ ನಮ್ಮನ್ನ ನಾವು ಗಮನಿಸ್ಕೊಂಡಾಗ ಇದೆಲ್ಲವೂ ಕೂಡ ನಮ್ಮ ಬಗ್ಗೆ ನಮ್ಗೆ ಕ್ಲಾರಿಟಿ ಸಿಗುತ್ತೆ. ಹಾಗಾಗಿ ನಮ್ಮ ಮನಸ್ಸು ಪ್ರಶಾಂತವಾಗಿದ್ದಾಗ ಪ್ರಪಂಚವೆಲ್ಲವೂ ಪ್ರಶಾಂತವಾಗಿ ಕಾಣಿಸುತ್ತೆ, ಪ್ರಶಾಂತವಾಗಿದೆ ಅಂತ ನಮ್ಗೆ ಅನ್ಸುತ್ತೆ ಅಂತಂದಾಗ ಆ ಒಂದು ಪ್ರಶಾಂತ ಚಿತ್ತದಿಂದ ನಾವ್ ಇರುವಂತದ್ದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇಲ್ಲಿ ನಮ್ಗೆ ಅರ್ಥ ಆಗತ್ತೆ. ಆ ಒಂದು ಪ್ರಶಾಂತ ಚಿತ್ತ ಅನ್ನುವಂಥದ್ದು ಇದ್ದಾಗ ಪ್ರಪಂಚ ಎಲ್ಲ ಅದೇ ರೀತಿಯಾಗಿರೋದು ಗೊತ್ತಾಗತ್ತೆ. ಒಂದು ಉದಾಹರಣೆ ಗಮನಿಸಿದ್ವಲ್ಲ ಇದಕ್ ಮೊದಲು, ಧರ್ಮರಾಯನ್ಗೆ ಯಾರು ಕೆಟ್ಟವರೇ ಕಾಣಿಸ್ಲಿಲ್ಲ, ದುರ್ಯೋಧನನ್ಗೆ ಯಾರು ಒಳ್ಳೆಯವರೇ ಕಾಣಿಸ್ಲಿಲ್ಲ ಅನ್ನುವಂಥದ್ದು. ಆ ರೀತಿಯಾಗಿ ಪ್ರಶಾಂತವಾಗಿದ್ದಾಗ ಎಲ್ಲವೂ ಕೂಡ ಪ್ರಶಾಂತವಾಗೇ ಇರುತ್ತೆ, ಎಲ್ಲಾನು ಕರೆಕ್ಟ್ ಆಗೇ ನಡೀತಾ ಇದೆ.
ಹೇಗಿರ್ಬೇಕು ಹಾಗೆ ಇದೆ, ಏನಾಗ್ಬೇಕು ಅದು ಅದೇ ರೀತಿಯಾಗಿ ಆಗ್ತಾ ಇದೆ, ಎಲ್ಲವೂ ಕೂಡ ಅದ್ಭುತವಾಗಿ ಇದೆ ಅನ್ನುವಂತ ಒಂದು ಆ ಸತ್ಯವನ್ನ ನೋಡುವಂತ ಒಂದು ಸ್ಥಿತಿ ನಮ್ಮಲ್ಲಿ ಉಂಟಾಗುತ್ತೆ ಪ್ರಶಾಂತ ಚಿತ್ತರಾಗಿದ್ದಾಗ. ಮಾಸ್ಟರ್ಸ್, ಇದೆಲ್ಲ ಒಂದಕ್ಕೊಂದು ಲಿಂಕ್ ಇರುತ್ತೆ, ಒಂದಕ್ಕೊಂದು ಲಿಂಕ್ ಇಂದ ಆ ಒಂದು ಮೆಚುರಿಟಿ ಅನ್ನೋದು ಬರ್ತಾ ಇರುತ್ತೆ. ನೆಕ್ಸ್ಟ್ 10ನೇ ಕೊಟೇಶನ್ ಅನ್ನ ಗಮನಿಸೋಣ. ಪ್ರತಿಯೊಂದು ಏತಕ್ಕಾಗಿ ನಡೆದಿದೆ ಎಂದು ಉತ್ತರವನ್ನು ಹುಡುಕುತ್ತಾ ಹೋಗಿ ಇರುವ ಮನಃಶಾಂತಿಯನ್ನು ಕೂಡ ಕಳೆದುಕೊಳ್ಳಬೇಡಿ, ಅದು ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲಾ ನಮ್ಮ ಜೀವನದಲ್ಲಿ ಏನೇನೋ ನಡೀತಾ ಇರುತ್ತೆ, ಪ್ರತಿಯೊಂದಕ್ಕೂ ನಾವು ಕಾರಣವನ್ನ ಹುಡ್ಕೊಂಡು ಹೋದ್ರೆ, ಚಿಕ್ಕದು ದೊಡ್ಡದು, ಅವಶ್ಯಕವಾಗಿರೋದು ಅವಶ್ಯಕತೆ ಇಲ್ಲದೆ ಇರೋದು, ಪ್ರತಿಯೊಂದಕ್ಕೂ ನಾವು ಕಾರಣವನ್ನ ಹುಡ್ಕೊಂಡು ಹೋದ್ರೆ ನಮ್ಮ ಮನಃಶಾಂತಿ ನಮ್ಗೆ ಹಾಳಾಗ್ತಾ ಇರುತ್ತೆ. ನಾವು ರೋಡಲ್ಲಿ ಹೋಗ್ತಾ ಇರ್ತೀವಿ, ಯಾರೋ ನಮ್ಮನ್ನ ಛೇಡಿಸ್ತಾರೆ, ಯಾರೋ ನಮ್ಮನ್ನ ರೇಗಿಸ್ತಾರೆ, ಅವರು ಯಾಕೆ ರೇಗಿಸಿದ್ರು, ಯಾಕೆ ಅವ್ರು ಹಂಗ್ ಮಾಡಿದ್ರು ಅಂತ ನಾವು ಅದನ್ನ ಕೆದಕೊಂಡು ಅದನ್ನ ಕೇಳಿಸ್ಕೊಳ್ದೇ ಇರೋ ರೀತಿಯಲ್ಲಿ ನಾವು ಬಿಟ್ಟಾಕೊಂಡು ಹೋಗ್ತಾ ಇರುವಂತ ವಿಷಯಕ್ಕೆ ಅದ್ ಯಾಕೆ ಹಂಗಾಯ್ತು ಅಂತ ಕಾರಣನ ನಾನು ಹುಡುಕೊಂಡು ಕೂತ್ಕೊಳಕ್ ಹೋದ್ರೆ ಅಲ್ಲಿ ಏನೇನೋ ವಿಚಾರಗಳೆಲ್ಲ ಅಲ್ಲಿ ಏನಾದ್ರೂ ಅವಶ್ಯಕತೆ ಇಲ್ಲದೆ ಇರೋದೆಲ್ಲ ನನ್ ಕಣ್ಮುಂದಕ್ಕೆ ಬಂತು ಅಂತಂದ್ರೆ ಇರೋ ಹಾಳಾಗತ್ತೆ. ಒಂದು ವಿಷಯ ನಮ್ಗೆ ಗೊತ್ತಿರುತ್ತೆ, ನಾವು ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಥವಾ ಆನೆ ತನ್ನ ಪಾಡಿಗೆ ತಾನು ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಾಯಿಗಳೆಲ್ಲ ಬೊಗಳ್ತಾ ಇರುತ್ತೆ. ನಾಯಿ ಯಾಕೆ ಬೊಗಳ್ತು ಅಂತ ಏನಾದ್ರೂ ಆನೆ ಪ್ರಯಾಣ ಮುಂದಕ್ಕೆ ಮಾಡೋದನ್ನ ಬಿಟ್ಬಿಟ್ಟು ನಾಯಿ ಕಡೆ ಗಮನ ಕೊಟ್ಕೊಂಡು ಅದ್ ಕಾರಣನ ಹುಡ್ಕೊಂಡು ಕೂತ್ಕೊಂಡ್ರೆ ತನ್ನ ಪ್ರಯಾಣ ಅಲ್ಲೇ ನಿಂತೋಗುತ್ತೆ. ಅಲ್ಲಿ ಆನೆಗೆ ಕ್ಲಾರಿಟಿ ಇದೆ, ನಾನಿವಾಗ ಇಲ್ಲಿ ಹೋಗ್ಬೇಕು, ಮುಂದಕ್ಕೆ ಹೋಗ್ಬೇಕು ಅನ್ನೋದು ಅದಕ್ಕೆ ಗೊತ್ತಿದೆ. ಅಟ್ ದ ಸೇಮ್ ಟೈಮ್ ನಾಯಿ ಸ್ವಭಾವ ಹೆಂಗಿರುತ್ತೆ ಅನ್ನೋದು ಕೂಡ ಅದಕ್ಕೆ ಗೊತ್ತಿದೆ. ಆ ನಾಯಿ ಬೊಗಳ್ತಾ ಇರುತ್ತೆ, ಕಚ್ಚಕ್ ಬರುತ್ತೆ, ಆದ್ರೆ ಅದು ಕಚ್ಚಕ್ ಬಂದಾಗ ಕಚ್ಚಿಸ್ಕೋಬೇಕು ಅಂತ ಅಲ್ಲ ಮಾಸ್ಟರ್ಸ್, ಅದು ಕಚ್ಚಕ್ ಬಂದ ಅಂತಂದ್ರೆ ಸಾಕು ಬಾಲ ಮುದುಡ್ಕೊಂಡು ಓಡೋಗ್ತಾ ಇರುತ್ತೆ. ಹಾವು ಯಾವ ರೀತಿಯಾಗಿ ಅಹಿಂಸೆ ಅನ್ನೋ ತತ್ವಕ್ಕೆ ಅಲ್ಲಿ ಕನೆಕ್ಟ್ ಆಯ್ತು ಆ ಬುದ್ಧನ ಕಥೆಯಲ್ಲಿ, ಆ ಹಾವು ಅಹಿಂಸೆಯನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡಿದಾಗ ಎಲ್ರು ಹೊಡೆದು ಅದನ್ನ ಚೆಚ್ಚಿ ಹಣ್ಣುಗಾಯಿ ನೀರ್ಗಾಯಿ ಮಾಡಿ ಅದು ಸಾಯುವಂತ ಪರಿಸ್ಥಿತಿ ಬಂತು. ಆದ್ರೆ ಮತ್ತೆ ಅದು ಬುಸ್ಗುಟ್ಟೋದಿಕ್ಕೆ ಪ್ರಾರಂಭ ಆದಾಗ ಮತ್ತೆ ಯಾವ ರೀತಿಯಾಗಿ ಅವರೆಲ್ಲರೂ ಹೆದರ್ಕೊಂಡು ದೂರ ದೂರ ಓಡೋಗ್ತಾ ಇದ್ರು, ಆ ರೀತಿಯಾಗಿ ಮಾಸ್ಟರ್ಸ್. ಸೊ ಅಂದ್ರೆ ಇಲ್ಲಿ ಪ್ರತಿಯೊಂದು ನಮ್ಮ ಜೀವನದಲ್ಲಿ ಈ ತರದ್ ಏನಾದ್ರು ನಡೀತಾ ಇದ್ದಾಗ ಪ್ರತಿಯೊಂದಕ್ಕೂ ನಾವು ಕಾರಣವನ್ನ ನಾವು ಹುಡ್ಕೊಂಡು ಹೋಗ್ಬಾರ್ದು. ಆ ಕಾರಣವನ್ನ ನಾವು ಹುಡ್ಕೊಂಡು ಹೋದಾಗ ಅಲ್ಲಿ ನಮ್ಗೆ ಇಂಥದೆಲ್ಲ ಕೂಡ ಅನ್ವಾಂಟೆಡ್ ಆಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು, ತಲೆನೋವುಗಳು ಅಲ್ಲಿ ತಲೆ ಎತ್ತುತ್ತೆ. ಸೊ ಈ ಎಲ್ಲ ಕೋನಗಳಲ್ಲಿ ನಮ್ಮನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಏತಕ್ಕಾಗಿ ನಡೆದಿದೆ ಅಂತ ಪ್ರತಿಯೊಂದಕ್ಕೂ ಉತ್ತರನ ಹುಡುಕ್ತಾ ಹೋಗಿ ಮನಃಶಾಂತಿಯನ್ನ ಹಾಳು ಮಾಡ್ಕೊಳ್ಳೋದು ಬೇಡ. ಅದ್ರ ಬಗ್ಗೆ ನಮ್ಗೆ ವಿಷಯ ಗೊತ್ತಾಗ್ಬೇಕು ಅಂತಂದ್ರೆ ಇವತ್ತಲ್ದಿದ್ರೆ ನಾಳೆ ಯಾವತ್ತೂ ಒಂದಿನ ಗೊತ್ತಾಗತ್ತೆ. ಅಲ್ಲಿ ಯಾರೋ ನಮ್ಮನ್ನ ಛೇಡಿಸ್ತಾ ಇದಾರೆ, ರೇಗಿಸ್ತಾ ಇದಾರೆ ಅಂತಂದಾಗ ನಾವು ಅದು ನಮ್ಗೆ ಇಂಥವ್ರು ಹೀಗಿದ್ದಾರೆ ಅನ್ನೋದು ನಾವ್ ಅರ್ಥ ಮಾಡ್ಕೊಂಡಿರ್ತೀವಿ. ಯಾವತ್ತೋ ಒಂದಿನ ನೋಡ್ರಿ ಅವ್ರ ಅಂತ ಒಂದು ಸ್ಥಿತಿಯಲ್ಲಿ ಇದ್ರಂತೆ, ಬೇರೆ ಯಾರ್ದೋ ವಿಷಯದಲ್ಲಿ ಹಿಂಗೆ ಮಾಡಿದ್ರಂತೆ, ಅವ್ರು ಹಿಡ್ಕೊಂಡು ಚೆಚ್ಚಿದ್ರಂತೆ, ತಗೊಂಡೋಗಿ ಅವ್ರಿಗೆ ಪೊಲೀಸ್ ಸ್ಟೇಷನ್ಗೆ ಹಾಕಿದ್ರಂತೆ, ಕೇಸ್ ಆಗಿದೆ ಅಂತೆ, ಜೈಲಲ್ಲಿ ಇದ್ದಾನಂತೆ ಅಂತ ಈ ರೀತಿಯಾಗಿ ಯಾವತ್ತೋ ಒಂದು ದಿನ ನಮ್ಗೆ ಗೊತ್ತಾಗುತ್ತೆ, ಓ ಅದಕ್ಕೆ ಆತ ಅವತ್ತು ಈ ರೀತಿಯಾಗಿ ನಡ್ಕೊಂಡಿದ್ದು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನಾವೇ ಅದನ್ನ ಕೆದಕೊಂಡು ಬೆದಕೊಂಡು ತಿಳ್ಕೊಳಕ್ ಹೋದ್ರೆ ಇಲ್ದೇ ಇರುವಂತ ಸಮಸ್ಯೆಗಳು ಬರ್ತಾ ಇರುತ್ತೆ. ಎಸ್ ಮಾಸ್ಟರ್ಸ್, ನೆಕ್ಸ್ಟ್ 11ನೇ ಕೊಟೇಶನ್ ಅನ್ನ ಗಮನಿಸೋಣ. ಪ್ರಪಂಚವನ್ನು ಬದಲಾಯಿಸಬೇಕು ಎಂದು ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದ್ದೇನೆ. ಇಲ್ಲಿ ಪ್ರಕೃತಿ ಉಮಾಮಹೇಶ್ ಅವರು ಈ ಒಂದು ವಿಚಾರವನ್ನ ನೇರವಾಗಿ ಈ ಕೊಟೇಶನ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ. ಅವ್ರು ಈ ಸಾಧನೆ ಮಾರ್ಗಕ್ಕೆ ಬಂದ್ರು, ಈ ಒಂದು ಸತ್ಯದ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಈ ಒಂದು ಧ್ಯಾನವನ್ನ ಮಾಡ್ತಾ ಅದ್ರಲ್ಲಿ ಇರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಎಲ್ಲವನ್ನು ಅವ್ರು ತಿಳ್ಕೊಂಡಿದ್ದಾದ್ಮೇಲೆ ಆ ಒಂದು ಸ್ಥಿತಿ ಅಂದ್ರೆ ಬೇರೆ ಬೇರೆ ಸ್ಥಿತಿಗಳಲ್ಲಿ ಇರುವಂತವ್ರು ಎಲ್ಲರಿಗೂ ಕೂಡ ಈ ಧ್ಯಾನದ ಬಗ್ಗೆ ತಿಳಿಸ್ತಾ ಅವ್ರನ್ನೆಲ್ಲಾರು ಬದಲಾಯಿಸ್ಬೇಕು, ಅವ್ರೆಲ್ಲಾರು ಚೆನ್ನಾಗಿರ್ಬೇಕು ಅನ್ನೋ ರೀತಿಯಲ್ಲಿ ಅವರು ಪ್ರಯತ್ನ ಮಾಡಿದ್ದಾರೆ. ಅದನ್ನೇ ಹೇಳ್ತಾ ಇದ್ರೆ, ಪ್ರಪಂಚವನ್ನ ಬದಲಾಯಿಸ್ಬೇಕು ಅಂತ ನಾನು ಬಹಳಷ್ಟು ಪ್ರಯತ್ನಗಳನ್ನ ಮಾಡಿದ್ದೇನೆ, ಆದ್ರೆ ಕೊನೆಗೆ ನನಗೆ ಅರ್ಥ ಆದಂತ ವಿಷಯ ಏನು ಅಂತಂದ್ರೆ ಖಂಡಿತವಾಗಿಯೂ ಯಾರೊಬ್ಬರನ್ನು ಕೂಡ ಬದಲಾಯಿಸೋದಿಕ್ಕೆ ಸಾಧ್ಯ ಇಲ್ಲ. ಅಬ್ಬಬ್ಬ ಅಂದ್ರೆ ನನ್ನನ್ನು ನಾನು ಮಾತ್ರ ಬದಲಾಯಿಸ್ಕೋಬಹುದು ಅನ್ನುವಂಥದ್ದು ನನಗೆ ಅನುಭವ ಪೂರ್ವಕವಾಗಿ ಅರ್ಥ ಆಗಿರುವುದು ಅನ್ನುವಂಥದ್ದು ವಿಚಾರವನ್ನ ಪ್ರಕೃತಿ ಉಮಾಮಹೇಶ್ ಅವರು ನೇರವಾಗಿ ಈ ಕೊಟೇಶನ್ ಅಲ್ಲಿ ನಮ್ಗೆ ಕಮ್ಯುನಿಕೇಟ್ ಮಾಡಿರುವಂತದ್ದು ಮಾಸ್ಟರ್ಸ್. ಇದು ಸತ್ಯ. ಈ ವಿಷಯನ ಈಗಾಗ್ಲೇ ತುಂಬಾ ಸರ್ತಿ ಮಾತಾಡಿದೀವಿ, ಮತ್ತೆ ಮಾತಾಡೋ ಅವಶ್ಯಕತೆ ಇಲ್ವೇ ಇಲ್ಲ ಮಾಸ್ಟರ್ಸ್. ಇನ್ನ ವಿವರಣೆ ಏನು ಇಲ್ಲದೆ ಇರ್ತಕ್ಕಂಥ ಒಂದು ಕೊಟೇಶನ್ ಇದೆ, ಅದನ್ನ ಗಮನಿಸೋಣ. 12ನೇ ಕೊಟೇಶನ್. ಏನನ್ನಾದರೂ ಸರಿ ಹೊತ್ತುಕೊಂಡಿರುವಷ್ಟು ಸಮಯ ತುಂಬಾ ಕಷ್ಟದಲ್ಲಿದ್ದೇವೆ ಎಂದು ಅನಿಸುತ್ತಿರುತ್ತದೆ, ಆದರೆ ಅದನ್ನೊಮ್ಮೆ ನಮ್ಮಿಂದ ಕಳಚಿದರೆ ನಮ್ಮನ್ನು ನಾವೇ ನೋಡಿಕೊಂಡು ನಮಗೆ ನಾವೇ ನಗುತ್ತೇವೆ, ಏಕೆಂದರೆ ಸುಮ್ಮನೆ ಹೊತ್ತುಕೊಂಡು ತಿರುಗಿದೆವಲ್ಲ ಎಂದು.
ಈ ಕೊಟೇಶನ್ ಇದಕ್ ಮೊದ್ಲು ಕೂಡ ಒಂದ್ ಸಂದರ್ಭದಲ್ಲಿ ಬಂದಿತ್ತು. ಹೊತ್ಕೊಂಡಿರೋಷ್ಟೊತ್ತು ಭಾರ ಆಗುತ್ತೆ ಅಂತ ಅಲ್ಲಿ ಆ ಪದವನ್ನ ಬಳಸಿದ್ರು. ಇಲ್ಲಿ ಹೊತ್ಕೊಂಡಿರೋಷ್ಟು ಸಮಯ ತುಂಬಾ ಕಷ್ಟದಲ್ಲಿ ಇದೀವಿ ಅಂತ ಅನ್ಸುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೇ ಮಾಸ್ಟರ್ಸ್ ವ್ಯತ್ಯಾಸ. ಅಷ್ಟೇ ಅಲ್ವಾ ಮಾಸ್ಟರ್ಸ್? ತಲೆ ಮೇಲೆ ಒಂದ್ 30 kgದು ಅಕ್ಕಿ ಮೂಟೆ ಹೊತ್ಕೊಂಡಿದೀವಿ ಅಂತಂದ್ರೆ ಹೊತ್ಕೊಂಡಿರೋಷ್ಟು ತೂಕ ಇದ್ದೇ ಇರುತ್ತೆ. ಅಬ್ಬಾ ಅಬ್ಬಾ ಅಂತ ನಾವು ಸುಸ್ತು ಪಡೋಂಗ್ ಆಗ್ತಾ ಇರುತ್ತೆ, ಕಷ್ಟ ಆಗ್ತಾ ಇದೆ ಅಂತ ಅನ್ಸುತ್ತೆ. ಅದನ್ನ ಪಕ್ಕ ಕೇಳಿಸಿದ್ರೆ ಎಲ್ಲ ತೂಕ ಇಳಿದೋಗುತ್ತೆ, ಎಲ್ಲ ಕಷ್ಟಗಳು ಮಾಯ ಆಗುತ್ತೆ. ಅಷ್ಟೇ ಮಾಸ್ಟರ್ಸ್. ಈ ಕೊಟೇಶನ್ ನೊಂದಿಗೆ ಈ 10ನೇ ಚಾಪ್ಟರ್ ಕಂಪ್ಲೀಟ್ ಆಯ್ತು ಮಾಸ್ಟರ್ಸ್. ಸೊ ಇಲ್ಲಿಗೆ 10ನೇ ಚಾಪ್ಟರ್ ಮುಗಿಯಿತು. ಇನ್ನ ನಾವು 11ನೇ ಚಾಪ್ಟರ್ಗೆ ನಾವು ಎಂಟರ್ ಆಗೋಣ. 11ನೇ ಚಾಪ್ಟರ್ಗೆ ಇರ್ತಕ್ಕಂಥ ಶೀರ್ಷಿಕೆ ಮಾರ್ಗ. ಇದು ತುಂಬಾ ಚೆನ್ನಾಗಿದೆ ಮಾಸ್ಟರ್ಸ್, ಗಮನಿಸ್ತಾ ಹೋಗೋಣ. 1ನೇ ಕೊಟೇಶನ್: ಬೇಕೆಂದರೆ ಜೀವಿತ ಕಾಲವೆಲ್ಲವೂ ನಿದ್ರೆ ಮಾಡುತ್ತಲೇ ಇರಬಹುದು, ಅಥವಾ ಎದ್ದು ಮುಂದಕ್ಕೆ ಸಾಗಲೂಬಹುದು. ಎಲ್ಲವೂ ನಮ್ಮ ಇಷ್ಟದಂತೆ, ಎಲ್ಲವೂ ನಮ್ಮ ನಿರ್ಣಯದಂತೆ. ಅಷ್ಟೇ. ಈ ಒಂದು ಕೊಟೇಶನ್ ಇದೆಲ್ಲ ದೊಣ್ಣೆ ತಗೊಂಡು ರಿಪಿ 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 ಅಂತ ಬಾರ್ಸ್ದಂಗೆ ಇದೆ ಮಾಸ್ಟರ್ಸ್. ಇದು ನೋಡ್ರಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಜೀವನ ಪೂರ್ತಿ ಗೊರಕೆ ಹೊಡ್ಕೊಂಡು, ನಿದ್ದೆ ಹೊಡ್ಕೊಂಡು, ತಿಂದ್ಕೊಂಡು, ಹಂಗೆ ಆರಾಮಾಗಿ ಟಿವಿ ನೋಡ್ಕೊಂಡು ಮನೆಯಲ್ಲೇ ಬಿದ್ದಿರ್ತೀನಿ ಅಂತಂದ್ರು ಕೂಡ ಬಿದ್ದಿರ್ಬೋದು. ಇದಿಷ್ಟೇ ಅಲ್ಲ ಬದುಕು, ಇಲ್ಲ ನಾನ್ ಎದ್ದೊಳ್ಬೇಕು, ನಾನ್ ಮುಂದಕ್ಕೆ ನಡಿಬೇಕು, ನಾನ್ ಇಂಪ್ರೂವ್ ಆಗ್ಬೇಕು ಅಂತ ಮುಂದಕ್ಕೂನು ಹೋಗ್ಬೋದು. ಎಲ್ಲವೂ ಕೂಡ ನಮ್ಮದೇ ಆಯ್ಕೆ, ನಮ್ಮದೇ ಇಷ್ಟ, ನಮ್ಮದೇ ನಿರ್ಣಯ. ಯಾವ ರೀತಿಯಾಗಿರ್ಬೇಕು ಅಂತ ಅನ್ಕೊಳ್ತಾ ಇದೀವಿ, ನಮಗ್ ನಾವು ನಿರ್ಣಯ ಮಾಡ್ಕೋಬೇಕು. ಶರೀರ ಅನ್ನುವಂಥದ್ದೇನಿದೆ, ಆ ಶರೀರಕ್ಕೆ ಸುಖ ಅನ್ನುವಂಥದ್ದೇನಿದೆ, ಆ ಶರೀರದ ಅವಶ್ಯಕತೆಗಳು ಅನ್ನುವಂಥದ್ದೇನಿದೆ, ಅದನ್ನ ಫುಲ್ಫಿಲ್ ಮಾಡೋದಿಕ್ಕೆ ಆದ್ರೂ ನಾವು ತಯಾರಾಗ್ಬೋದು. ಅಥವಾ ಮನಸ್ಸಿಗೆ ಆನಂದವನ್ನ ಕೊಡುವಂಥದ್ದೇನಿದೆ, ಶರೀರ ಸ್ಥಾಯಿ ಅಂದ್ರೆ ಇದು ಮಾಸ್ಟರ್ಸ್. ಇದು ಎಲ್ಲರೂ ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಶರೀರಕ್ಕೆ ಹಶ್ವಾಗತ್ತೆ, ಶರೀರಕ್ಕೆ ಇನ್ನೇನೇನೋ ಬೇಕು ಅನ್ಸುತ್ತೆ, ಅದೆಲ್ಲವನ್ನು ಶರೀರಕ್ಕೆ ಬೇಕಾಗಿರುವಂತದ್ದು ಎಲ್ಲವನ್ನೂ ಕೂಡ ಶರೀರಕ್ಕೆ ಕೊಡ್ತಾ ಹೋಗೋದು, ಅದು ಶರೀರ ಸ್ಥಾಯಿ. ಮನಸ್ಸಿನ ಸ್ಥಾಯಿ ಅಂದ್ರೆ ಮನಸ್ಸಿಗೆ ಒಂದು ಸಿನಿಮಾ ನೋಡಿದ್ರೆ ಖುಷಿ ಆಗುತ್ತೆ, ಸಿನಿಮಾ ನೋಡ್ಬೇಕು ಅನ್ನೋದು. ಫ್ರೆಂಡ್ಸ್ ಜೊತೆ ಓಡಾಡ್ತಾ ಇದ್ರೆ ಖುಷಿ ಕೊಡುತ್ತೆ. ಗಾಡಿಯಲ್ಲಿ ಬುರ್ರ್ ಅಂತ ಎಕ್ಸಲೇಟರ್ ಅನ್ನ ಆ ಸೈಲೆನ್ಸರ್ ಅನ್ನ ಕಿತ್ತಾಕ್ಬಿಟ್ಟು ಸೌಂಡ್ ಮಾಡ್ಕೊಂಡು ಆರ್ಭಟ ಮಾಡ್ಕೊಂಡು ಹೋಗೋದ್ರಲ್ಲಿ ನನಗೆ ಖುಷಿ ಕೊಡುತ್ತೆ ಅಂತಂದ್ರೆ, ಅಂದ್ರೆ ಮನಸ್ಸು ಖುಷಿ ಪಡೋದಿಕ್ಕೆ ಬೇಕಾಗಿರುವಂತದನ್ನ ಏನೇನ್ ಮಾಡ್ತೀವಿ ಅದೆಲ್ಲ ಮನಸ್ಸಿನ ಸ್ಥಾಯಿ. ಮತ್ತೆ ಆತ್ಮಸ್ಥಾಯಿ ಅಂದ್ರೆ ಏನು? ಶರೀರ ಮತ್ತು ಮನಸ್ಸನ್ನ ಮೀರಿರ್ತಕ್ಕಂಥದ್ದು. ನನಗೆ ಒಳ್ಳೆ ಏನು ಇಂಥದ್ದೇ ಊಟ ಬೇಕು ಅಂತ ನನ್ಗೆ ಅನ್ನಿಸ್ತಾ ಇಲ್ಲ, ನನಗೆ ಸಿನಿಮಾ ನೋಡ್ಬೇಕು ಅಂತ ಅನ್ನಿಸ್ತಾ ಇಲ್ಲ, ಆದ್ರೆ ನನಗೆ ಧ್ಯಾನ ಮಾಡ್ಬೇಕು ಅನ್ಸುತ್ತೆ, ನನಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಸುತ್ತೆ, ನನಗೆ ಈ ರೀತಿಯಾಗಿ ಇವೆಲ್ಲ ಏನು ಬೇಡ, ನನಗೆ ಇಲ್ಲಿ ಇದ್ಬಿಟ್ರೆ ಸಾಕು ಅಂತ ಅನ್ಸುತ್ತೆ ನೋಡ್ರಿ. ಅದು ಶರೀರ ಮತ್ತು ಮನಸ್ಸಿನ ಸ್ಥಾಯಿಯನ್ನ ದಾಟಿರ್ತಕ್ಕಂಥ ಸ್ಥಿತಿಗತಿಗಳು. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಈ ರೀತಿಯಾಗಿ ಇವೆಲ್ಲವೂ ಕೂಡ ನಮ್ಗೆ ಅರ್ಥ ಆಗ್ಬೇಕು. ಆ ರೀತಿಯಾಗಿ ಜೀವನ ಪೂರ್ತಿ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಸ್ಥಿತಿಗತಿಗಳು, ಅಥವಾ ನಿದ್ದೆ ಮಾಡ್ತಾ ಬೇಕಾದ್ರೂ ಜೀವನ ಪೂರ್ತಿ ನಾವು ಕಳಿಬಹುದು, ಅಥವಾ ಎದ್ದು ಪ್ರಗತಿಯನ್ನ, ಅಭಿವೃದ್ಧಿಯನ್ನ, ಉನ್ನತಿಯನ್ನ ಸಾಧಿಸುವಂತ ನಿಟ್ಟಿನಲ್ಲಿ ಕೂಡ ನಾವು ಹೋಗ್ಬೋದು. ಬಟ್ ಎವ್ರಿಥಿಂಗ್ ಈಸ್ ಇನ್ ಅವರ್ ಹ್ಯಾಂಡ್ಸ್ ಓನ್ಲಿ. ಎಲ್ಲದಕ್ಕೂ ಸೃಷ್ಟಿಕರ್ತರು ನಾವೇ ಆಗಿರ್ತೀವಿ. ನಮ್ಮ ಜೀವನದ ಶಿಲ್ಪಿಗಳು ನಾವೇ. ವಿ ಆರ್ ದ ಕ್ರಿಯೇಟರ್ಸ್ ಆಫ್ ಅವರ್ ರಿಯಾಲಿಟಿ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ಶರೀರ ಸ್ಥಾಯಿ, ಮನಸ್ಸಿನ ಸ್ಥಾಯಿ, ಆತ್ಮಸ್ಥಾಯಿ, ಪರಮಾತ್ಮ ಸ್ಥಾಯಿ, ಸರ್ವಾತ್ಮ ಸ್ಥಾಯಿ ಅಂತ ನಾವು ಮಾತಾಡ್ತೀವಲ್ಲ, ಯಾಕೆ ಇದ್ರ ಬಗ್ಗೆ ನಾವು ಮಾತಾಡ್ಬೇಕು ಅಂದ್ರೆ, ಇಂಥದ್ದೆಲ್ಲಾನು ಇದೆಯಾ, ನಾನಿವಾಗ ಎಲ್ಲಿದ್ದೀನಿ, ಹಂಗಾದ್ರೆ ನಾನು ಎಲ್ಲಿದ್ದೀನಿ, ನಾನು ಎಲ್ಲಿಗೆ ಹೋಗ್ಬೇಕಾಗಿದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇರುತ್ತಲ್ವಾ ಮಾಸ್ಟರ್ಸ್. ಆ ಕಾರಣಕ್ಕೆ ನಾವು ಇದೆಲ್ಲವನ್ನು ಕೂಡ ಕನೆಕ್ಟ್ ಮಾಡ್ಕೊಂಡು ನಾವು ಮಾತಾಡ್ತಾ ಇರ್ಬೇಕಾಗತ್ತೆ. ಇದು ಮಾಸ್ಟರ್ಸ್. ನೆಕ್ಸ್ಟ್ 2ನೇ ಕೊಟೇಶನ್: ಯಾವ ದಾರಿಯೂ ಇಲ್ಲದವನಿಗೆ, ಯಾವ ದಾರಿಯಲ್ಲಿಯೂ ನಡೆಯದವನಿಗೆ ಉಳಿಯುವುದು ಕೇವಲ ದುಃಖದ ದಾರಿ. ಹೌದು, ಯಾವ ದಾರಿನೂ ಇಲ್ಲ, ಅವನ್ಗೇನಿರುತ್ತೆ ಅವಾಗ? ದುಃಖನೇ ಇರುತ್ತೆ. ಯಾವ ದಾರಿಯಲ್ಲೂ ಕೂಡ ಅವ್ನು ನಡೀತಾ ಇಲ್ಲ, ಅವಾಗ ಏನಿರುತ್ತೆ? ಬರೀ ದುಃಖನೇ ಇರುತ್ತೆ. ಯಾವ್ದಾದ್ರೂ ಒಂದು ದಾರಿ, ಏನೋ ಒಂದು ಸಮಸ್ಯೆ ಇದೆ, ಆ ಸಮಸ್ಯೆಯ ಪರಿಹಾರಕ್ಕೆ ನಾವು ಯಾವ್ದಾದ್ರು ಒಂದು ದಾರಿಯನ್ನ ನಾವು ಹುಡುಕೋಬೇಕು. ಯಾವ ದಾರಿನೂ ಇಲ್ಲ ಅಂತಂದ್ರೆ ಆ ಸಮಸ್ಯೆಯ ಜೊತೆ ಹಂಗೇನೆ ನಾವು ನರಳ್ತಾ ಇರ್ಬೇಕಾಗತ್ತೆ. ನಮ್ಗೆ ಗೊತ್ತಾಗ್ತಾ ಇಲ್ವೋ ಆ ಒಂದು ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಯಾವ್ದಾದ್ರು ಒಂದು ದಾರಿಯಲ್ಲಿ ನಾವು ನಡೀತಾ ಇದ್ದೀವಿ ಅಂತಂದ್ರೂ ಕೂಡ ಅಲ್ಲಿ ನಮ್ಗೆ ಆ ಒಂದು ಏಳು ಬೀಳುಗಳಲ್ಲಾದ್ರೂ ಸರಿನೇ ನಮ್ಗೆ ಆ ಒಂದು ಸಮಸ್ಯೆಯ ಪರಿಹಾರ ಹೆಂಗ್ ಮಾಡ್ಕೋಬೇಕು ಅನ್ನುವಂಥದಕ್ಕೆ ಆ ಒಂದು ಪೆಟಲ್ಸ್ ಓಪನ್ ಆಗ್ತಾ ಬರುತ್ತೆ.
ರಿವೀಲ್ ಆಗ್ತಾ ಬರುತ್ತೆ ಹಲವಾರು ಅಂಶಗಳು, ವಿಚಾರಗಳು. ನಾನ್ ಯಾವ ದಾರಿಯಲ್ಲೂ ನಡೀತಾ ಇಲ್ಲ, ನಂಗೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಇನ್ನು ಏನು ಬೇರೆ ದಾರಿನೇ ಇಲ್ವಲ್ಲ, ಅಲ್ಲಿರೋದೇ ದುಃಖ. ಆ ದುಃಖದ ಜೊತೆಲೆ ನಾವ್ ಇರ್ಬೇಕಾಗತ್ತೆ. ಬಾವಿ ಒಳಗಡೆ ಇದೀನಿ, ಬಾವಿಯಿಂದ ಹೊರಗಡೆ ಬಂದ್ರೆ ತಾನೇ ನನಗೆ ಹೊರಗಡೆ ಇರೋ ಪ್ರಪಂಚ ಗೊತ್ತಾಗೋದು. ನಾನು ಅದೇನು ಮಾಡ್ದಂಗೆ ನಾನು ಬಾವಿಯಲ್ಲೇ ಇರ್ತೀನಿ, ನನ್ ಬಾವಿಯಲ್ಲೇ ಇರಕ್ಕಾಗ್ತಾ ಇದೆ, ಹೊರಕ್ ಬರಕ್ಕಾಗ್ತಾ ಇಲ್ಲ, ಬಾವಿಯಲ್ಲೇ ಇರ್ಬೇಕಾಗತ್ತೆ ಅಷ್ಟೇ. ಇದು ಮಾಸ್ಟರ್ಸ್ 4ನೇ ಕೊಟೇಶನ್. ಯಾವುದೇ ಸಮಸ್ಯೆ ಬಗೆಹರಿಯಬೇಕು ಎಂದರೆ ಮಾಡಬೇಕಾದ ಮೊದಲ ಕೆಲಸ, ಮಾಡಬೇಕಾದ ಮೊದಲ ಸಾಧನೆ, ಇಡಬೇಕಾದ ಮೊದಲ ಹೆಜ್ಜೆ ಎಂದರೆ ನಮಗೆ ನಾವು ಸಮಯವನ್ನು ನೀಡುವುದು. 100%. ತುಂಬಾ ಸಂದರ್ಭದಲ್ಲಿ ನಾವು ಮಾತಾಡಿದೀವಿ, ನಾವು ಸಮಯ ಕೊಟ್ಕೊಂಡಾಗ್ಲೇ ನಾವೇನನ್ನಾದ್ರೂ ಸಾಧನೆ ಮಾಡೋದಕ್ಕೆ ಸಾಧ್ಯ. ನಾವು ಸಮಯ ಕೊಟ್ಕೊಂಡಾಗ್ಲೇನೆ ನಮ್ಮ ಸ್ಥಿತಿಗತಿಗಳನ್ನ ನಾವು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದಿಕ್ಕೆ ಸಾಧ್ಯ, ಅಭಿವೃದ್ಧಿಯನ್ನ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ. ಆವಾಗ್ಲೂ ನಾವ್ ಏನನ್ ಬೇಕಾದ್ರೂ ಸಾಧನೆ ಮಾಡೋದಿಕ್ಕೆ ಆಗುವಂಥದ್ದು. ನೆಕ್ಸ್ಟ್ 5ನೇದು, ಮರೆತು ಹೋದ ಸತ್ಯವನ್ನು ನೆನಪಿಸಿಕೊಂಡಿದ್ದಾದರೆ ಪ್ರತಿ ನೋವು, ಪ್ರತಿ ಸಮಸ್ಯೆಯು ನಮ್ಮ ಪುರೋಗತಿಗೆ ಅತಿ ದೊಡ್ಡ, ಅತಿ ಅದ್ಭುತವಾದ ಸಾಧನವಾಗುತ್ತದೆ ಅನ್ನುವಂಥದ್ದು. ಅಷ್ಟೇ ಅಲ್ವಾ ಮಾಸ್ಟರ್ಸ್? ಆಸೆಯೇ ದುಃಖಕ್ಕೆ ಮೂಲ, ಈ ಒಂದು ವಿಚಾರವನ್ನ ಪ್ರಾಥಮಿಕ ಶಾಲೆಯಲ್ಲಿದ್ದಾಗ್ಲೇನೆ ಬುದ್ಧ ಹೇಳಿರ್ತಕ್ಕಂಥ ಬೋಧನೆಗಳು ಅಂತ ನಾವಲ್ಲಿ ಕಲ್ತ್ಕೊಂಡಿದೀವಿ. ಆದ್ರೆ ಆಸೆಯೇ ದುಃಖಕ್ಕೆ ಮೂಲ ಅಂತ ಗೊತ್ತಿದ್ರು ಕೂಡ ಅದನ್ನ ನಾವು ನೆನಪಲ್ಲಿ ಇಟ್ಕೊಂಡಿಲ್ಲ. ಎಲ್ಲದಕ್ಕೂ ಆಸೆಗೆ ಮೀರಿರ್ತಕ್ಕಂಥ ಅತಿ ಆಸೆ, ದುರಾಸೆಯಿಂದ ನಾವು ದುಃಖವನ್ನ ತಂದ್ಕೊಳ್ತಾನೆ ಇದ್ದೀವಿ. ಈ ಭೂಮಿ ಮೇಲೆ ಯಾವುದು ಕೂಡ ಶಾಶ್ವತ ಅಲ್ಲ ಅನ್ನುವಂಥದ್ದು ಗೊತ್ತಿದೆ. ಆದ್ರೆ ಎಲ್ಲಾನು ಶಾಶ್ವತವಾಗಿ ಇರುತ್ತೆ ಅನ್ನೋ ರೀತಿಯಲ್ಲಿ ನಾವು ನಡ್ಕೊಳ್ತಾ ನಾವು ದುಃಖವನ್ನ ತಂದ್ಕೊಳ್ತಾ ಇದ್ದೀವಿ. ಅಂದ್ರೆ ಇದ್ರ ಅರ್ಥ ಏನು? ಆಸೆ ಅಥವಾ ಆಸೆ ಅನ್ನೋದಕ್ಕಿಂತಲೂ ದುರಾಸೆ, ಅತಿ ಆಸೆ ಅನ್ನುವಂಥದ್ದೇ ದುಃಖಕ್ಕೆ ಮೂಲ ಅನ್ನುವಂಥದ್ದಾಗಿರ್ಬೋದು. ಯಾವುದು ಕೂಡ ಶಾಶ್ವತ ಅಲ್ಲ ಅನ್ನುವಂಥದ್ದಾಗಿರ್ಬೋದು. ನಾವಲ್ಲಿ ಮರ್ತೋಗಿರೋದ್ರಿಂದಾನೇ ದುಃಖ ಅನ್ನೋದು ಉಂಟಾಗ್ತಾ ಇದೆ. ಇದು ನಮ್ಗೆ ಅರ್ಥ ಮಾಡ್ಸಿರೋದು. ಆ ಒಂದು ಮರ್ತೋಗಿರುವಂತ ಸತ್ಯವನ್ನ ನಾವು ನೆನ್ಸ್ಕೊಳ್ತಾ ಇದ್ರೆ, ಯಾವ್ದು ಶಾಶ್ವತ ಅಲ್ಲ ಅಂತ ಗೊತ್ತಿದ್ರು ಯಾಕೆ ಹಿಂಗ್ ಸಾಯ್ಬೇಕು ನಾನು, ಇದಕ್ಕೆ ಯಾಕೆ ನಾನು ಹಿಂಗ್ ಬಡ್ಕೋಬೇಕು, ಇದ್ ಬೇಕಾಗಿಲ್ಲ ನನಗೆ, ಹೋದ್ರೆ ಹೋಯ್ತು ಹೋಗು ಅಂತ ನಾವ್ ಈ ರೀತಿಯಾಗಿ ಜೀವನವನ್ನ ತುಂಬಾ ಹ್ಯಾಪಿಯಾಗಿ ರಿಸೀವ್ ಮಾಡ್ಕೊಂಡ್ರೆ ಎಲ್ಲಾನು ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ಎಲ್ಲಾನು ಕಷ್ಟ ಆಗುತ್ತೆ. ಇದು ಮಾಸ್ಟರ್ಸ್. ಸೊ ಇಲ್ಲಿಗೆ ಇವತ್ತಿನ ವಿಚಾರಗಳಿಗೆ ವಿರಾಮವನ್ನ ಕೊಡೋಣ. ಇನ್ನು ಉಳಿದಿರ್ತಕ್ಕಂಥ ವಿಚಾರಗಳನ್ನ ನಾಳೆ ದಿನ ನಾವು ಗಮನಿಸೋಣ ಮಾಸ್ಟರ್ಸ್. ಇಷ್ಟು ಹೊತ್ತು ಈ ಒಂದು ವೇದಿಕೆಯಲ್ಲಿ ಇಷ್ಟೆಲ್ಲ ವಿಚಾರಗಳನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಿಕ್ಕೆ ನನಗೆ ಅವಕಾಶ ಆಗಿದೆ. ಹಾಗಾಗಿ ಎಲ್ಲರಿಗೂ ಕೂಡ ನಾನು ಆತ್ಮಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಮತ್ತೆ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್ಸ್, ಈ ಅವಕಾಶಕ್ಕಾಗಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಅದ್ಭುತ ಜ್ಞಾನ ತಿಳಿಸಿದಿರಿ. ಇವತ್ತಿನೂ ಅದ್ಭುತವಾದ ವ್ಯಾಖ್ಯೆಗಳಿದೆ, ಮತ್ತೆ ಆಳವಾದ ಜ್ಞಾನ ಇದೆ ಇದರಲ್ಲಿ. ಸೊ ನಾವು ಮತ್ತೆ ಈ ವಿಡಿಯೋಗಳನ್ನು ಮರಣ ಮಾಡ್ಕೋಬೇಕು ಸ್ನೇಹಿತರೆ. ಎಲ್ಲರೂ ಹೊಸೊಬ್ಬರಿದ್ದೀರಿ, ದಯವಿಟ್ಟು ಈ ವಿಡಿಯೋಗಳನ್ನು ಪದೇ ನೋಡಿ. ಈಗಾಗಲೇ 13 ಹಂಚಿಕೆಗಳಾಗಿದೆ, 13 ಸಂಚಿಕೆಗಳು ಮಾಡಿದ್ವಿ ನಾವು. ಈಗ 13ನೇದು ಇವತ್ತು ನಡೀತಾ ಇದೆ. ಪ್ರತಿಯೊಂದು ನೀವು ನೋಡಬೇಕು, ಮತ್ತೆ ಇನ್ನು ಎಲ್ಲರಿಗೂ ಕಲಿಸ್ಬೇಕಾಗತ್ತೆ ಮಿತ್ರರೇ. ಓಕೆ ಮೇಡಮ್, ಮುಂದುವರ್ಸಿ. ತುಂಬಾ ಧನ್ಯವಾದಗಳು ಮೇಡಮ್. ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಎಲ್ಲಾದ್ರೂ ಜೀವನದಲ್ಲಿ ಅಳವಡಿಸ್ಬೇಕು. ಒಂದು ನಗು ಇದ್ರೆ ನಾವು ಎಲ್ಲರನ್ನೂ ಇದ್ ಮಾಡ್ಕೊಳ್ಬಹುದು. ಸ್ನೇಹ ಮತ್ತೆ ಪ್ರೀತಿ, ವಿಶ್ವಾಸ ಎಲ್ಲರನ್ನೂ ಗಳಿಸ್ಕೊಳ್ಬಹುದು. ಅದನ್ನ ನಮ್ಮ ಜೀವನದಲ್ಲಿ ನಾವೇ ಶಿಲ್ಪಿ ಅಂತ ಒಂದು ಒಳ್ಳೆ ಮಾತು ಮೇಡಮ್. ನೀವು ಕೊಟೇಶನ್ ಓದುವಾಗ ಎಷ್ಟೋ ನಾವು ಪ್ರಶ್ನೆ ಕೇಳ್ಬಿಡ್ಬೇಕು ಅಂತ ಅನ್ನಿಸ್ತದೆ. ಆದ್ರೆ ಅದು ವಿವರಣೆ ಕೊಟ್ಟವಾಗ ಅದೆಲ್ಲಿಗೂ ಕ್ವಶನ್ ಕೇಳೋ ಅವಶ್ಯಕತೆನೇ ಇರೋದಿಲ್ಲ. ಕೆಲವೊಂದ್ ಸರ್ತಿ ನಮಗ್ ಅನ್ನಿಸ್ತದೆ, ನಾವು ಅಂದ್ರೆ ಒಟ್ಟು ಕುಟುಂಬದಲ್ಲಿ ಹಿಂಗೆ ಇದಿದ್ದವಾಗ ಒಬ್ರೊಂದ್ ಹೇಳ್ತಾರೆ. ನಾವು ಸಹನೆಯಿಂದ ತಾಳ್ಮೆಯಿಂದ ಹೋದಾಗೂ ಅವ್ರು ನಮ್ಮ ವೀಕ್ನೆಸ್ ಅಂತ ಅನ್ಕೊಂಡ್ ಬಿಡ್ತಾರಲ್ಲ ಅಂತ ಅದೊಂದು ದೊಡ್ಡ ಬೇಜಾರಿದೆ ಮೇಡಮ್. ನಮ್ಮ ಒಳ್ಳೆಯ ಗುಣವನ್ನ ಅವ್ರು ಮಿಸ್ಯೂಸ್ ಮಾಡ್ಕೊಳ್ಳುವಂಥದ್ದು ಅಥವಾ ಅದನ್ನ ಬಲಹೀನತೆ ಅಂತ ಭಾವಿಸಿ ನಮ್ಮನ್ನ ಬೇರೆ ರೀತಿ ತೊಂದರೆಗಳು ಕೊಡೋದು, ಹಗುರವಾಗಿ ನೋಡೋದು, ಈ ತರದ್ದೇನಾದ್ರೂ ಅಲ್ಲಿ ಉಂಟಾಯ್ತು ಅಂತಂದಾಗ ಹಾವು ಬುಸ್ಗುಟ್ಟುತ್ತೆ ನೋಡ್ರಿ, ಆ ರೀತಿಯಾಗಿ ನಾವು ಬುಸ್ಗುಟ್ಲೇ ಬೇಕಾಗತ್ತೆ ಮೇಡಮ್. ಇಲ್ಲ ಅಂತಂದ್ರೆ ಬದುಕೋಕೆ ಆಗಲ್ಲ ಈ ಮಧ್ಯ ಮಾರ್ಗದಲ್ಲಿ, ಪ್ರಸ್ತುತ ಇರೋಂತ ಈ ಕಾಲದಲ್ಲಿ. ಈಗ ನಾನೇನು ಅನ್ನೋದು ನನಗ್ ಗೊತ್ತಿದೆ, ನನ್ ಜೊತೆಲಿ ಇರೋರು ಏನು ಅನ್ನೋದು ನಂಗೆ ಗೊತ್ತಿದೆ, ನನ್ ಜೊತೆಲಿ ಇರೋರು ಸ್ಥಾಯಿ ಏನು ಅನ್ನೋದು ಕೂಡ ನನ್ಗೆ ಅರ್ಥ ಆಗಿದೆ. ಅವರು ಆ ಸ್ಥಾಯಿಯಲ್ಲಿ ಇದ್ದಾಗ ಅವರು ಹಾಗೆ ನಡ್ಕೊಳ್ತಾರೆ. ಈಗ 10ನೇ ಕ್ಲಾಸ್ ಅಲ್ಲಿ ಇರುವಂತ ಮಕ್ಕಳು 1ನೇ ಕ್ಲಾಸ್ ಅಲ್ಲಿ ಇರುವಂತ ಮಕ್ಕಳನ್ನ ಯಾವ ರೀತಿಯಾಗಿ ನೋಡ್ತಾರೆ?
ಇವಾಗ ತುಂಬಾ ನಾವೆಲ್ಲರೂ ಕೂಡ ದೊಡ್ಡವರಲ್ವಾ, ಪುಟ್ ಮಕ್ಕಳು LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಈ ಕ್ಲಾಸ್ಗಳಲ್ಲಿ ಇರುವಂತ ಮಕ್ಕಳು ಯಾವ ರೀತಿಯಾಗಿ ನಡ್ಕೊಳ್ತಾ ಇರ್ತಾರೆ. ಅವ್ರದ್ದೆಲ್ಲ ಹೊಡೆದಾಡೋದು, ಬಡ್ದಾಡೋದು, ಕಚ್ಚಾಡೋದು, ಗಿಚ್ಚೋದು, ಬೈಕೊಳ್ಳೋದು, ಮುನಿಸ್ಕೊಳ್ಳೋದು, ಈ ತರದೆಲ್ಲ ಚೇಷ್ಟೆಗಳು ಮಾಡ್ತಾ ಇದ್ದಾಗ ನಾವ್ ಅದನ್ನೆಲ್ಲ ಹೇಗ್ ನೋಡ್ತೀವಿ? ಅಯ್ಯೋ ಮಕ್ಕಳು ಏನ್ ಚೇಷ್ಟೆಗಳು ಮಾಡ್ತಾವಪ್ಪ ಇವು ಅಂತ ಅನ್ಕೊಂಡು ತುಂಬಾ ಈಸಿಯಾಗಿ ತಗೊಳ್ತೀವಿ ಅಲ್ವಾ? ಸೊ ಅದೇ ರೀತಿಯಾಗಿ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥವರ ಸ್ವಭಾವಗಳು ಬೇರೆ ಬೇರೆ ಸ್ಥಾಯಿಗಳಲ್ಲಿ, ಬೇರೆ ಬೇರೆ ರೀತಿಗಳಲ್ಲಿ ಇದ್ದಾಗ, ನಮ್ಮ ಬಗ್ಗೆ ನಮ್ಗೆ ಕ್ಲಾರಿಟಿ ಇದ್ದಾಗ ಅಂತವ್ರನ್ನ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಮೊದಲು ಆ ಮೆಚುರಿಟಿ ನಮಗ್ ಬರ್ಬೇಕು. ಆ ಮೆಚುರಿಟಿ ನಮಗೆ ಇಲ್ಲ ಅಂತಂದ್ರೆ, ಅವ್ರು ಒಂದ್ ಮಾತಂದ್ರೆ ಫೀಲ್ ಆಗ್ತೀವಿ, ಒಂದ್ ಮಾತಂದ್ರೆ ಅಳ್ತಾ ಕುತ್ಕೋತೀವಿ, ಅವ್ರೊಂದ್ ಮಾತಂದ್ರೆ ಡಿಪ್ರೆಷನ್ ಕೊಟ್ಟೋಗ್ತೀವಿ ಅಂತಂದ್ರೆ ನಮ್ಮನ್ ಯಾರು ಕಾಪಾಡಕ್ಕಾಗುತ್ತೆ? ನಾವ್ ಅನ್ಭವಿಸ್ಲೇಬೇಕು. ಬಾವಿ ಒಳಗಡೆ ನಾವು ಬಿದ್ದೋಗಿದ್ದಾಗ ನಾನ್ ಬಾವಿ ಒಳಗಡೆ ಇದ್ಬಿಟ್ಟಿದೀನಿ ಅಂತ ಯೋಚನೆ ಮಾಡ್ತಾ ಇದ್ದಾಗ ಹೊರಗಡೆ ಬರೋದಿಕ್ಕೆ ಹೆಂಗ್ ಅವಕಾಶ ಆಗೋದಿಲ್ವೋ ಅದೇ ರೀತಿನೇ ಆಗತ್ತೆ ನಮ್ಮ ಬದುಕು. ಸೊ ಫಸ್ಟ್ ನಾವು ಆ ಒಂದು ಮೆಚುರಿಟಿನ ತಂದ್ಕೋಬೇಕು. ನಮ್ಮ ಬಗ್ಗೆ ನಮ್ಗೆ ಸ್ಪಷ್ಟತೆ ಬರ್ಬೇಕು. ಆ ಕೆಪಾಸಿಟಿ ನಾವು ಬೆಳೆಸ್ಕೊಂಡ್ಮೇಲೆ ಉಳ್ದಿರೋರ್ನ ಹಿಂಗೆ ಚಿಟಿಕೆ ಹಾಕೋ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ಬೋದು. ಮೇಡಮ್, ಹೊಡಿಯೋ ಗಂಡ ಇದ್ದಾಗ, ಅಂತ ಗಂಡ ಇದ್ದಾಗ, ಮಕ್ಕಳೇ ಕೂಡ ತಾಯಿಗೆ ಹೊಡೆದ್ಬಿಟ್ಟು ಇರೋದನ್ನೆಲ್ಲ ಕಿತ್ಕೊಂಡು ಹೋಗುವಂತ ಪರಿಸ್ಥಿತಿಗಳಿದ್ದಾಗ ಹೇಗೆ ಅಂತಂದ್ರೆ, ಕೆಲವನ್ನ ನಾವು ಬದಲಾಯಿಸಕ್ ಆಗಲ್ಲ. ಅಲ್ಲಿ ನಾನು ಅವ್ರನ್ನ ಬಿಟ್ಟು ಹೋಗೋಕ್ಕೂ ಆಗಲ್ಲ, ಅಲ್ಲೇ ಇರ್ಬೇಕಾಗತ್ತೆ. ಹೊಡಿತಾರೆ ಅಂತಂದ್ರೆ ಹೊಡಿಯೋದನ್ನ ತಪ್ಪಿಸ್ಕೊಂಡು ನಾನು ಏನೋ ಹೆಂಗಿರ್ಬೇಕು ಆ ಹೊಡಿಯೋದ್ರಿಂದ ನನ್ನನ್ನು ನಾನು ಬಚಾವ್ ಮಾಡ್ಕೋಬೇಕು. ಇರೋದನ್ನೆಲ್ಲ ಕಿತ್ಕೊಂಡು ಹೋಗ್ತಾರೆ, ಅದು ರಿಪೀಟ್ ಆಗ್ತಾ ಇರುತ್ತೆ ಅಂತಂದ್ರೆ ಅದೆಲ್ಲ ಕೂಡ ನಮ್ಮ ಡಿಸೈನ್ ನ ಒಂದು ಭಾಗ ಆಗಿರುತ್ತೆ. ಅಲ್ಲಿ ಹೊರಗಡೆ ಇರ್ತಕ್ಕಂಥದ್ದೆಲ್ಲ ಬದಲಾಗ್ಬೇಕು ಅಂತಂದಾಗ ನಮ್ಮ ಒಳಗಡೆ ಇರೋದು ಬದಲಾಗ್ಬೇಕಾಗಿರುತ್ತೆ. ಅಂದ್ರೆ ನಾನು ರಿಯಲೈಸ್ ಆಗೋದಿಕ್ಕೋಸ್ಕರ ಅವೆಲ್ಲ ಕೂಡ ನಾನು ಕ್ರಿಯೇಟ್ ಮಾಡ್ಕೊಂಡು ಬಂದಿದ್ದೀನಿ ಅನ್ನುವಂತ ಒಂದು ಸತ್ಯವನ್ನ ನಾವು ಅರ್ಥ ಮಾಡ್ಕೊಂಡು, ಅವ್ರು ಹೊಡಿತಾರ, ಅವ್ರು ಎಷ್ಟು ಹೊಡೆದ್ರು, ಎಷ್ಟು ಬೈದ್ರು, ಹೆಂಗ್ ನಡ್ಕೊಂಡ್ರು, ಸಹನೆಯನ್ನ ಕಲಿಯೋದಿಕ್ಕೆ ನಾನು ಈ ಜನ್ಮ ತಗೊಂಡಿದ್ದೀನಿ, ಏನೇ ಮಾಡಿದ್ರು ನನ್ನ ಸಹನೆಯನ್ನ ಅವ್ರು ಅಲ್ಲಾಡ್ಸಕ್ ಆಗೋದಿಲ್ಲ ಅನ್ನುವಂಥದ್ದು ಇದು ನನ್ನ ಡಿಸೈನ್ ಅನ್ನೋದು ನಮ್ಗೆಲ್ಲ ಅರ್ಥ ಆದಾಗ ಆ ಸಹನೆ ಅನ್ನೋದು ಬಂದ್ಬಿಡತ್ತೆ. ಒಂದ್ ವೇಳೆ ನಾವು ಅವ್ರು ಹೊಡೆತಗಳಲ್ಲಿ ನಮ್ ಜೀವನ ಕಳಿಬೇಕು ಅಂತಂದ್ರೆ ಹೊಟ್ಟೋಗ್ತಾ ಇರುತ್ತೆ, ಏನ್ ಮಾಡಕ್ಕೂ ಆಗಲ್ಲ ಮೇಡಮ್. ಅದಷ್ಟೇ, ಬಂದದ್ದು ಅನ್ಭವಿಸ್ಲೇಬೇಕು ಮೇಡಮ್. ಅದು ಆತರ ನಾವ್ ಮನೋಭಾವನೆ ಬೆಳೆಸ್ಕೊಳ್ಬೇಕು ಅಷ್ಟೇ. ಆದ್ರೆ ಬದಲಾಯಿಸ್ಕೊಳಕ್ ಅವಕಾಶ ಇರುತ್ತೆ, ಅದಕ್ಕೆ ಸಾಧನೆ ಮಾಡ್ಬೇಕು. ಅದು ಕೂಡ ಸಾಧ್ಯ. ಕೆಲವೊಂದು ಅನುಭವದಿಂದ ಬಂದ್ಬಿಡ್ತದೆ, ತಾನಾಗೆ ನಾವು ಚೇಂಜ್ ಆಗ್ತಾ ಅದೇ. ತುಂಬಾ ಧನ್ಯವಾದಗಳು ಮೇಡಮ್. ಈಗ ಕೆಲವೊಂದು ಕ್ವಶನ್ ಕೇಳ್ತಾರೆ, ಅದಕ್ಕೆ ಇದ್ ಮಾಡ್ಬೇಕು. ಮಾತಾಡಿ ಸುಜಾತ, ಮಾತಾಡಿ. ನಮಸ್ಕಾರ ಸರ್. ನಿಮಗೆ ನಾಗರಾಜ ಅವರಿಗೆ, ಸೂರ ನಾಗಂಬಕ್ಕೆ ಇವತ್ತಿನ ಟೀಚರ್ಸ್ ಡೇ ಇದ್ದುದರಿಂದ ನಿಮ್ಮೆಲ್ಲರಿಗೂ ಪ್ರಣಾಮ ಮಾಡುತ್ತೇನೆ. ತುಂಬಾ 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 ಟೀಚಿಂಗ್ ಅನ್ನು ಕೊಟ್ಟು ನಮ್ಮನ್ನು ಉದ್ಧರಿಸುತ್ತಾರೆ. ನಮ್ಮ ಜೀವನದಲ್ಲಿ ಇವತ್ತು ಎಲ್ಲಾ ಉತ್ತರಗಳು ಸಿಕ್ಕವು ಮೇಡಮ್. ತುಂಬಾ ತುಂಬಾ ಥ್ಯಾಂಕ್ಸ್. ಹೀಗೆ ನೀವು ನಮಗೆ ಎಚ್ಚರನ್ನು ಮಾಡುತ್ತಾ ಇರಿ ಮೇಡಮ್. ನಾವು ಕಲಿಯುತ್ತಾ ಇದರಂದು ಮೋಕ್ಷ ಹೊಂದುತ್ತೇವೆ ಮೇಡಮ್. ಇದರಿಂದ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ತುಂಬಾ ಥ್ಯಾಂಕ್ಸ್ ಮೇಡಮ್. ಟೀಚರ್ಸ್ ಡೇ ಇರುವುದರಿಂದ ನಿಮಗೆ ಟೀಚಿಂಗ್ ಅನ್ನು ತುಂಬಾ ಹೇಳಿಕೊಡುತ್ತಾರೆ ಮೇಡಮ್, ನಮ್ಮ ಮನಸ್ಸಿಗೆ ತಾಗುವಂತೆ. ಥ್ಯಾಂಕ್ ಯು ಸೂರ್ಯನಾಗಮ್ಮ ಮೇಡಮ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸುಜಾತ ಮೇಡಮ್. ಓಕೆ. ಜಯಲಕ್ಷ್ಮಿ ಹಾ ಮೇಡಮ್, ನಮಸ್ತೆ. ಕೇಳ್ಸತ್ತಾ? ನಂಗೇನು ಪ್ರಶ್ನೆಗಳು ವಿಜಯ ಅಕ್ಕ ಕೇಳಿರೋ ಪ್ರಶ್ನೆನೇ ಬಂದಿತ್ತು, ಅದಕ್ಕೆ ಅವ್ರಿಗೆ ನೀವು ಅದ್ಭುತವಾಗಿ ಉತ್ತರ ಕೊಟ್ರಿ. ನನ್ ಪ್ರಶ್ನೆ ಅಲ್ಲೇ ಅಡಗೋಯ್ತು. ನೀವ್ ಹೇಳಿರೋದು ಯಾವತ್ತಿನಾಗ ಇವತ್ತು ತುಂಬಾ ಚೆನ್ನಾಗಿತ್ತು. ಕೇಳುವಾಗ ಸುಲಭ ಅನ್ಸುತ್ತೆ. ಏನಂದ್ರೆ ಎಲ್ಲಾ ಇರೋದನ್ನ ಇರೋ ಹಾಗೆ ನೋಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಎಲ್ಲಾ ಪರಿಸ್ಥಿತಿಗಳನ್ನ ಸಾಕ್ಷಿಭೂತವಾಗಿ ನೋಡೋದು ಅಭ್ಯಾಸ ಆಗ್ಬೇಕು. ಅದೇ ಸಾಧನೆ ಹಾದಿ ಕಠಿಣ. ಆದ್ರೆ ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ನಾವು ಅದನ್ನ ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋದ್ರನ್ನ ನಾವೇ ಅರ್ಥ ಮಾಡ್ಕೊಳ್ಬೇಕು. ಒಳಗಿನ ಗುರು, ಅಂತರ್ಯಾಮಿ ಗುರು ಅದಕ್ಕೆ ಮಾರ್ಗದರ್ಶನ ನೀಡ್ಬೇಕು. ಅದಕ್ಕೆ ಧ್ಯಾನವೇ ಮಾರ್ಗ ಅಂದ್ರಿ. ಧ್ಯಾನ ಎಲ್ಲಾ ಇಷ್ಟು ಮ್ಯಾಜಿಕ್ ಮಾಡ್ಬಿಡುತ್ತಾ ಅಂತ ಒಂದ್ ಪ್ರಶ್ನೆ ಬಂತು ನನಗೆ. ಧ್ಯಾನ ಪ್ರಾಕ್ಟಿಕಲ್ ಆಗಿ ನೋಡೋದ್ರನ್ನ ಕೂಡ ಕಲ್ಸುತ್ತಾ ಅಂತ, ಇಷ್ಟೊಂದ್ ಮ್ಯಾಜಿಕ್ ಮಾಡತ್ತಾ? ಯಾಕಂದ್ರೆ ಹೊಸಬ್ಳು ನಾನು ಧ್ಯಾನಕ್ಕೆ, ಅಷ್ಟೊಂದ್ ಮ್ಯಾಜಿಕ್ ಮಾಡ್ಬಿಡತ್ತಾ ಅಂತ ಅನ್ನಿಸ್ತು.
ಎಸ್, ಎಕ್ಸಾಕ್ಟ್ಲಿ ಮೇಡಮ್, 100%. ಯಾಕೆಂದ್ರೆ ನಾನು ಬಿಗಿನಿಂಗ್ ಅಲ್ಲೇನೆ ನಂದೇ ಜೀವನದ ಎಕ್ಸಾಂಪಲ್ ಅನ್ನ ನಾನು ಕೊಟ್ಟಿದ್ದೆ. ಯಾವ ರೇಂಜ್ ಅಲ್ಲಿ ನಾನು ಇದ್ದಿದ್ದು, ಕೋಪ, ಕಿಚ್ಚು ಅನ್ನೋದು ಅಂತದ್ದು, ಇವಾಗ ನಾನು ಹೆಂಗ್ ಬದಲಾಗಿದ್ದೀನಿ ಅನ್ನೋದೇ ಇದಕ್ಕೆ ಸಾಕ್ಷಿ. ಅದೆಲ್ಲವೂ ಕೂಡ ಧ್ಯಾನದಿಂದನೇ ಸಾಧ್ಯ ಆಗಿರ್ತಕ್ಕಂಥದ್ದು. ಧ್ಯಾನ ಸಾಧನೆಯಲ್ಲಿ ನಾವ್ ಏನನ್ ಬೇಕಾದ್ರೂ ಕೂಡ ಬದಲಾಯಿಸ್ಕೊಳಕ್ ಅವಕಾಶ ಇರ್ತಕ್ಕಂಥದ್ದು. ಅದು ಬಿಟ್ರೆ ಇನ್ ಯಾವ್ದ್ರಲ್ಲೂ ಅವಕಾಶ ಇಲ್ಲ. ಆಯ್ತು ಆಯ್ತು ಮೇಡಮ್. ಹಾಗೆ ಎಸ್, ನಿನ್ನನ್ನು ನೀನು ಬದಲಾಯಿಸಿಕೊಳ್ಳೋದೇ ಈ ಪ್ರಪಂಚಕ್ಕೆ ಕೊಡೋ ಅತ್ಯಂತ ದೊಡ್ಡ ಕೊಡುಗೆ ಅಂತ ಎಲ್ಲರೂ ಹೇಳಿದ್ದಾರೆ, ನೀವು ಹೇಳಿದ್ರಿ ಇವತ್ತು. ಎಸ್ ಮೇಡಮ್, ಖಂಡಿತ ಹೌದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಜಯ. ಉಮಾ ಮೇಡಮ್. ಸೊ ಹೊಸಬ್ರು ಕರ್ಸಿಮ್ಮ, ಹೊಸಬ್ರ ಹತ್ರ ಮಾತಾಡ್ಸಿ. ಹೊಸ ಮಾಸ್ಟರ್ಸ್ ಯಾರು ಜಾಯ್ನ್ ಆಗಿದ್ರು ನೋಡ್ಕೊಂಡು ಅವ್ರು ಕರ್ಸಿ. ಸವಿತಾ ಮನಕವಾಡಮಠ್ ಅಂತ ಇದ್ದಾರೆ. ಈ ಹೆಸರನ್ನ ನಾನು ಇದುವರೆಗೂ ನಾನು ಗಮನಿಸಿದ್ದಿಲ್ಲ, ಹಾಗಾಗಿ ಹೊಸಬ್ರು ಇರ್ಬೋದೇನೋ ಅಂತ ಗೆಸ್ ಮಾಡಿದೆ. ಎಸ್, ಮಾತಾಡಮ್ಮ ಸವಿತಾ ಅವರು, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಗುರುಜಿ. ನಮಸ್ತೆ, ಮಾತಾಡಿ. ನಮಸ್ತೆ ಸರ್, ಮಾತಾಡಿ ಸರ್. ಮೇಡಮ್, ಇದು ಫೀಡ್ಸ್ ಅಂತಾರಲ್ಲ, ಹೇಳಿ, ಮಾತಾಡಿ ಸರ್. ಫೀಡ್ಸ್ ಕಾಯಿಲೆ ಬಗ್ಗೆ ಏನಾದ್ರೂ ಇದು ಔಷಧಿಗಳು ಇದಾವ ಮೇಡಮ್? ಸರ್ ಒಂದ್ ನಿಮಿಷ. ಈಗ ಭಿನ್ನವಾಗಿ ಆಲೋಚಿಸುವ ಪುಸ್ತಕದ ಸ್ವಾಧ್ಯಾಯ ನಡೆದಿದ್ದು, ಇವಾಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಕೇಳಿ, ಹೆಲ್ತ್ ಗೆ ಸಂಬಂಧಪಟ್ಟಂಗೆ ಈ ಒಂದು ಸೆಷನ್ ಕಂಪ್ಲೀಟ್ ಆದ ತಕ್ಷಣ ಹೆಲ್ತ್ ಕಂಟಿನ್ಯೂ ಆಗುತ್ತೆ. ಆವಾಗ ನೀವು ಅದನ್ನ ಪ್ರಶ್ನೆ ಕೇಳಿ ಸರ್. ರಂಗನಾಥ್ ಗುರುಗಳು ರೆಡಿ ಆಗಿರ್ತಾರೆ ನಿಮ್ಗೆ ಆನ್ಸರ್ ಕೊಡೋದಿಕ್ಕೆ. ಇವಾಗ ಏನ್ ಕೇಳ್ಬೇಕು ಮೇಡಮ್? ಏನಿಲ್ಲ ಸರ್, ನೀವು ಈ ಹೆಲ್ತ್ ಗೆ ಸಂಬಂಧಪಟ್ಟ ಹಾಗೆ ನೀವು ನಂತರ ಪ್ರಶ್ನೆ ಕೇಳಿ ಸರ್. ರಂಗನಾಥ್ ಸರ್ ಹೇಳ್ತಾರೆ. ಈಗ ಬೇರೆಯವರು ಈ ಒಂದು ಇಷ್ಟೊತ್ತು ಸ್ವಾಧ್ಯಾಯ ನಡೀತಲ್ಲ ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಸರ್. ರೈಟ್ ಮೇಡಮ್, ನೀವು ವೇಟ್ ಮಾಡಿ, ಆಮೇಲೆ ಕರೀತೀವಿ. ಎಸ್. ನೆಕ್ಸ್ಟ್ ನಾಗರತ್ನ ಮೇಡಮ್, ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಆಗ್ತಾ ಇಲ್ಲಮ್ಮ, ಅನ್ಮ್ಯೂಟ್ ಮಾಡಿ. ಎಸ್, ಬಸವರಾಜಪ್ಪ ಮಾತಾಡಿ. ಎಲ್ಲ ಹೊಸಬ್ರು ಪ್ರಶ್ನೆ ಕೇಳಬೇಕು. ದಯವಿಟ್ಟು ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ಇಲ್ಲಿ ಕಾಣಿಸ್ತಾ ಇಲ್ಲ ಸರಿಯಾಗಿ ವಿಡಿಯೋಗಳಿಲ್ಲ. ನಾಗರತ್ನ ಅವರೇ, ನಿಮ್ದು ವಿಡಿಯೋ ಇದು ಅನ್ಮ್ಯೂಟ್ ಆಗಿಲ್ಲ. ನೀವೇನೋ ಮಾತಾಡ್ತಾ ಇದ್ರಿ, ಬಟ್ ಅನ್ಮ್ಯೂಟ್ ಆಗಿಲ್ಲ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಅನ್ಮ್ಯೂಟ್ ಆಪ್ಷನ್ ಕೊಟ್ಟಾಗ ಒಂದ್ ಸರ್ತಿ ಟಚ್ ಮಾಡಿ ಮೇಡಮ್. ಹರಿಣಿ ಅವರೇ ಮಾತಾಡಿ. ಹರಿಣಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೊಸಬ್ರು ಡಿ ಹೆಗಡೆ ಅಂತ ಇದೆ ಸರ್, ಒಬ್ರು. ನಾಗರತ್ನ ಅವ್ರದ್ದು ಅನ್ಮ್ಯೂಟ್ ಆಗಿದೆ. ಮಾತಾಜಿ ನಮಸ್ತೆ. ನಮಸ್ತೆ ಮಾತಾಜಿ, ಕೇಳಿಸ್ತಾ ಇದ್ಯಾ? ಕೇಳಿಸ್ತಾ ಇದೆ, ಮಾತಾಡಿ. ಇವತ್ತೇ ಮಾತಾಜಿ ನಾನು ಇದಾಗಿದ್ದು, ನಾಳೆಯಿಂದಾಗಿ. ಆದ್ರೆ ಸ್ವಲ್ಪ ನಮಗೂ ಅರ್ಥ ಆಯ್ತು. ನಮ್ಮ ಮನಸ್ಸು ನಾವ್ ಹೇಗ್ ತಗೊಳ್ತೀವೋ, ಇರೋದ ತರ ಭಾವಿಸಿದ್ರೆ ನಮಗೂ ಅನುಕೂಲ ಆಗುತ್ತೆ ಅನ್ನೋದು. ಆಯ್ತಮ್ಮ. ಧ್ಯಾನ ಮಾಡ್ತಾ ಇದ್ರಾ? ಧ್ಯಾನ ಶುರು ಮಾಡಿದ್ರಾ? ಮಾಡಿದೀನಿ. ಇಲ್ಲ, ಇಷ್ಟು ದಿವಸ ಯೋಗ ಇದಕ್ ಹೋಗ್ತಾ ಇದ್ವಿ. ಇವತ್ತು ಆನ್ ಮಾಡ್ಕೊಂಡ್ವಿ. ನಾಳೆಯಿಂದ ಕಂಟಿನ್ಯೂ ಮಾಡ್ತೀವಿ. ಇವತ್ತು ಮೊದಲನೇ ದಿವಸ ಧ್ಯಾನಕ್ಕೆ? ನಮ್ದು ಇವತ್ತು ಮೊದಲನೇ ದಿವಸ ಸರ್. ರೈಟ್, ಒಳ್ಳೆ ದಿವಸ. ಟೀಚರ್ಸ್ ಡೇ ಇವತ್ತು. ತಮಗೂ ಗುರುವಾರ. ರೈಟ್, ಥ್ಯಾಂಕ್ ಯು. ರೈಟ್, ನಿಮ್ಮ ಆಧ್ಯಾತ್ಮಿಕ ಪ್ರಯಾಣ ಶುಭವಾಗ್ಲಿ. ನೆಕ್ಸ್ಟ್ ಆದಿಲಕ್ಷ್ಮಿ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆಮೇಲೆ ನಾಗರತ್ನ ಇದ್ದಾರೆ. ಹೇಳಿ. ಮಾತಾಡಿದ್ರಲ್ಲ? ಆಯ್ತು, ಮಾತಾಡಿದ್ರು ಅವರು. ಆಯ್ತು, ಓಕೆ, ಥ್ಯಾಂಕ್ ಯು. ನಾರಾಯಣ್ ನಾಯಕ್ ಮಾತಾಡಿ. ಮತ್ತೆ MC66 ಅನ್ನೋರು ಇದ್ದಾರೆ. ಅವರು ವಿಡಿಯೋ ಆನ್ ಮಾಡ್ಕೊಂಡಿದ್ದಾರೆ. ಅವರು ಹೊಸಬ್ರು ಅಂತ ಅನಿಸ್ತಾ ಇದೆ. ಹೌದು.
MC66 ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್, ಮಾತಾಡಿ. ಮಾತಾಡಿ ಸರ್. ಅನ್ಮ್ಯೂಟ್ ಆಗ್ತಾ ಇಲ್ಲ ಅವ್ರದ್ದು, ಬಹುಶಃ ಅನ್ಮ್ಯೂಟ್ ಮಾಡ್ತಿಲ್ಲ ಅವ್ರು. ನೆಕ್ಸ್ಟ್ ಆದಿಲಕ್ಷ್ಮಿ ಸರ್, ನಂದ್ರಲ್ಲಿ ಪೂರ್ತಿ ಅನ್ಮ್ಯೂಟ್ ಆಯ್ತು. MC66 ಅನ್ಮ್ಯೂಟ್ ಆಯ್ತು. ಮಾತಾಡಿ ಮಾತಾಡಿ ಸರ್. ಸರ್ ಮಾತಾಡಿ ಸರ್. ಮಾತಾಡಿ ಸರ್, ಟೈಮ್ ವೇಸ್ಟ್ ಮಾಡಬೇಡಿ ಪ್ಲೀಸ್. ಮೇಡಮ್ ತುಂಬಾ ತೊಂದರೆ ಆಗತ್ತೆ ಆಮೇಲೆ. ಸರ್ ಮಾತಾಡಿ ಸರ್. ಕೇಳಿಸ್ತಿದೆ, ಮಾತಾಡಿ. ಧ್ಯಾನದಲ್ಲಿ ಧ್ಯಾನ ಮಾಡುವಾಗ ತಲೆನೋವು ಏನ್ ಮಾಡ್ಬೇಕು? ಹೇಳಿ ಸರ್, ಧ್ಯಾನ ಮಾಡ್ಬೇಕಾದ್ರೆ ತಲೆನೋವು ಬರುತ್ತೆ, ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಏನಿಲ್ಲ, ಸಹಿಸ್ಕೊಂಡು ಕಂಟಿನ್ಯೂ ಮಾಡ್ಬೇಕು. ಅಲ್ಲಿ ನಿಮ್ಗೆ ಬೇರೆ ದಾರಿ ಇಲ್ಲ. ಕ್ಲೀನ್ಸಿಂಗ್ ಆಗತ್ತೆ, ಕ್ಲೀನ್ಸಿಂಗ್ ಆಗತ್ತೆ, ಶುದ್ಧಿ ಆಗತ್ತೆ. ಧ್ಯಾನ ಮಾಡ್ತಾ ಇರ್ಬೇಕು, ಹಾಗೆ ಕಂಟಿನ್ಯೂ ಮಾಡ್ಬೇಕು. ಗಾಯತ್ರಿ ಮಾಡಿದ್ದಾರೆ. ಗಾಯತ್ರಿ ಇಲ್ಲ, ಗಾಯತ್ರಿ ಅಲ್ಲ, ಅದು ಅವ್ರು ಬೇರೆಯವ್ರು ಕರಿತಾ ಇದಾರೆ. ಧ್ಯಾನದಲ್ಲಿ ನಿಮ್ಗೆ ತಲೆನೋವು ಬಂದ್ರೆ ಕಾರಣ ಏನಂದ್ರೆ ಆ ಪ್ರಾಂತದಲ್ಲಿ ನಿಮ್ಗೆ ಬ್ಲಾಕ್ಸ್ ಇರತ್ತೆ. ಅರ್ಥ ಆಯ್ತಾ? ಈ ನಮ್ಮ ದೇಹದಲ್ಲಿ ನಮಗೂ ಇರೋದು ಪ್ರಾಣಮಯ ಕೋಶ ಅಂತ ಇದೆ. ಪ್ರಾಣಮಯ ಕೋಶದಿಂದ ಉಂಟಾಗೋದು ಎಲ್ಲಾ ವ್ಯಾಧಿಗಳು. ಹೌದು, ಯಾವುದೇ ತಲೆನೋವು ಇರಲಿ, ಕ್ಯಾನ್ಸರ್ ಇರಲಿ, ಬರೋದು ಕಾರಣ ನಮ್ಮ ದೇಹದಲ್ಲಿ ಪ್ರಾಣಮಯ ಕೋಶದಲ್ಲಿ ಪ್ರಾಣಶಕ್ತಿ ಉಂಟಾಗಿರ್ತದೆ, ಅಂದ್ರೆ ಕಡಿಮೆ ಆಗಿರ್ತದೆ, ಬಹಳ ಕಡಿಮೆ ಆಗಿರ್ತದೆ. ಸೊ ನಿಮಗೆ ಈ ತಲ ಪ್ರಾಂತದಲ್ಲಿ ಪ್ರಾಣಶಕ್ತಿ ಕಡಿಮೆ ಆದ್ರೆ ತಲೆನೋವು ಬರ್ತದೆ. ತಲೆಗೆ ಸಂಬಂಧಿತ ಈ ತಲೆಗೆ ಸಂಬಂಧಿತ ರೋಗಗಳು ಬರುವಂತ ಅವಕಾಶ ಇದೆ. ಅದನ್ನು ಸರಿಪಡಿಸ್ಕೋಬೇಕಂದ್ರೆ ಮತ್ತೆ ನಾವು ಪ್ರಾಣಶಕ್ತಿನ ಸರಿಪಡಿಸ್ಕೊಳ್ಳೋದೇ ಉತ್ತಮ. ಅದಕ್ಕೇನಾದ್ರೂ ಮದ್ದುಗಿದು ತಗೊಂಡ್ರೆ ಅದು ನಮ್ಮನ್ನು ಹಾಳು ಮಾಡತ್ತೆ. ಹೇಳ್ಬೇಕಂದ್ರೆ ನಮ್ಮ ಆರೋಗ್ಯನೇ ಹಾಳು ಮಾಡತ್ತೆ. ಯಾಕಂದ್ರೆ ನಾವು ತಗೋಂತ ಮೆಡಿಸಿನ್ಸ್ ಅಲ್ಲಿ ಕೆಮಿಕಲ್ಸ್ ಹೆಚ್ಚಿರುತ್ತೆ. ಆ ಕೆಮಿಕಲ್ಸ್ ಏನಂದ್ರೆ ನಮ್ಮ ದೇಹ ಒಳಗಡೆ ಹೋದ್ಮೇಲೆ ನಮ್ಮ ಹಾರ್ಮೋನ್ಗಳ ವ್ಯವಸ್ಥೆಯನ್ನು ಅದು ಹಾನಿ ಮಾಡುತ್ತೆ. ನಮ್ಮ ಹಾರ್ಮೋನ್ಗಳ ವ್ಯವಸ್ಥೆ ಏನಿದೆ ಅದನ್ನು ಹಾನಿ ಮಾಡುತ್ತೆ. ಅದಕ್ಕೆ ಪ್ರತಿ ಸಣ್ಣ ಸಣ್ಣ ಕಾಯಿಲೆಗಳಿಗೆ ಈ ಮೆಡಿಸಿನ್ ತಗೊಂಡವರು ತುಂಬಾ ಕಷ್ಟಗಳು ಅನುಭವಿಸ್ತಾರೆ ಮುಂದಿನ ದಿವಸದಲ್ಲಿ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಸೈಲೆಂಟ್ ಆಗಿ ನಾವು, ಅದೇ ನಮ್ಮ ಗುರುಗಳು ಹೇಳ್ತಾರೆ, ತಲೆನೋವು ಇದೆಯಾ 10 ನಿಮಿಷ ಮಾಡಿ ಧ್ಯಾನ, ಕ್ಯಾನ್ಸರ್ ಇದೆಯಾ 3 ಗಂಟೆ ಮಾಡಿ ಧ್ಯಾನ. ಅಂದ್ರೆ ನಿಮ್ಗೆ ಅಷ್ಟು ಪ್ರಾಣಶಕ್ತಿ ಬೇಕು. ಈಗ ಕ್ಯಾನ್ಸರ್ ಬಂದಿದೆ, ಕ್ಯಾನ್ಸರ್ನು ವಾಸಿ ಮಾಡ್ಕೋಬೇಕಂದ್ರೆ ನಿಮ್ಗೆ ಪ್ರಾಣಶಕ್ತಿ ಹೆಚ್ಚಾಗಿ ಬೇಕು. ನೀವು ಹೆಚ್ಚಾಗಿ ಪ್ರಾಣಶಕ್ತಿ ತಗೋಬೇಕಂದ್ರೆ ಅನುಕೂಲ ಇದ್ರೆ 3 ಗಂಟೆ ಕಾಲ ಕೂತ್ಕೊಂಡು ಧ್ಯಾನ ಮಾಡಿ. ಇಲ್ಲ ನಿಮ್ಗೆ ಆಗ್ತಾ ಇಲ್ಲ, ಸ್ವಲ್ಪ ಮಲ್ಕೊಂಡೆ ಎರಡು ಕಾಲುಗಳು ಟಚ್ ಮಾಡ್ಕೊಂಡು ಎರಡು ಕೈಗಳು ಕ್ರಾಸ್ ಮಾಡ್ಕೊಂಡು ಹಾಗೆ ಪ್ರಯತ್ನ ಮಾಡಬೇಕು. ಸೊ ಒಟ್ಟಿಗೆ ಏನಂದ್ರೆ ನಮ್ಮ ದೇಹದಲ್ಲಿ ಪ್ರಾಣಮಯ ಕೋಶದಲ್ಲಿ ಪ್ರಾಣಶಕ್ತಿನೇ ಸರಿಪಡಿಸ್ಕೊಂಡಿದ್ರೆ ಎಲ್ಲಾ ರೋಗಗಳು ವಾಸಿ ಆಗುತ್ತೆ. ಓಕೆ, ರೈಟ್. ಸರ್ ಮಮತಾ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮಮತಾ ಮಾತಾಡಿ ಮೇಡಮ್. ಮತ್ತೆ ಮೇಡಮ್ ಮಾತಾಡಿ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ ಮೇಡಮ್. ಮೇಡಮ್, ನಾನು ಇವತ್ತೇ ಬೆಳಗ್ಗೆ ಜಾಯ್ನ್ ಆಗಿದ್ದು. ಈವ್ನಿಂಗ್ ಮಾಡ್ತಿದ್ದೆ, ಬೆಳಗ್ಗೆ ಹೇಳಕ್ ಆಗ್ತಿರ್ಲಿಲ್ಲ. ಆದ್ರೆ ಇವತ್ತು ತುಂಬಾ ಚೆನ್ನಾಗಾಯ್ತು, ಧ್ಯಾನನೂ ಆಯ್ತು, ಸ್ವಾಧ್ಯಾಯ. ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರಿ, ಮನ್ಸಿಗೆ ಮುಟ್ಟೋ ತರ ಹೇಳಿದ್ರಿ. ಪ್ರತಿಯೊಬ್ಬ ದಿನನಿತ್ಯ ಜೀವನದಲ್ಲಿ ಏನ್ ನಡೀತಾ ಇದೆ, ಅದು ಹೆಂಗ್ ಅದನ್ನ ಅಳವಡಿಸ್ಕೋಬೇಕು ಅನ್ನೋದನ್ನ ಹೇಳಿದ್ರಿ. ತುಂಬಾ ಧನ್ಯವಾದಗಳು ಮೇಡಮ್. ಸೊ ಎಷ್ಟು ದಿವಸ ಧ್ಯಾನ ಮಾಡ್ತಾ ಇದ್ದೀನಿ? ಮಾಡ್ತಾ ಇದೀನಿ ಸರ್, ನಾನು 1 ತಿಂಗಳಿಂದ ಮಾಡ್ತಾ ಇದೀನಿ. ಜುಲೈಯಿಂದ ಮಾಡ್ತಾ ಇದೀನಿ ಸರ್. ಯಾವ್ದು? ಜುಲೈ 31. ಓಕೆ. ಝೂಮ್ ಈವ್ನಿಂಗ್ ಸೆಷನ್ ಇತ್ತಲ್ಲ ಸರ್, 5:30 to 6:30, ಅವಾಗಿಂದ ಮಾಡ್ತಾ ಇದೀನಿ. ಓಕೆ. ಸೊ ಈಗ ಶೂನ್ಯತ್ವ ಬಂದಿದ್ಯಾ? ಎಂಪ್ಟಿನೆಸ್ ಬರ್ತಾ ಇದೆಯಾ? ಬರ್ತಾ ಇದೆ ಸರ್. ಶಕ್ತಿ ಹೆಚ್ಚಾಗ್ತಾ ಇದೆಯಾ? ಶಕ್ತಿ ಹೆಚ್ಚಾಗ್ತಾ ಇದೆ ನಿಮ್ಗೆ ಅನಿಸ್ತಾ ಇದೆಯಾ? ಹೌದು ಸರ್. ನನಗೆ ತುಂಬಾ ಆಸಕ್ತಿ ಸರ್ ಆಧ್ಯಾತ್ಮದ ಬಗ್ಗೆ ಎಲ್ಲ. ಮುಂಚೆ ಎಲ್ಲ ಯೋಗಾಸನ ಎಲ್ಲ ಮಾಡ್ತಿದ್ದೆ, ಟೈಮ್ ಇರ್ತಾ ಇರ್ಲಿಲ್ಲ. ಇವಾಗ ಫುಲ್ ಟೈಮ್ ಇದಕ್ಕೆ ನಾನು ಮನೆ ಕೆಲಸ ಮಾಡ್ಕೊಂಡು, ಮನೇಲಿ ಏನೇನಿದೆ ಎಲ್ಲ ಮುಗಿಸ್ಕೊಂಡು ಮೆಡಿಟೇಷನ್ ಜಾಸ್ತಿ ಮಾಡ್ತಾ ಇರ್ತೀನಿ ಸರ್. ಆಮೇಲೆ ಇದ್ರ ಬಗ್ಗೆ ಪ್ರವಚನಗಳೆಲ್ಲ ಕೇಳೋದು, ಸ್ವಾಧ್ಯಾಯ ಅದೆಲ್ಲ ಮಾಡ್ತಾ ಇರ್ತೀನಿ ಸರ್. ಆಮೇಲೆ ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಸರ್. ಶೋರ್. ನೀವು ಮಾತಾ ಟಿವಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಾ?
ಇಲ್ಲ ಸರ್. ಮಹಾಪುರ ಟಿವಿ ಹಾ ಚಂದಾದಾರ ಮಹತ ಆಗಿದ್ದೀನಿ ಸರ್. ಓಕೆ ರೈಟ್. ಸೆಪ್ಟೆಂಬರ್ 15 ಬರ್ತಾ ಇದ್ರಾ? ಸರ್ ಅದೇ ಬರೋದಕ್ಕಾಗಲ್ಲ, ಅದೇ ಮನೇಲಿ ಒಬ್ರು ವಯಸ್ಸಾದವ್ರು ಇದಾರೆ, ಆನ್ಲೈನ್ ಅಲ್ಲೇ ಕ್ಲಾಸ್ ತಗೋತಾ ಇದೀನಿ, ಅದೇ ನನ್ಗೆ ಪುಣ್ಯ ಸರ್. ನೀವ್ ಕೊಡ್ತಾ ಇರೋದೇ ಆನ್ಲೈನ್ ಅಲ್ಲಿ ಕೊಡ್ತಾ ಇರೋದೇ ನನ್ ಪುಣ್ಯ ಸರ್. ರೈಟ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ಗಾಯತ್ರಿ ಮೇಡಮ್ ಮಾತಾಡಿ. ಗಾಯತ್ರಿ ಮೇಡಮ್ ಮೇಡಮ್, ನಾನ್ ಗಾಯತ್ರಿ ಬಳ್ಳಾರಿಯಿಂದ. ಮಾತಾಡಿ. ಮೇಡಮ್, ಈಗ ನಾನು ಧ್ಯಾನದಲ್ಲಿ ಕುತ್ಕೊಂಡಾಗೆ, ಆಮೇಲೆ ಸುಮ್ನೆ ದಿನನಿತ್ಯದಲ್ಲಿ ಇದ್ದಾಗೂ ಊಹಾದಲ್ಲಿ ಹೊರಟೋಗ್ತೀನಿ. ಈ ಮೇಡಮ್ ಅವ್ರ ಅಂದ್ರು ಏನೇನೋ ಗೆಸ್ ಮಾಡ್ತಾ ಇರ್ತೀನಿ, ಈ ತರ ಆಗುತ್ತೆ ಏನೋ ಒಂದ್ ಗೆಸ್ ಮಾಡ್ತಾ ಇರ್ತೀನಲ್ಲ, ಅದು ಧ್ಯಾನದಲ್ಲಿ ಹೇಗ್ ಕಂಟ್ರೋಲ್ ಮಾಡೋದು, ದಿನನಿತ್ಯ ಇದ್ದಾಗ ಹೇಗ್ ಕಂಟ್ರೋಲ್ ಮಾಡೋದು ಅಂತ. ಮೇಡಮ್, ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ನಮ್ಗೇನೋ ಒಂದು ಬೇಕಾಗಿರುತ್ತೆ, ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ತೀವ್ರವಾಗಿ ಆಲೋಚನೆ ಅನ್ನೋದು ಬರ್ತಾ ಇರುತ್ತೆ. ಏನೋ ಒಂದು ಕೇಳಿಸ್ಕೊಂಡಿರ್ತೀವಿ, ಆ ಒಂದು ಕೇಳಿಸ್ಕೊಂಡಿರೋದ್ರ ಬಗ್ಗೆನೇ ತೀವ್ರವಾಗಿ ಆಲೋಚನೆಗಳು ಬರ್ತಾ ಇರುತ್ತೆ. ಅದನ್ನೇ ಇಲ್ಲಿ ಸಾಧನೆ ನಾವು ಮಾಡ್ಬೇಕಾಗಿರೋದು. ಎಷ್ಟೇ ಆಲೋಚನೆಗಳು ಬಂದ್ರು ಕಟ್ ಮಾಡ್ಬಿಟ್ಟು ನಾವು ಪುನಃ ನಾವು ಈ ಒಂದು ಉಸಿರಾಟವನ್ನ ಗಮನಿಸುವಂತದ್ದು ನಾವು ಮಾಡ್ತಾ ಇರ್ಬೇಕು. ಅದೊಂದೇ ದಾರಿ ಮೇಡಮ್. ಆಲೋಚನೆ ಬಂತ ಮತ್ತೆ ತಕ್ಷಣ ಅಯ್ಯೋ ಮತ್ತೆ ಆಲೋಚನೆ ಬಂದಿದೆಯಲ್ಲ, ಇದಲ್ವಲ್ಲ ಬೇಕಾಗಿರೋದು, ನೀನ್ ನನ್ಗೆ ಬಂದಿದ್ಯಲ್ಲ, ಓಕೆ ನೀನು ನಾನು ಗುರ್ತಿಸ್ಕೊಂಡಿದೀನಿ, ಥ್ಯಾಂಕ್ ಯು ಅಂತ ಅದಕ್ಕೊಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಪುನಃ ನಾವು ಈ ಉಸಿರಾಟವನ್ನ ಗಮನಿಸೋದಕ್ಕೆ ಪ್ರಯತ್ನ ಮಾಡ್ಬೇಕು. ಪುನಃ ಇದೇ ಪ್ರಯತ್ನವನ್ನ ಮಾಡ್ತಾ ಇದ್ದಾಗ ಆ ಆಲೋಚನೆಗಳು ಅನ್ನುವಂಥದ್ದು ಅದಷ್ಟಕ್ಕದೇನೆ ಕ್ಲಿಯರ್ ಆಗ್ತಾ ಬರುತ್ತೆ ಮೇಡಮ್. ಆಯ್ತು, ಧ್ಯಾನದಲ್ಲಿ ಮಾಡ್ತೀನಿ ಮೇಡಮ್. ಧ್ಯಾನದಲ್ಲಿ ಮೊನ್ನೆ ಇದು ಉತ್ತರ ಸಿಕ್ತು. ಈಗ ಏನೋ ಒಂದ್ ಕೆಲಸ ಮಾಡ್ತಿರ್ತೀನಿ, ಅದೇ ಆಲೋಚನೆಗಳು ಬರ್ತಾ ಇರುತ್ತೆ, ಸುಮ್ನೆ ಊಹಾದಲ್ಲಿ ಹೋಗ್ಬಿಡ್ತೀನಿ, ಆತರ ಮಾಡ್ಬೋದು, ಆತರ ಆಗ್ಬೋದು ಅಂದ್ರೆ ಎಸ್ ಮೇಡಮ್, ಅರಿವಿನಿಂದ ಕೆಲಸ ಮಾಡ್ತಾ ಇದ್ದಾಗ್ಲೂ ಅಥವಾ ಧ್ಯಾನದಲ್ಲಿ ಇದ್ದಾಗ್ಲೂ ಅದೇ ಬರ್ತಾ ಇದೆ ಅಂತಂದಾಗ, ಅರಿವಿನಲ್ಲಿ ಇದ್ದಾಗ ಇನ್ನೂ ಈಸಿಯಾಗಿ ನೀವು ಅದನ್ನ ಡೈವರ್ಟ್ ಮಾಡ್ಕೋಬಹುದು. ಆ ಆಲೋಚನೆ ಬರ್ದೇ ಇರೋಂಗೆ ನಿಮ್ಗೆ ಇಷ್ಟವಾಗಿರ್ತಕ್ಕಂಥದ್ದು ಏನಾದ್ರು ಹಾಡುವಂತದ್ದು, ಮತ್ತಿನ್ನೇನಾದ್ರೂ ಕತೆ ಕೇಳಿಸ್ಕೊಳ್ಳುವಂತದ್ದು, ಆ ತರದ್ ಏನಾದ್ರು ಇದ್ರೆ ಅಂತ ಅದನ್ನ ಕೇಳಿಸ್ಕೊಳ್ತಾ ನೀವು ಕೆಲಸ ಮಾಡ್ರಿ. ಅಂತ ಆಲೋಚನೆಗಳಿಗೆ ಶಕ್ತಿನ ಕೊಡಬೇಡಿ ಅಷ್ಟೇ. ಸರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು. ನೆಕ್ಸ್ಟ್ ನಾರಾಯಣ್ ನಾಯ್ಕ್ ಅವರು. ನಾರಾಯಣ್ ನಾಯ್ಕ್, ಎಸ್. ಯಾರಿದ್ದಾರೆ ಇನ್ನು? ಹೊಸಬರು ಯಾರು ಕಾಣ್ತಾ ಇಲ್ಲ ಸರ್. ಹಲೋ ಸರ್, ನಮಸ್ತೆ ಸರ್. ಮಾತಾಡಿ. ಹೇಳಿ ಸರ್, ಮಾತಾಡಿ ಸರ್. ಆಯ್ತು ಸರ್. ನಾನು ಪ್ರತಿದಿನ ಈ ಧ್ಯಾನಕ್ಕೆ ಅಟೆಂಡ್ ಆಗ್ತಾ ಇದ್ದೀನಿ. ಹಾಗಾಗಿ ಇದು ತುಂಬಾ ಒಳ್ಳೆಯ ಸಲಹೆ, ಸಹಕಾರ ಎಲ್ಲ ಕೊಡ್ತಾ ಇದೆ. ಹಾಗಾಗಿ ಆರೋಗ್ಯದ ಮೇಲೂ ಸಹ ಇದು ಒಳ್ಳೆ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ತುಂಬಾ ಧನ್ಯವಾದಗಳು ಮೇಡಮ್. ನೀವು ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ವಿಚಾರಗಳನ್ನ ಬಹಳ ವಿಶದವಾಗಿ ತಿಳಿಸಿ ಎಲ್ಲರ ಜೀವನವನ್ನು ಉದ್ಧಾರ ಮಾಡ್ತಾ ಇದ್ದೀರಿ. ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಂದು ಅನ್ನೋದೇನು ಇಲ್ಲ, ನನ್ನ ಮುಖಾಂತರ ಏನ್ ಹೇಳಿಸ್ಬೇಕೋ ಹೇಳಿಸ್ತಾ ಇದ್ದಾರೆ. ಏನ್ ಕೆಲ್ಸಗಳು ಯಾರ್ಯಾರಿಗೆ ಏನೇನು ಬ್ಲಾಕೇಜಸ್ ಕ್ಲಿಯರ್ ಆಗ್ಬೇಕೋ ಕ್ಲಿಯರ್ ಮಾಡ್ತಾ ಇದ್ದಾರೆ. ನಂದನ್ನೋದೇನು ಇಲ್ಲ ಸರ್, ನನ್ನ ಮುಖಾಂತರ ನಡೀತಾ ಇದೆ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಸರ್ ಎಲ್ಲ ಇದ್ರದ್ದು ಆಯ್ತು ಅಂತ ಅನಿಸ್ತದೆ. ಮತ್ತೆ ಯಾರು ಇದಾರಾ? ಉಮಾ ಇದ್ದಾರೆ. ಮಾತಾಡಿ. ಮಂಜುನಾಥ್ ಶೆಟ್ಟಿ ಅನ್ನೋರು ಕೂಡ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಉಮಾ ಅಮ್ಮ ಮಾತಾಡಿದಾದ್ಮೇಲೆ ಅವ್ರ ಹತ್ರ ಮಾತಾಡ್ಸ್ಬೋದು. ರೈಟ್, ಉಮಾ ಅವ್ರು ಕೊಟ್ಟಿದ್ದೀವಿ, ಮಾತಾಡಿ. ಉಮಾ ಮೇಡಮ್ ಮಾತಾಡಿ ಮೇಡಮ್. ನಮಸ್ಕಾರ ಗುರುಗಳೇ. ನಮಸ್ಕಾರ. ಮಾತಾಡ್ತಾ ಇದ್ದೀನಿ. ಎಸ್, ಕೇಳಿಸ್ತಾ ಇದೆ ಅಮ್ಮ, ಮಾತಾಡಿ. ನಮಸ್ಕಾರ ಗುರುಗಳೇ. ನಮಸ್ಕಾರ ಮೇಡಮ್. ನಮಸ್ಕಾರ, ಮಾತಾಡಿ. ನಮಸ್ತೆ. ಇಂದು ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಹಾರ್ದಿಕ ಶುಭಾಶಯಗಳು. ರೈಟ್, ಶುಭಾಶಯಗಳು.
ಸರ್ ಒಂದು 2 ನಿಮಿಷ ನಾ ಮಾತಾಡ್ತೀನಿ ಸರ್. ಗುರುಗಳೇ ಮಾತಾಡ್ತೀನಿ. 2 ನಿಮಿಷ ಓಕೆ, ಜಾಸ್ತಿ ಹೊತ್ತಲ್ಲ. 2 ನಿಮಿಷ ಮಾತ್ರ ಮಾತಾಡ್ತೀನಿ ಗುರುಗಳೇ. ರೈಟ್ ರೈಟ್. ಅಂದ್ರೆ ಸರಿ, ಕೇಳ್ತಿಲ್ಲ ವಾಯ್ಸ್ ಮೇಡಮ್, ಬ್ರೇಕ್ ಆಗ್ತಾ ಇದೆ. ವಾಯ್ಸ್ ಬ್ರೇಕ್ ಆಗ್ತಿದೆ. ಡಾಕ್ಟರ್ ಉಮಾ ಮೇಡಮ್, ನಿಮ್ ಧ್ವನಿ ಕೇಳ್ತಾ ಇಲ್ಲ. ಅವರಿಗೂ ನನ್ನ ನಮನಗಳು. ಪ್ರಕೃತಿ ಮತ್ತೆ ಬೆಳೆಯುವಂತಹ ಎಲ್ಲ ಇದಕ್ಕೂ ನನ್ನ ನಮನಗಳು. ಈ ಸಂಸ್ಥೆಯನ್ನು ರಂಗನಾಥ್ ಗುರುಗಳಿಗೂ ಹಾಗೂ ಧ್ಯಾನ ಗುರುಗಳಾದಂತಹ ಕಟ್ ಆಗ್ತಾ ಇದೆ ಅಮ್ಮ, ವಾಯ್ಸ್ ಕಟ್ ಆಗ್ತಾ ಇದೆ. ರೈಟ್, ಮಂಜುನಾಥ್ ಅವ್ರು ಕೊಡಿ. ಹಾ, ಮುಂದೆ ಮಂಜುನಾಥ್ ಶೆಟ್ಟಿ ಅವ್ರು ಮಾತಾಡಿ. ಸರ್, ರಂಗನಾಥ್ ಸರ್ ನಮಸ್ತೆ. ನಮಸ್ತೆ. ನನ್ನ ಎಲ್ಲ ಧ್ಯಾನ ಬಂಧುಗಳಿಗೂ ನಮಸ್ಕಾರ. ಇವತ್ತು ಶಿಕ್ಷಕರ ದಿನಾಚರಣೆ. ನನ್ನ ಎಲ್ಲ ಶಿಕ್ಷಕರಿಗೂ ಧ್ಯಾನದ ಬಗ್ಗೆ ಮತ್ತು ಸ್ವಾಧ್ಯಾಯ ಬಗ್ಗೆ ಇವತ್ತು ಎಲ್ಲ ಆನ್ಲೈನ್ ಮುಖಾಂತರ ನಾನು ಸಿಕ್ಕಿರೋ ಎಲ್ಲ ಜೀವನ ಬದಲಾವಣೆ ಸಿಕ್ಕಿರೋ ಈ ಶಿಕ್ಷಣಕ್ಕೆ ತುಂಬ ಹೃದಯ ಧನ್ಯವಾದ ಹೇಳ್ತೀನಿ. ನಾನು ರಂಗನಾಥ್ ಸರ್ ಒಂದು ಸುಮಾರು ದಿನ 15 ದಿನ ಆಯ್ತು ಆನ್ಲೈನ್ ಕ್ಲಾಸಿಗೆ ಬರ್ಲಿಲ್ಲ. ನಾನು ಆಫ್ಲೈನ್ ಅಲ್ಲೇ ಸ್ವಲ್ಪ ಬೇಗ ಎದ್ದು ಧ್ಯಾನ ಮಾಡಿ ನನ್ನ ಕೆಲಸದಲ್ಲಿ ನಿರತನಾಗಿದ್ದೆ. ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಸರ್. ಬದಲಾವಣೆ ಬಗ್ಗೆ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ನಮ್ಮೊಳಗೆ ನಾವು ಬದಲಾವಣೆ ಮಾಡ್ಕೊಳ್ಳೋದು, ಹೊರಗಡೆ ಯಾವ ಬದಲಾವಣೆ ನಿರೀಕ್ಷೆ ಮಾಡಿದ್ರು ಅದು ಆಗುದಿಲ್ಲ ಅನ್ನೋದು ಇವತ್ತು ಮತ್ತೊಮ್ಮೆ ಮನನ ಮಾಡಿದ್ರು. ತುಂಬಾ ಚೆನ್ನಾಗಿ ಕ್ಲಾಸ್ ಇದೆ ಇವತ್ತು, ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರೈಟ್ ರೈಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ಯಾರು ಕಾಣ್ತಾ ಇಲ್ಲ ಸರ್? ರೈಟ್, ತುಂಬಾ ಧನ್ಯವಾದಗಳು ಮೇಡಮ್. ಒಳ್ಳೆ ತರದ್ ಇದನ್ನ ಹೇಳ್ಕೊಡ್ತಾ ಇದ್ದೀರಿ ನಮಗೂ. ನಾಳೆನು ಮತ್ತೆ ಕಾಯ್ತಾ ಇದ್ದೀವಿ. ರಮೇಶ್ ಆಮ್ಟೆ ಯಾರು ಕೇಳ್ತಾ ಇದ್ದಾರೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಮೇಶ್ ಆಮ್ಟೆ ಯಾರು ಮಾತಾಡಿ. ಹಲೋ, ಮಾತಾಡಿ ಸರ್. ಅಡಿಬಲ್ ಇದೆ ಮೇಡಮ್? ಎಸ್ ಸರ್, ಎಸ್ ಸರ್. ಓಕೆ ಮೇಡಮ್. ನಿನ್ನೆ ಒಂದು ಇದರಲ್ಲಿ ಸರ್, ಯೂಟ್ಯೂಬ್ ನಲ್ಲಿ ಇದು ವಾಟ್ಸಪ್ ನಲ್ಲಿ ಹಾಕಿದ್ರು ಸರ್ ಮೇಡಮ್ನವರ. ಅದು ಧ್ಯಾನ ಮಾಡಿದ್ರೆ 100 ಲಾಭಗಳದ ಅಂತಂದು ಹಾಕಿದ್ರಿ ಮೇಡಮ್. ಹೌದು. ಅದಂಕರ ಅದು ಬಂದ ಮೇಲೆ ನಮ್ಮ ಜೀವನದಲ್ಲಿ ಎಲ್ಲಾ ಈಡೇರುವಂತ ಗುರಿಗಳು ಇದ್ರಲ್ಲಿ ಅದಲ್ಲ ಅಂತಂದು ಅದನ್ನ ನಾನು ಡೈರಿಯಲ್ಲಿ ಬರ್ಕೊಂಡಿದ್ದೀನಿ ಮೇಡಮ್. ನಿನ್ನೆ ರಾತ್ರಿ ಬರ್ಕೊಂಡ್ಬಿಟ್ಟಿದ್ದೀನಿ. ಹಲೋ, ಆಯ್ತು ಸರ್, ಹೇಳಿ ಸರ್, ಕೇಳಿಸ್ತಾ ಇದೆ. ರಾತ್ರಿ ಎಲ್ಲ 100 ಲಾಭಗಳು ಏನಾಗ್ತು ಅಂತೆಲ್ಲ ಬರ್ಕೊಂಡ್ಬಿಟ್ಟು ಕೊನೆ 2ರಿಂದ ಅಪ್ ಟು 3 ತಾಸು ನಾನು ಸಂಗೀತ ಹಾಕೊಂಡು ಧ್ಯಾನ ಮಾಡಿದ್ದೀನಿ ಮೇಡಮ್. ಸೂಪರ್. ಓಕೆ. ಅದು ಅದಕ್ಕೆ ಟೈಮ್ ಏನಿಲ್ಲಲ್ರಿ ಧ್ಯಾನ ಮಾಡ್ಲಿಕ್ಕೆ? ಯಾವಾಗಾದ್ರೂ ಮಾಡ್ಬೋದ್ರಿ? ಎಸ್ ಸರ್, ಎಸ್ ಸರ್, ಯಾವಾಗ ಬೇಕಾದ್ರೂ ಮಾಡ್ಬೋದು, ಎಷ್ಟೊತ್ತು ಬೇಕಾದ್ರೂ ಮಾಡ್ಬೋದಲ್ರಿ ಮೇಡಮ್. ಅದಕ್ಕೆ ನಾನು ಸಂಗೀತ ಹಾಕೊಂಡು ಧ್ಯಾನ ಮಾಡಿದಾಗ ಅದರಿಂದ ಜಲ್ದಿ ನಾನು ಧ್ಯಾನದಲ್ಲಿ ಮುಗ್ತಾ ಇದ್ದೀನಿ. ಮತ್ತೆ ಸಾದಾ ಧ್ಯಾನ ಮಾಡೋ ಮುಂದ ಸ್ವಲ್ಪ ಬೇರೆ ಬೇರೆ ವಿಚಾರ ಕಡೆ ಹೋಗುತ್ತೆ ಮನಸ್ಸು. ವಿಚಾರಗಳು ಬಂದಾಗ ಸಮಸ್ಯೆ ಇಲ್ಲ ಸರ್. ಸಂಗೀತದ ಮುಖಾಂತರ ಧ್ಯಾನ ಮಾಡ್ಬೋದು ಸರ್, ಏನ್ ತೊಂದ್ರೆ ಇಲ್ಲ. ತೊಂದ್ರೆ ಇಲ್ಲ ಅಂದ್ರೆ ಸಂಗೀತದಿಂದ ಮಾಡಿದ್ರೇನೆ ನಾವು ಜಲ್ದಿ ಅದ್ರಲ್ಲಿ ಇನ್ವಾಲ್ವ್ ಆಗಿ ಆಳವಾದ ಒಂದು ಧ್ಯಾನದಲ್ಲಿ ಹೋಗ್ತಾ ಇದ್ವಿ ಮೇಡಮ್. ಅದಕ್ಕೆ ನಿನ್ನಿಲ್ಲಿಂದ ಒಂದು ಪ್ರಶ್ನೆ ಮಾಡೋದಿತ್ತು. ಸಂಗೀತದಿಂದ ಮಾಡಿದ್ರೆ ಬೇಸೋ, ನಂಗೆ ಸಿಂಪಲ್ ಆಗಿ ಹಂಗ ಸಾದಾ ಮಾಡಿದ್ರೆ ಬೇಸೋ ಧ್ಯಾನ? ಸರ್, ಇವಾಗ ಬಿಗಿನಿಂಗ್ ಅಲ್ಲಿ ಸಂಗೀತದಿಂದ ನಿಮ್ಗೆ ಸಹಾಯ ಆಗ್ತಾ ಇದೆ ಅಂದ್ರೆ ಸಂಗೀತದ ಸಹಾಯನ ತಗೊಂಡು ನೀವು ಧ್ಯಾನದ ಸ್ಥಿತಿಗೆ ಹೋಗಿ. ಆದ್ರೆ ಧ್ಯಾನವನ್ನ ಮಾಡ್ತಾ 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 ಸಂಗೀತ ಇಲ್ದಿದ್ರು ಏನ್ ಇಲ್ದಿದ್ರು ಕೂಡ ಧ್ಯಾನ ಸ್ಥಿತಿಗೆ ಹೋಗೋ ತರ ತಯಾರಾಗೋದೇ ಸರಿಯಾಗಿರುವಂತ ವಿಧಾನ ಸರ್. ಪ್ರಾರಂಭ ಇದ್ರ ಸಹಾಯ ತಗೊಂಡು ಮುಂದೆ ನೀವು ಆ ರೀತಿಯಾಗಿ ತಯಾರಾಗಿ ಸರ್. ಓಕೆ ಓಕೆ. ಇದರಿಂದ ನಮ್ಗೆ ಬಹಳ ಸಹಾಯ ಆಗ್ತದೆ. ಮಹಾವತಾರ ಟಿವಿಲಿಂದ ರಂಗನಾಥ್ ಸರ್ ಗುರುಜಿ ಅವರು ಬಹಳ ಸಮಾಜದಿಂದ ಯಾವ್ದು ಸುತ್ತು ಸಡಿಯುತ್ತದೆ ಎಲ್ಲದಕ್ಕೂ ಸರಿಯಾದ ಉತ್ತರ ಕೊಡ್ತಾ ಇದ್ದಾರೆ. ಮತ್ತು ನೀವು ಅದು ಒಂದು ನಾಟಕ ರೂಪದಲ್ಲಿ ಮಾಡಿದ್ರಲ್ಲ, ಯಾವ್ದ್ರ ಅದು ನಾಟಕ? ಯಮ. ಅದು ಮತ್ತೆ ನಿಮ್ಮ ಚಿತ್ರಗುಪ್ತವ್ರು ಆರಾಮದ್ರಲ್ರಿ? ಹಾ ಸರ್, ಆರಾಮಿದ್ದಾರೆ. ಅವರು ಬಹಳ ನಿಮ್ಗೆ ಸಾಥ್ ಕೊಟ್ಟು ಬಹಳ ಚೆನ್ನಾಗಿ ನಾಟಕ ಮಾಡಿಕೊಂಡಿದ್ದೀರಿ. ಅದು ನಮ್ಗೆ ಬಹಳ ಸಂತೋಷ ಆಗಿದೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ರಮೇಶ್ ಸರ್. ಓಕೆ.
ವನಜಾ ಮೇಡಮ್, ವನಜಾ DS. ಎಸ್, ಮಾತಾಡಿ. ಮಾತಾಡಿ ಮೇಡಮ್. ವನಜಾ ಮೇಡಮ್. ನಮಸ್ಕಾರ ಎಲ್ಲರಿಗೂ. ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ನಮ್ಮ ರಂಗನಾಥ್ ಸರ್ಗೆ, ನಾಗರಾಜ್ ಸರ್ಗೆ ಅನಂತ ಕೋಟಿ ಕೋಟಿ ನಮಸ್ಕಾರಗಳು. ಇಷ್ಟೊಂದು ಚೆನ್ನಾಗಿ ಫ್ರೀ ಆಗಿ ಎಷ್ಟು ಜನ ಧ್ಯಾನದ ಸ್ಥಿತಿಗೆ ಕರೆದೊಯ್ತಾ ಇರೋ ನಿಮ್ಗೆ ಎಷ್ಟು ಏನು ಹೇಳಿದ್ರು ಕಡಿಮೆನೆ. ಅದು ಎಲ್ಲ ಉಚಿತವಾಗಿ ಈ ವಿಭಿನ್ನವಾಗಿ ಆಲೋಚಿಸು ಇಲ್ಲಿಗೆ ನಿಂತು ಹೋಗ್ಬಾರ್ದು. ಪದೇ ಪದೇ ಹೇಳ್ತಾ ಇದ್ರೆ ಮನ್ಸೊಳಗಡೆ ಹೋಗುತ್ತೆ. ಅದರಿಂದ ಕಂಟಿನ್ಯೂ ಮಾಡಿದ್ರೆ ಒಳ್ಳೇದು. ಅಟ್ಲೀಸ್ಟ್ ತುಂಬಾ ಗೊತ್ತಿಲ್ದಿದ್ರು ಒಂದ್ 15 ಮಿನಿಟ್ಸ್. ಮೇಡಮ್ ಹತ್ರ ಕ್ವಶನ್ ಇದ್ರೆ ಕೇಳಿ ಮೇಡಮ್. ಅದೇ ಹೇಳಿದ್ದು ಕಂಟಿನ್ಯೂ ಆಗ್ಬೇಕು ಅಂತ. ಆಯ್ತು ಕಂಪ್ಲೀಟ್ ಅಂದ್ರೆ ಕಂಟಿನ್ಯೂಸ್ ಇದು 30 ಸಂಚಿಕೆಗಳಿದೆಮ್ಮ. 30 ಸಂಚಿಕೆವರೆಗೂ ಕೊನಸಾಗ್ತದೆ, ಅದು ಕಂಟಿನ್ಯೂ ಆಗತ್ತೆ. ಯಾಕೆ ಸರ್ ದಿನ ಕೇಳ್ತಾ ಇದ್ರೆ ನಾವೇ ಬದಲಾಗ್ಬಿಡ್ತೀವಿ. ಎಸ್, ಆ ಸ್ಟೇಜ್ಗೆ ನಾವೇ ಬಂದ್ಬಿಡ್ತೀವಿ. ಯಾವ್ದನ್ನು ಅಷ್ಟೇ ಪದೇ ಪದೇ ಅದೇ ಬರ್ತಾ ಇದ್ರೆ ನಾವು ಆ ಸ್ಟೇಜ್ಗೆ ಹೋಗ್ತೀವಿ ಅಂತ ನನ್ನ ಅಭಿಪ್ರಾಯ ಇದು. ಅದರಿಂದ ದಯವಿಟ್ಟು ಹೇಳ್ತಾ ಇರೋ ಅವರಿಗೂ ನಿಮಗೂ ಎಲ್ಲರಿಗೂ ಧನ್ಯವಾದಗಳು. ರೈಟ್. ಥ್ಯಾಂಕ್ ಯು. ಈ ತಿಂಗಳಲ್ಲಿ ಇನ್ನೂ 7 ಸಂಚಿಕೆಗಳಿದೆ. ಇನ್ನು 7 ಸಂಚಿಕೆಗಳಿದೆ ಈ ತಿಂಗಳಲ್ಲಿ. ಅಲ್ಲ ಸರ್, ಮುಂದಿಂದೆಲ್ಲ ಕೇಳ್ಕೊಂಡು ಹೋಗ್ತಾ ಇರ್ತೀವಿ. ಹಿಂದಿಂದೆಲ್ಲ ಮರ್ತೋಗ್ತಾ ಹೋಗುತ್ತೆ. ವಯಸ್ಸಾದ್ಮೇಲೆ ನೆನ್ಪಿರಲ್ಲ. ಮಕ್ಕಳಂದ್ರೆ ಮನ್ಸಿನ ಮೇಲೆ ನಿಲ್ಲುತ್ತೆ. ಈಗ ವಯಸ್ಸಾದವ್ರಿಗೆ ಪದೇ ಪದೇ ಹೇಳ್ತಾ ಇದ್ರೆ ಅದು ಮನನ ಆಗುತ್ತೆ. ಎಸ್, ಅಂದ್ರೆ ಪದೇ ಪದೇ ಹೇಳೋದಂದ್ರೆ ಈ ವಿಡಿಯೋಗಳು ರೆಕಾರ್ಡ್ ಆಗೋದು. ಯಾಕಂದ್ರೆ ಮತ್ತೆ ನೀವು ಅದನ್ನು ಇಟ್ಕೋಬೇಕಾಗತ್ತೆ. ಯಾಕಂದ್ರೆ ಮಾಸ್ಟರ್ಸ್ ಪದೇ ಪದೇ ಇದಕ್ಕೋಸ್ಕರ ಬರಲ್ಲ. ಸೊ ಈಗ ಇರ್ತಕ್ಕಂತ ಈ 30 ಸಂಚಿಕೆಗಳಲ್ಲಿ ಈ ಬುಕ್ ಸ್ವಾಧ್ಯಾಯ ಪೂರ್ತಿ ಆಗತ್ತೆ. ಈ ತಿಂಗಳಲ್ಲಿ ಇನ್ನೂ 7 ಸಂಚಿಕೆಗಳಿದೆ. ಅದೆಲ್ಲ ಪೂರೈಸ್ಬಿಟ್ಟು ನೆಕ್ಸ್ಟ್ ಮುಂದಿನ ತಿಂಗಳಲ್ಲಿ ಇನ್ನು ನೋಡೋಣ. ಇನ್ನು ಎಷ್ಟು ಸಂಚಿಕೆಗಳು ಅದು ಅನುಕೂಲ ಆಗುತ್ತೋ, ಅವಕಾಶ ಆಗುತ್ತೋ ಮೇಡಮ್ ಖಂಡಿತವಾಗಿ ಕೊಡ್ತಾರೆ ಜ್ಞಾನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ರೈಟ್, ಥ್ಯಾಂಕ್ ಯು ಮೇಡಮ್. ಸವಿತಾ ಅವರು ಮಾತಾಡಿ. ಸವಿತಾ ಅವ್ರೇನಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡಿ ಮೇಡಮ್. ರೈಟ್. ನಮಸ್ತೆ ಸರ್, ಎಲ್ಲರಿಗೂ ಸೌಂಡ್ ಬರ್ತದ್ರಿ? ಬರ್ತದೆ. ಮಾತಾಡಿ. ಇವತ್ತ ಶಿಕ್ಷಕರ ದಿನಾಚರಣೆ ಎಲ್ಲರಿಗೂ ಶುಭಾಶಯಗಳು ರೀ. ಮತ್ತೆ ರಂಗನಾಥ್ ಸರ್ಗೆ ಮತ್ತ ನಾಗರಾಜ್ ಸರ್ಗೆ ಅವ್ರಿಗೂ ಶುಭಾಶಯಗಳು ರೀ. ಮತ್ರಿ ಇವತ್ತ ಹೇಳಿದ್ರಲ್ರಿ ಮೇಡಮ್ ಅವರು ಭಿನ್ನವಾಗಿ ಆಲೋಚಿಸು ದಿನ ಕೇಳ್ತಿದ್ದೇವ್ರಿ. ಅವೆಲ್ಲಾ ನಮ್ ಬಗ್ಗೆನೇ ಹೇಳ್ತಿರ್ತಾರ್ರಿ. ಅವೇನು ಮತ್ತೆ ಕೇಳ್ಬೇಕಂದ್ರ ನಾವ್ ಅವೇ ಚಾಲು ನೋಡ್ಕೊಂಡು ತಿಳ್ಕೊಬೇಕಾಗ್ತೈತ್ರಿ. ನಾವು ಯಾವಾಗ್ಲೂ ಆ ತಪ್ಪುಗಳು ಮಾಡ್ತಾನೆ ಇರ್ತೀವ್ರಿ. ಅದನ್ನ ನಾವು ತಿದ್ಕೋಬೇಕಂತ ಹೇಳಿ ಅವ್ರು ಹೇಳ್ತಿರ್ತಾರಿ. ಅದಕ್ಕಂದು ನಾವು ತಿಳ್ಕೊಬೇಕು ಅಂತ ಹೇಳಿ ಇದು ಮಾಡ್ಕೋಬೇಕ್ರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇಷ್ಟು ಹೇಳೋದ್ ಕೊಟ್ಟಿದ್ಕ ನಮಗ ವಂದನೆಗಳು ರೀ ಎಲ್ಲರಿಗೂ. ಆಗ್ಲಿ. ಥ್ಯಾಂಕ್ ಯು ಮೇಡಮ್. ಓಕೆ ಸರ್. ಓಕೆ ರೈಟ್. ಈಗ ಮುಂದಿನ ಅಂಶಕ್ಕೆ ಹೋಗೋಣ. ರೈಟ್. ಧನ್ಯವಾದಗಳು ಮೇಡಮ್. ನಾಳೆನ ಕ್ಲಾಸಿಗೆ ಕಾಯ್ತಾ ಇರ್ತೀವಿ. ಹಾ ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಸ್ನೇಹಿತರೆ, ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಜ್ಞಾನ ಹಂಚಿಕೆ ಆಗಿದೆ, ಸ್ವಾಧ್ಯಾಯ ಆಗಿದೆ. 13ನೇ ಸಂಚಿಕೆ ನಾವು ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ಈಗ ಮುಂದಿನ ವಾರದಲ್ಲಿನೂ ಈ 7 ಸಂಚಿಕೆಗಳು ಈ ತಿಂಗಳಲ್ಲಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂತೀವಿ.